ಆಗ ದೇವ್ ನಿಮಗೆ ಜಯ ಕೊಟ್ಟಿದ್ದಾನೆ. ಕರ್ತನ ವಾಕ್ಯ ಹೇಳುತ್ತೆ, ನಮ್ಮ ತಂದೆಯಾದ ದೇವರು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೇನು ಕೊಟ್ಟಿದ್ದಾರೆ? ಜಯವನ್ನ ಕೊಟ್ಟಿದ್ದಾನೆ. ಆ ಜಯವನ್ನ ಏನ್ ಮಾಡಬೇಕು? ನಾವು ಸೆಲೆಬ್ರೇಟ್ ಮಾಡಬೇಕು. ಸೆಲೆಬ್ರೇಟ್ ದ ವಿಕ್ಟರಿ ಆಫ್ ಅವರ್ ಲಾರ್ಡ್ ಜೀಸಸ್ ಎವ್ರಿ ಡೇ. ಆ ಸೆಲೆಬ್ರೇಟ್ ಯಾವುದರಿಂದ ಮೂಲಕ ಕೊಟ್ಟಿದ್ದಾನೆ? ಕ್ರಿಸ್ತನ ಮೂಲಕ. ಆ ರಕ್ತದಿಂದ ಕೊಟ್ಟಿದ್ದಾರೆ. ರಕ್ತದಲ್ಲಿ ಜಯ ಇದೆ, ಆ ರಕ್ತದಲ್ಲಿ ಬಲವಿದೆ, ಆ ರಕ್ತದಲ್ಲಿ ಅಭಿಷೇಕ ಇದೆ, ಆ ರಕ್ತದಲ್ಲಿ ಆಶೀರ್ವಾದ ಇದೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಆಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ನಂಬಿಗಸ್ತನು ನಮ್ಮನು ಕಾಯುವನು. ನಂಬಿಗಸ್ತನು ನಮ್ಮನು ಕಾಯುವನು. ನಂಬಿಗಸ್ತನು ನಮ್ಮನು ಪರಿಶುದ್ಧಾತ್ಮನಿಂದ ಅಭಿಷೇಕ ಮಾಡುವನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಚಪ್ಪಾಳೆ. ಸಂತೋಷ ಭರಿತರಾಗಿ ದೇವರು ನಮಗೆ ಜಯನ ಕೊಟ್ಟಿದ್ದಕ್ಕಾಗಿ ಆನಂದ ಪಡೋಣ, ಉಲ್ಲಾಸ ಪಡೋಣ. ದೇವರಿಗೆ ಸ್ತೋತ್ರ ಬಲಿ. ಥ್ಯಾಂಕ್ ಯು ಲಾರ್ಡ್. Thank you, Jesus. We love you, Lord. Hallelujah. Thank you, Lord. ನೀತಿಯ ಹಸ್ತದಿ ಸೈಸಿ ನಡೆಸುವ ನೀತಿಯ ಹಸ್ತದಿ ಸೈಸಿ ನಡೆಸುವ ನೀತಿಯ
ಕೋಟಿ ಸ್ತೋತ್ರ. ಜೀವ ನೀಡಿದ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಣ ಏನೂ ಇಲ್ಲ, ದೇವರೇ ಸರ್ವಸ್ವ. ಮನಿ 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 ಮೇಕ್ಸ್ ಮೆನಿ ಥಿಂಗ್ಸ್, ಬಟ್ ಮೈ ಮಾಸ್ಟರ್ ಮೇಕ್ಸ್ thousands of things for you. Amen. Hallelujah. ಅಲ್ವಾ? ಹಣ ಸ್ವಲ್ಪ ಮಾಡುತ್ತೆ, ಆದರೆ ಕರ್ತನು ಎಲ್ಲವನ್ನ ಮಾಡಕ್ಕೆ. ಆಗ ಇವತ್ತು ಈ 20ನೇ ಬೆಳೆ ಕಾಣಿಕೆ ಹಬ್ಬಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ 20 ವಾರಗಳ ಸಂದೇಶದ ಸಾರಾಂಶ, ವಾಟ್ ಇಸ್ ದ ಸಮ್ಮರಿ ಆಫ್ ದಿಸ್ ಮೆಸೇಜ್? ಏನು ನಾವು ತಿಳ್ಕೊಂಬಿಟ್ವಿ, ಏನು ನಾವು ಅರ್ಥಕೊಂಡ್ಬಿಟ್ವಿ, ಏನು ಒಂದು ಹಂತಕ್ಕೆ ನಾವು ಬಂದ್ವಿ ಅಂದರೆ ಹಣ ಏನೂ ಇಲ್ಲ. ಇಷ್ಟು ದಿನ ಹಣನೇ ಎಲ್ಲ ಅಂತ ತಿಳ್ಕೊಂಡ್ವಿ. ಈಗ ನಾವೇನು ತಿಳ್ಕೊಂಡ್ವಿ? ಹಣ ಏನೂ ಇಲ್ಲ, ದೇವರೇ ಎಲ್ಲ ನಮಗೆ. ಹಣ ಇದ್ರೆ ನಮಗೆ ಬೆಲೆ ಅಂತ ತಿಳ್ಕೊಂಡ್ವಿ, ಆದರೆ ಹಣ ಹೋದ್ಮೇಲೆ ಬೆಲೆ ಇಲ್ಲ. ಆದರೆ ಕರ್ತನ ಇದ್ರೆ ನಮ್ಗೆ ಎಲ್ಲ ಕಡೆ ಬೆಲೆ 100%. ಆಗ ನೀವು ಹೇಗೆ ಸನ್ಮಾನ ಮಾಡ್ತೀರಾ? ನಿಮ್ಮ ಹಣವನ್ನು ಮುಂದೆ ಇಟ್ಬಿಟ್ಟು, ದೇವರೇ ನನಗೆ ಯಾವುದೂ ಇಲ್ಲಪ್ಪ ಮುಖ್ಯ, ನೀ ನನಗೆ ಎಲ್ಲದಲ್ಲೂ ಮುಖ್ಯ, ನಿನ್ನೆ ನನಗೆ ಸರ್ವೋತ್ತಮವಾಗಿದೆಯಾ, ನಾನು ನಿನಗಿಂತ ದೊಡ್ಡದು ಯಾವುದು ಈ ಲೋಕದಲ್ಲಿ ಆರಾಧನೆ ಮಾಡೋದಿಲ್ಲ, ಇಷ್ಟಪಡೋದಿಲ್ಲ, ನೀನೇ ನನಗೆಲ್ಲ ಸರ್ವಸ್ವ ಅಂತ ಹೇಳಿ ಹಣವನ್ನು ದೇವ್ರ ಪಾದಕ್ಕಿಟ್ಟು ದೇವರನ್ನ ನಿಮ್ಮ ಹೃದಯಕ್ಕೆ ಯಾವಾಗ ಇಡ್ತೀರಾ, ಅಲ್ಲಿಂದ ನಿಮ್ಮ ಸನ್ಮಾನದ ಒಂದು ಹೈವೇನೇ ದೇವರು ಆರಂಭ ಮಾಡ್ತಾರೆ. ಅದಕ್ಕೆ ದಾವೀದು, ಅಬ್ರಾಹ್ಮ, ಈಸಾಕು, ಯಾಕೋಬು ಇವರೆಲ್ಲ ನಾವು ನೋಡ್ತೇವೆ, ಅವರು ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆಗಳು ಕೊಡಲಿಲ್ಲ. ಹಣ ಇತ್ತು ಅವ್ರ ಜೀವನದಲ್ಲಿ, ಆದರೆ ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಿಲ್ಲ. ಹಣಕ್ಕಿಂತ ಹೆಚ್ಚಾಗಿ ಅವ್ರ ಕರ್ತನಿಗೆ ಪ್ರಾಮುಖ್ಯತೆ ಕೊಟ್ಟರು. ಆ ಕರ್ತನಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಕ್ಕೆ ಪ್ರಿಯ ಮಕ್ಕಳೇ, ಬೈಬಲಲ್ಲಿ ದೇವರವ್ರಿಗೆ ಪ್ರಾಮುಖ್ಯವಾದ ಪೋಸ್ಟ್ಗಳನ್ನ ಕೊಟ್ಟು ಬರೆಸಿಟ್ಬಿಟ್ರು. ಏನಕ್ಕೆ? ನೀವು ಓದಿ ಅವ್ರ ಬಗ್ಗೆ, ಅವರಿಂದ ನೀವು ಕಲಿಯೋದು ತುಂಬ. ಆಗ ಪ್ರತಿಯೊಂದು ಕಾರ್ಯಗಳು ಓದಬೇಕಾದ್ರೆ, ನಾವು ಕಾರ್ಯಗಳು ನೋಡಬೇಕಾದ್ರೆ ಅವುಗಳಿಂದ ನಿದರ್ಶನಗಳಿದೆ, ನಾವು ಕಲಿಯತಕ್ಕಂಥ ಕೆಲವು ಕಾರ್ಯಗಳು ಇದೆ. ಇಷ್ಟು ವರ್ಷ ನಮಗೆ ಹಣನೇ ಬೇಕು, ಹಣ ಅಂತಲೇ ಇವತ್ತು ಮನುಷ್ಯ ಲೋಕದಿಂದ ಹಣದಿಂದನೇ ಓಡ್ತಾ ಇದ್ದಾನೆ. ಹಣ ಹಣ ಅಂತ ಹೇಳೋನು ಕೊನೆಗೆ ಅವನು ಹೆಣವಾಗಿ ಹೋಗ್ತಾನೆ. ದೇವ್ರ ವಾಕ್ಯನ ಹೇಳುತ್ತೆ, ನಾನು ಹೋಗ್ತೇನೆ 11:28 ಹಣವನ್ನೇ ನಂಬಿರೋನು ಬಿದ್ದು ಹೋಗ್ತಾನೆ, ಆದರೆ ಕರ್ತನ ನಂಬಿರೋನು ಸದಾಕಾಲ ಇರ್ತಾನೆ. ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಳಿನ ಡಂಬ ಇವುಗಳೆಲ್ಲ ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸೋನು ಸದಾಕಾಲ ಇರ್ತಾನೆ ಅಂತ ಹೇಳುತ್ತೆ. ಆಗ ಸದಾಕಾಲ ಇರೋನು ಯಾರು? ಆಗ ನೀವು ಹಣಕ್ಕೆ ಪ್ರಾಮುಖ್ಯತೆ ಕೊಟ್ಬಿಟ್ರೆ ಇನ್ನು ನಿಮ್ಮನ್ನು ಹಣ ಏನು ಮಾಡುತ್ತೆ? ನಿಮ್ಮನ್ನು ಗುಲಾಮಾಗಿ ಮಾಡುತ್ತೆ. ಸೊ ಡೋಂಟ್ ಸರ್ವ್ ಮನಿ, ಸರ್ವ್ ಮಾಸ್ಟರ್. ಮನಿ ಈಸ್ ಓನ್ಲಿ ಎ ಸರ್ವೆಂಟ್ ಫಾರ್ ಯು. ಇಟ್ ಆಲ್ವೇಸ್ ವೆಯ್ಟ್ ಫಾರ್ ಯುವರ್ ಆರ್ಡರ್ಸ್. ಅದು ನಿನ್ನ ಆರ್ಡರ್ಗಳಿಗೆ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ಮನಿ ಮಸ್ಟ್ ಬಿಕಮ್ ಯುವರ್ ಸ್ಲೇವ್ ಆ್ಯಂಡ್ ಯು ಮಸ್ಟ್ ಬಿಕಮ್ ಸರ್ವೆಂಟ್ ಯುವರ್ ಮಾಸ್ಟರ್. ನೀನು ದೇವರಿಗೆ ಸೇವಕನಾಗಬೇಕು, ಹಣ ಬಂದು ನಿನಗೆ ಗುಲಾಮ ಆಗಬೇಕು. ಆಗ ಹಣ ನಿನ್ನ ಪಾದದಲ್ಲಿ ಬಿಡಬೇಕು. ನೀನು ಕರ್ತನ ದೇವ್ರ ಸನ್ನಿಧಾನಕ್ಕೆ ಬಂದು ನಿನ್ನ ಹೃದಯದಲ್ಲಿ ಕರ್ತನಿಗೆ ಪ್ರತ್ಯುತ್ತಮವಾದ ಸ್ಥಾನ ನೀನು ಯಾವಾಗ ಇಡ್ತೀಯ, ಅಲ್ಲಿಂದ ನಿನ್ನ ಜೀವನ ಆರಾಮ. ಅದಕ್ಕೆ ಕೀವರ್ಡ್ ಏನು ನಾನು ಮಾಡ್ತಾ ಇದ್ದೆ,
ಕೀವರ್ಡು ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಹೃದಯದಿಂದಲೋ, ಪೂರ್ಣ ಪ್ರಾಣದಿಂದಲೋ, ಪೂರ್ಣ ಶಕ್ತಿಯಿಂದಲೂ ನೀನು ಅವನನ್ನು ಪ್ರೀತಿಸಬೇಕು. ದಟ್ ಇಸ್ ದ ಓನ್ಲಿ ಮ್ಯಾಟರ್ಸ್. ನೀನು ಅವನು ಎಷ್ಟು ಪ್ರೀತಿ ಮಾಡ್ತೀಯಾ ನೋಡಿ. ನಿಮಗೆಲ್ಲ ಪ್ರೀತಿ ಇರೋದ್ರಿಂದ ಇಲ್ಲಿ ಬಂದಿದ್ದೀರಾ. ಎಷ್ಟೋ ಕೆಲಸ ಇತ್ತು, ಸಾವಿರಗಟ್ಟಲೆ ರೂಪಾಯಿ ಆರ್ಡ್ರ್ಗಳಿತ್ತು, ಅದೆಲ್ಲ ಬಿಟ್ಟು ಬಂದಿದ್ದೀರಾ. ಕೆಲವರು 15,000 ರೂಪಾಯಿ ಖರ್ಚು ಮಾಡಿ ಬರ್ತೀರಾ, ಕೆಲವು 10,000 ರೂಪಾಯಿ ಖರ್ಚು ಮಾಡ್ಕೊಂಡು ಬರ್ತೀರಾ. ಅಪ್ ಆ್ಯಂಡ್ ಡೌನ್ ಹೋಗಿ ಇಷ್ಟು ಖರ್ಚಾಗುತ್ತೆ ನಿಮಗೆ. ಯಾಕೆ ಹಣನ ಯಾಕೆ ನೀವು ಕೇರ್ ಮಾಡ್ತಿಲ್ಲ? ನಿಮ್ಗೆ ಇಲ್ಲಿ ಕೊಡೋದು ತುಂಬ ಮುಖ್ಯ. ಯಾಕಂದರೆ ಇಲ್ಲಿ ಕೊಡೋದು ಬಂದು ನಿಮ್ಗೆ ಅರ್ಥ ಆಗ್ಬಿಡ್ತು ಅಂದರೆ ಅದನ್ನು 10 ಟೈಮ್ಸ್ ಅಲ್ಲ 100ರಷ್ಟು ನೀವು ಸಂಪಾದನೆ ಮಾಡ್ಬೋದು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೋಬೇಕು, ಚಿಂತೆ ಮಾಡಬೇಡಿ, ಮೊದಲು ದೇವ್ರ ರಾಜ್ಯಕ್ಕಾಗಿ ತವಕ ಪಡಿ. ಆಗ ತವಕ ಪಡಬೇಕು. ನೀವು ಕಂಪನಿ ಒಳಗೆ ಸೇರ್ಕೊಳ್ತಾ ಇದ್ದೀರಾ. ಯಾವಾಗ ನೀವು ದೇವ್ರನ್ನ ಪ್ರೀತಿ ಮಾಡೋಕ್ಕೆ ಆರಂಭ ಮಾಡ್ತೀರಾ, ದೇವ್ ನಿಮ್ಮನ್ನ ಕರೆದುಬಿಟ್ರು, ಕರೆದಿದ ಮೇಲೆ ನೀವು ಅವ್ರ ಜೊತೆ ಒಡಂಬಡಿಕೆ ಮಾಡ್ಕೊಳ್ತೀರಾ. ಒಡಂಬಡಿಕೆ ಅಂದರೆ ಒಪ್ಪಂದ, ಅಗ್ರಿಮೆಂಟು. ಆ ಅಗ್ರಿಮೆಂಟ್ ಅಂದರೆ ಡೂಸ್ ಆರ್ ನಾಟ್ ಡೂಸ್. ಆ ಕಂಪನಿ ಒಳಗೆ ಸೇರಿದ ಮೇಲೆ ಇವತ್ತು ಒಂದು ಕಂಪನಿ ಒಳಗೆ ಸೇರ್ಕೋಬೇಕಾದ್ರೆ ಫಸ್ಟ್ ನಿನಗೆ ಒಂದು ಕನ್ಫರ್ಮೇಷನ್ ಲೆಟ್ರ್ ಕೊಡ್ತಾರೆ. ಫಸ್ಟ್ ಒಂದು ಪ್ರೊಫೆಷನರಿಗೆ ಕೊಡ್ತಾರೆ, ಆಮೇಲೆ ನಿಂಗೆ ಒಂದು ಕನ್ಫರ್ಮೇಷನ್ ಲೆಟ್ರ್ ಕೊಡ್ತಾರೆ. ಕೊಟ್ಟಾದ್ಮೇಲೆ ನಿಂಗೆ ಒಂದು ID ಕಾರ್ಡ್ ಕೊಡ್ತಾರೆ. ID ಕಾರ್ಡ್ ಕೊಟ್ಟಾದ್ಮೇಲೆ ನಿನ್ನ ರೆಕಾರ್ಡ್ಸ್ ಎಲ್ಲ ಅವರ ಡಾಕ್ಯುಮೆಂಟೇಷನ್ಗೆ ಫೀಡ್ಬ್ಯಾಕ್ ಆಗುತ್ತೆ. ಆಮೇಲೆ ನಿನಗೊಂದು ಟ್ಯಾಗ್ ಕೊಡ್ತಾರೆ, ನೀನು ಎಲ್ಲ ಕೆಲಸಗಳಿಗೆ ನೀನು ಬದ್ಧನಾಗಿದೆಯಾ, ಮತ್ತು ಇಷ್ಟೆಲ್ಲ ನಿನಗೆ ಪ್ಯಾಕೇಜಸ್ಗಳು ಕೊಡ್ತೀವಿ. ತಿಂಗಳಿಗೆ 3 ಲಕ್ಷ 4 ಲಕ್ಷ ರೂಪಾಯಿ ಸಂಬಳ ನಿಂಗೆ ಸಿಗುತ್ತೆ. ಆಗ ಅವತ್ತಿನ ದಿನದಿಂದ ಆ ಹುಡುಗ ಹೆಂಗಿರ್ತಾನೆ, ಅವನು ಆ ಕಂಪನಿಗೆ ರೆಪ್ರೆಸೆಂಟೇಟಿವ್ ಆಗಿರ್ತಾನೆ. ಅವನ್ನೆಲ್ಲನೂ ಹೋದರೆ ಅವನು ಏನಪ್ಪ ಎಲ್ಲಿ ಕೆಲಸ ಮಾಡ್ತೀರಾ, 1 ನಿಮಿಷ ಇರಿ ಸರ್, ವಿಸಿಟಿಂಗ್ ಕಾರ್ಡ ಸರ್, ನೋಡಿ ಸರ್ ಕಾರ್ಡ್ ಸರ್. ಓ, ನೀವು ಈ ಕಂಪನಿಲಿದ್ದೀರಾ? ಅಯ್ಯೋಯ್ಯೋ, ಇದು ದೊಡ್ಡ ಕಂಪನಿ ಅಲ್ಲರಿ ಇದು. ಅಲ್ಲಿ MD ಆಗಿದ್ದೀರಾ, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀರಾ ನೀವು. ಆ ಕಾರ್ಡ್ ಬಂದು ನಿಮ್ಮ ಸ್ಪೆಸಿಫಿಕೇಶನ್, ನಿಮ್ಮ ಪರಿಚಯ ಅದು ಮಾಡಿ ಕೊಟ್ಬಿಡುತ್ತೆ. ಆ ಕಂಪನಿ ಕೆಲಸ ಮಾಡೋನು ಹೆಂಗಿರ್ತಾನೆ, ಅಲ್ಲಿ ಕೆಲಸ ಮಾಡಿ ಮುಗಿಸಿದ ಮೇಲೂ ಫೈಲ್ ಇಟ್ಕೊಂಡು ಮತ್ತೆ ಮನೆಗೆ ಬರ್ತಾನೆ. ಮನೆಗೆ ಕುತ್ಕೊಂಡು ಮತ್ತೆ ಕಾಫಿ ಎಲ್ಲ ಕುಡಿದ್ಬಿಟ್ಟು ಕುತ್ಕೊಂಡು ಮತ್ತೆ ಅಕೌಂಟ್ಸ್ ಎಲ್ಲ ಬರಿತಾ ಇರ್ತಾನೆ. ಅವಳು ಹೇಳ್ತಾಳೆ, ಹೆಂಡ್ತಿ ಯಾವಾಗಲೂ ಇದೇ ಗೋಳು, ಫೈಲು ಸಾಯ್ತೇರಿ. ಇನ್ನು ನನ್ನ ಹತ್ರ ಒಂದು ಸಲ ಮಾತಾಡೋದಿಲ್ಲ. ಇಲ್ಲ ಕಣೆ, ಇದೆಲ್ಲ ತುಂಬ ಕೆಲಸ ಕಣೆ, ಟಾರ್ಗೆಟ್ ಕೊಟ್ಟವ್ರು ಕಣೆ, ಇದೆಲ್ಲ ಮುಗಿಸ್ಲಿಲ್ಲ ಅಂದರೆ ಅಯ್ಯೋ ಬಿಡ್ರಿ, ಅದೆಲ್ಲ ಇನ್ನು ಬಿಡ್ರಿ ಅಂತ ಸಂಬಳ ಕೊಡೋನು ಯಾರು ನಿನಗೆ? ಕಂಪನಿ ಸಂಬಳ ಕೊಡ್ತಾ ಇದೆ. ಅವ್ನು ಮನೆಗೆ ಬಂದರೂ ಕೂಡ ಅವ್ನ ಫೋನ್ ಕಾಂಟ್ಯಾಕ್ಟ್ ಎಲ್ಲ ಎಲ್ಲಿರುತ್ತೆ? ಕಸ್ಟಮರ್ಸ್ಗಳ ಹತ್ರ ಇರುತ್ತೆ. ಸರ್ ಈ ಕಂಪನಿಗೆ ಬಂದುಬಿಡಿ ಸರ್, ನಾನು ನಾಳೆ ಬರ್ತೀನಿ ಸರ್, ಬಂದುಬಿಡಿ, ಒಳ್ಳೆ ಪ್ಯಾಕೇಜ್ ಸರ್, ಈ ಥರ ಪ್ರೊಡಕ್ಷನ್ ಮಾಡ್ತಾಯಿದ್ದೆ, ಈ ಪ್ರಾಡಕ್ಟ್ ಮಾಡ್ತಾಯಿದ್ದೆ ಸರ್. ಡೇ ಆ್ಯಂಡ್ ನೈಟ್ ಅವನು ಏನು ಮಾಡ್ತಾ ಇರ್ತಾನೆ, ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾ ಇರ್ತಾನೆ. ಆಗ ನೀನು ಒಡಂಬಡಿಕೆ ಮಾಡಿದ ಮೇಲೆ ನಿನಗೊಂದು ಪ್ರೊಫೆಷನರಿ ಆಯಿತು, ಬ್ಯಾಪ್ಟಿಸಮ್ ಆಯಿತು, ನಿನಗೆ ಕನ್ಫರ್ಮೇಷನ್ ಕೊಟ್ಬಿಟ್ರು, ಅಭಿಷೇಕ ಆಯಿತು. ಅಭಿಷೇಕ ಆದಮೇಲೆ ನೀನು ಸಭೆಯ ಒಳಗೆ, ನೀನು ಸಭೆಯಲ್ಲಿ ದೇವರ ಮಗಳಾಗಿ ಆಪ್ರೇಟ್ ಮಾಡ್ತೀನಿ. ಆಗ ನಿನ್ನ ಪ್ರಾಡಕ್ಟ್ ಏನು, ದೇವ್ರ ಬಗ್ಗೆ ಪರಿಚಯ ಮಾಡ್ತೀಯಾ. ಹೇಗೆ ಒಂದು ಕಂಪನಿ ಒಳಗೆ ಒಬ್ಬ ಕೆಲಸಕ್ಕೆ ಸೇರ್ಕೊಂಡ ಮೇಲೆ ಆ ಕಂಪನಿನ ಪ್ರಮೋಟ್ ಮಾಡೋಕ್ಕೆ ನೋಡ್ತಾನೆ, ಆ ಕಂಪನಿ ಒಳಗೆ ಆ ಬಡ್ಜೆಟ್ಗಳನ್ನ ರೈಸ್ ಮಾಡೋಕ್ಕೆ ಹೇಗೆ ಅವನು ಪ್ಲ್ಯಾನ್ ಮಾಡ್ತಾನೆ, ಅದೇ ರೀತಿ ನಾವು ಕರ್ತನ ರಾಜ್ಯದಲ್ಲಿ ಬಂದಮೇಲೆ ಪರಲೋಕ ರಾಜ್ಯ, ವಿ ಆರ್ ದ ರೆಪ್ರೆಸೆಂಟೇಟಿವ್ ಆಫ್ ಗಾಡ್ಸ್ ಕಿಂಗ್ಡಮ್ ಆ್ಯಂಡ್ ವಿ ಆರ್ ದ ರಾಯಲ್ ಅಂಬಾಸಡರ್. ನೀವೆಲ್ಲ ದೇವರ ರಾಜ್ಯದ ಪ್ರತಿನಿಧಿಗಳಾಗ್ಬಿಟ್ರಿ. ನೀವು ಇದ್ದೀರಾ? ನೀವೆಲ್ಲ ದೇವರ ರಾಜ್ಯದ ಪ್ರತಿನಿಧಿಗಳಾಗಿದ್ದೀರಾ. ಸೊ ನಾನು ನಿಂತಿದ್ದೀನಿ. ಯಾಕೆ ಹೇಗೆ ನಿಂತಿದ್ದೀನಿ? ಐ ಆಮ್ ರೆಪ್ರೆಸೆಂಟಿಂಗ್ ಆಫ್ ದ ಗಾಡ್ಸ್ ಕಿಂಗ್ಡಮ್. ದೇವರ ರಾಜ್ಯದ ಪ್ರತಿನಿಧಿಯಾಗಿ ನಾನು ಈ ಬಲಿಪೀಠದಲ್ಲಿ ನಿಂತ್ಕೊಂಡಿದ್ದೀನಿ. ದೇವರನ್ನು ಏನು ಮೆಸೇಜ್ ಕೊಡ್ತಾನೆ ಆ ಮೆಸೇಜ್ ನಾನು ನಿಮಗೆ ರವಾನೆ ಮಾಡ್ತಾ ಇದ್ದಾನೆ ಅಲ್ವಾ? ನೀವು ಅದನ್ನು ಕೂತ್ಕೊಂಡು ಕುಲಂಕುಷವಾಗಿ ಕೂತ್ಕೊಂಡು ಕೇಳ್ತೀರ, ಓ ಈಗ ಇದೆಲ್ಲ ಇದೆಯಾ? ಆಗ ನಾನು ಹೇಳೋ ನನಗೂ ಆಶೀರ್ವಾದ, ಕೇಳೋರು ನಿಮಗೂ ಆಶೀರ್ವಾದ. ಆಗ ಆ ರಾಜ್ಯಕ್ಕಾಗಿ ನೀವು ನಿಂತ್ಕೊಂಡ್ಬಿಟ್ರೆ ನಾನು ಹೇಳ್ತೇನೆ, ನೀನು ತಿನ್ನೋ ವಿಷಯದಲ್ಲಿ, ಕುಡಿಯೋ ವಿಷಯದಲ್ಲಿ, ಒತ್ಕೊಳ್ಳೋ ವಿಷಯದಲ್ಲಿ ನೀನು ಚಿಂತೆ ಮಾಡೋದು ಬೇಕಾಗಿಲ್ಲ. ಒಬ್ಬ IPS ಇಂಡಿಯನ್ ಪೊಲೀಸ್ ಸರ್ವಿಸ್ಗೆ ಒಬ್ಬ ಸೇರ್ಕೊಂಡ್ಬಿಟ್ಟ ಅಂದರೆ 24 ಗಂಟೆ ಸರ್ಕಾರ ಅವನ ಬಗ್ಗೆ ಚಿಂತೆ ಮಾಡುತ್ತೆ. ಅವ್ನಿಗೆ ಯಾವ ಗಾಡಿ ಕೊಡಬೇಕು, ಅವ್ನಿಗೆ ಯಾವ ಪೊಲೀಸ್ ಕೊಡಬೇಕು, ಅವ್ನಿಗೆ ಎಷ್ಟು ಜನ ಗನ್ಮೆನ್ ಕೊಡಬೇಕು, ಅವ್ನಿಗೆ ಎಷ್ಟು ಜನ ಕೆಲಸದವ್ರು ಕೊಡಬೇಕು, ಅವ್ನಿಗೆ ಎಲ್ಲಿ ಪ್ರಮೋಟ್ ಮಾಡಬೇಕು, ಯಾವ ಆಫೀಸ್ ಕೊಡಬೇಕು, ಅವ್ನಿಗೆ ಯಾವುದೆಲ್ಲ ಅವನಿಗೆ ಪ್ರಮೋಷನ್ ಮಾಡಿ ಅವನ ಮೇಲೆ ತರಬೇಕಂತೇಳಿ 24 ಗಂಟೆ ಆ ಸರ್ಕಾರ ಅವನ ಬಗ್ಗೆ ಯೋಚನೆ ಮಾಡುತ್ತೆ. ಅವನಿಗೆ ಹೋಗೋ ಕಡೆಗಳೆಲ್ಲ ಅವ್ನಿಗೆ ಯಾವುದು ತೊಂದರೆ ಇಲ್ಲ, ಅವ್ನು ಯಾವುದು ಮನೆ ಕಟ್ಟೋದೇ ಇಲ್ಲ, ಸರ್ಕಾರನೇ ಮನೆ ಕಟ್ಟಿಟ್ಟಿರುತ್ತೆ ಅವನಿಗೆ. ಇದ್ದೀರಾ? ಅವನೇನ ಮನೆ ಕಟ್ಕೊಂಡು ಹೋಗ್ತಾನ IPS ಅಧಿಕಾರಿ? ಇಲ್ಲ. ಇಲ್ಲ ಬ್ರದರ್ 30-40 ಕಟ್ತಾ ಇದ್ದೀನಿ. ಇಲ್ಲ, ಸರ್ಕಾರ ಇಟ್ಟಿರುತ್ತೆ. ಫ್ರೀ ಹೌಸು, ಫ್ರೀ ಬಾಡಿಗೆ, ಫ್ರೀ ವಾಟರ್ ಬಿಲ್ಲು, ಫ್ರೀ ಎಲೆಕ್ಟ್ರಿಕ್ ಬಿಲ್ಲು, ಫ್ರೀ ಫೋನ್ ಬಿಲ್ಲು, ಫ್ರೀ ಎಜುಕೇಷನ್ ಬಿಲ್ಲು, ಫ್ರೀ ಕಾರು, ಫ್ರೀ ಡ್ರೈವರು, ಎಲ್ಲ ಫ್ರೀ ರೀ. ತಿಂಗಳಿಗೆ 1,60,000 ರೂಪಾಯಿ ಸಂಬಳ ಬರುತ್ತೆ ಅವನಿಗೆ. ಅವನಿಗೇನು ಚಿಂತೆ ಇರಲ್ಲ. ಅವನು ಸರ್ಕಾರಕ್ಕೆ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಿರ್ತಾನೆ ಅಲ್ವಾ? ಒಂದು
ಸರ್ಕಾರದ ಕೆಲಸ ಮಾಡೋದಕ್ಕೆ ಒಂದು ಸರ್ಕಾರನೇ ಅವ್ನಿಗೆ ಇಷ್ಟೆಲ್ಲ ಸವಲತ್ತುಗಳು ಕೊಡೋದಾದರೆ ಪರಲೋಕ ಸರ್ಕಾರಕ್ಕೆ ನೀವು ನಿಂತಿದ್ದೀರಲ್ಲ ರಾಜ್ಕುಮಾರ್ ಅವರೇ, ನಿಮ್ಮ ಬಗ್ಗೆ ಆ ಪರಲೋಕ ರಾಜ್ಯ ಚಿಂತೆ ಮಾಡೋದಿಲ್ವಾ? Hallelujah. ಅಪ್ಪ ಹೇಳ್ತಾರೆ, ಏನ್ ತಿನ್ನಬೇಕು, ಕುಡಿಬೇಕು, ಒತ್ಕೋಬೇಕು, ನೀನು ಚಿಂತೆ ಮಾಡಬೇಡ, ನಾನು ನಿನ್ನ ಬಗ್ಗೆ ಚಿಂತೆ ಮಾಡ್ತೇನೆ. ನಿನ್ನ ಕಾರ್ಯಗಳಿಗಾಗಿ ನಾನು ಆಶೀರ್ವಾದ ತರ್ತೇನೆ. ನೀನು ಹೋಗೋ ಎಲ್ಲ ಕಾರ್ಯಗಳಲ್ಲಿ ಆಶೀರ್ವಾದ ಬರುತ್ತೆ. ನೀನು ಅಭಿವೃದ್ಧಿ ಆಗ್ತೀಯಾ. ನೀನು ಎಲ್ಲ ಕೆಳಗಣವಾಗೋದಿಲ್ಲ, ನೀನು ಎಲ್ಲದಲ್ಲೂ ಮೇಲಣವಾಗಿ ಹೋಗ್ತೀರಾ. ನೀನು ಬಾಲವಾಗಿ ಅಲ್ಲ, ನೀನು ಎಲ್ಲ ವಿಷಯದಲ್ಲಿ ತಲೆಯಾಗಿ ಆಶೀರ್ವಾದಗಿರ್ತೀಯ. ಚಪ್ಪಾಳೆ ಬರಲಿ. ದೇವರ ರಾಜ್ಯದೊಳಗೆ ನೀವು ಬಂದಿದ ತಕ್ಷಣ ನೀವು ಮೆಂಬರ್ ಆಗ್ಬಿಟ್ಟೆ, ಪ್ರತಿನಿಧಿ ಆಗ್ಬಿಟ್ಟು ಅವಾಗ ನಾನು ಬಂದ್ಬಿಟ್ಟಿದ್ದೀನಿ, ಅವನು IPS ಅಧಿಕಾರಿ ಆಗಿದ ತಕ್ಷಣ 3 ಹೊತ್ತು ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿರ್ತಾನ? ಇಲ್ಲ, ಅವನಿಗೆ ತುಂಬ ಕೆಲಸಗಳು ಕೊಡುತ್ತೆ ಸರ್ಕಾರ. ಇದೆಲ್ಲ ನೀನು ಮಾಡಬೇಕು, ಇದೆಲ್ಲ ಟಾರ್ಗೆಟ್ ಮಾಡಬೇಕು. 24 ಗಂಟೆ ಅವ್ನು ಟೆನ್ಷನ್ ಆಗಿರ್ತಾನೆ. ಅವ್ನ ಮನೆ ಬಗ್ಗೆ ಯೋಚನೆ ಇರೋದಿಲ್ಲ, ಗಾಡಿ ಬಗ್ಗೆ ಯೋಚನೆ ಇರೋದು, ಎಲ್ಲ ಫ್ರೀ. ಅವನು ಹೊರಗಡೆಗೆ ಹೋದ ಅಂದರೆ ಸಾಕು ಎಲ್ಲ ಸಲ್ಯೂಟ್ ಹೊಡಿತಾ ಇರ್ತಾರೆ. ಸರ್ ಬರೀ ಸಲ್ಯೂಟೇ ತಗೊಳ್ಳೋದಾಯ್ತು. ಅಷ್ಟು ಆನರ್ ಅವನಿಗೆ ಕೊಡತ್ತೆ ಅಂದರೆ ಪರಲೋಕ ರಾಜ್ಯ ನಿಮ್ಗೆ ಎಷ್ಟು ಆನರ್ ಕೊಡ್ಬೋದು. ನಾನು ಹಿಂಗೆ ಬರ್ಬೇಕಾದ್ರೆ ದೂತರು ಹಂಗೆ ನಿಂತಿರ್ತಾರೆ, ದೇವದೂತರು ಹಂಗೇ ತಲೆ ಬಾಗ್ತಾರೆ. ನಾನು ನೋಡ್ಬೇಕು, ನನಗೆ ಅಯ್ಯೋ ಇದೇನಪ್ಪ ದೂತರಲ್ಲಿ ನಿಂತವ್ರೆ. ಅಪ್ಪ ಹೇಳ್ತಾರೆ, ನಿನ್ನ ಘನಪಡಿಸ್ತವ್ರು ಅವರು. ನಿಮ್ಮ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ, ಅದೇ ಪ್ರಾಬ್ಲಮ್ಮು. ನಿಮ್ಮ ಕಣ್ಣುಗಳೆಲ್ಲ ಲೋಕದ ಕಡೆನೇ ನೋಡ್ತಾ ಇದೆ. ಸೈಟ್ ಸಿಕ್ಕಿಲ್ಲ, 30-40 ಸಿಕ್ಕಿಲ್ಲ, 40-60 ಸಿಕ್ಕಿಲ್ಲ, ಇದು ನೋಡ್ತಾ ಇರ್ತಾರೆ. ಎಕರೆಗಟ್ಟಲೆ ಸಿಗ್ತಾ ಇದೆ ನಿಮಗೆ. ಅಪ್ಪ ನಿಮ್ಗೆ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ. ನಿಮ್ಮ ಕಣ್ಣು ತೆರೆಯಲ್ಪಡಬೇಕು. ಆಗ ಒಡಂಬಡಿಕೆ ಅಂತ ಒಳಗೆ ಅಂದ ತಕ್ಷಣ ಅಂದರೆ ಇಟ್ ಇಸ್ ನಾಟ್ ಅನ್ ಆರ್ಡಿನರಿ ಥಿಂಗ್ ಬೈ ಪೀಪಲ್ ಆಫ್ ಗಾಡ್. ಒಡಂಬಡಿಕೆ ಅಂದರೆ ದೇವರ ಅರಮನೆಯೊಳಗೆ ನೀನು ಸೇರ್ಕೊಳ್ತೀಯಾ. ದೊಡ್ಡ IPS, ದೊಡ್ಡ ಇನ್ಫೋಸಿಸ್ ಕಂಪನಿಗಳೆಲ್ಲ ಸೇರ್ಕೊಳ್ತೀವಲ್ಲ, ಅಲ್ಲ ಸೇರ್ಕೊಂಡ್ಮೇಲೆ 2-3 ವರ್ಷ ಅಷ್ಟೇ. ಆಮೇಲೆ ಕಂಪ್ನಿ ಡಮಾರ್, ಓನರ್ ಡಮಾರ್, ಇವನು ಡಮಾರ್. ಹೆಂಗೆ ಹೋದ ಯಜಮಾನ್ರು? ಕಂಪ್ನಿ ಮುಚ್ಚಿಬಿಡ್ತು. ಎಲ್ಲಿ ಯಜಮಾನ್ರು? ಅವರು ಮುಚ್ಕೊಂಡು ಹೋಗ್ಬಿಟ್ರು. ಯಾವಾಗ ನೇಣಾಕೊಂಡ್ಬಿಟ್ರು. ಇದು ಡೂಪ್ಲಿಕೇಟ್ ಕಂಪ್ನಿಗಳಿವೆಲ್ಲ. ಅಥವಾ ಆದರೆ ಪರ್ಮನೆಂಟಾಗಿ ಓನರ್ ಚೇಂಜ್ ಆಗದೆ ಇರೋ ಕಂಪನಿ ಅದಂದರೆ ಪರಲೋಕ ಮಾತ್ರ. ದಿಸ್ ಓನರ್ ವಿಲ್ ನೆವರ್ ಚೇಂಜ್, ದಿಸ್ ಕಂಪನಿ ವಿಲ್ ನೆವರ್ ಗೋ ಡೌನ್, ದಿಸ್ ಎಕನಾಮಿಕಲ್ ಕ್ರೈಸಿಸ್ ವಿಲ್ ನೆವರ್ ಎವರ್ ಗೋ ಡೌನ್ ಎಟ್ ಆಲ್. ಹಣಕಾಸುಗಳು ಯಾವತ್ತು ಕಂಪನಿ ಒಳಗೆ ಅದು ಹೋಗ್ತಾ ಇರುತ್ತೆ. ಲೋಕದ ಕಂಪನಿಗಳು ನೋಡಿ, ಇವತ್ತು ಬೆಳಗಿನ ಜಾವ ಆದರೆ ಶೇರ್ ಮಾರ್ಕೆಟು ಹೋಗಿರುತ್ತೆ, ಆಮೇಲೆ ಬಂದಿರುತ್ತೆ, ಹೆಂಗೆ ಎಳೆದು ಹೋಗ್ತಿರುತ್ತೆ. ಅಪ್ಪಂದು ಕಂಪನಿ ಬಂದು ಶೇರ್ ಮಾರ್ಕೆಟು ಹಿಂಗೆಲ್ಲ ಹೋಗೋದಲ್ಲ ರೀ, ಅದು ಹೋಗ್ತಾನೆ ಇರುತ್ತೆ ರಾಕೆಟ್ ಥರ. ಇಟ್ ನೆವರ್ ಕಮ್ ಡೌನ್. ದೇವರ ವಾಕ್ಯ ಹೇಳುತ್ತೆ, ಸೇನಾಧೀಶನಾದ ಯೆಹೋವನು ದಾವೀದನ ಸಂಗಡ ಇದ್ದುದರಿಂದ ಅವನ ದಿನದಿಂದ ದಿನಕ್ಕೆ ಏರುತ್ತಾ ಹೋದ. ದಿನದಿಂದ ದಿನಕ್ಕೆ ಮೇಲೆ ಹೋದ. ಅವನು ಕೆಳಗೆ ಹೋಗ್ಲಿಲ್ಲ, ಕೆಳಗೆ ಹೋಗಕ್ಕೆ ಬಿಡ್ಲಿಲ್ಲ. ಯಾಕಂದ್ರೆ ಈ ಶೇರ್ ಮಾರ್ಕೆಟ್ ಡಿಫ್ರೆಂಟ್ ಆಗಿದೆ, ಇದು ವರ್ಕ್ ಆಗಿ ಆಕ್ಟಿವೇಟ್ ಆಗೋದು ಡಿಫ್ರೆಂಟ್ ಆಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಹೌ ಯು ಆರ್ ಕನೆಕ್ಟಿಂಗ್ ಟು ದಟ್ ಕವನೆಂಟ್ ಆಫ್ ಗಾಡ್. ದೇವರ ಒಡಂಬಡಿಕೆ ಒಳಗೆ ನೀನು ಎಷ್ಟರ ಮಟ್ಟಿಗೆ ಭಾಗಿ ಆಗ್ತೀಯ ಅನ್ನೋದೇ ದೇವರು ಇವತ್ತು ನಿನ್ನ ಹೃದಯವನ್ನು ಚೆಕ್ ಮಾಡಿ ನೋಡ್ತಾರೆ. ದೇವ್ರು ನಿನ್ನ ಹೃದಯ ನೋಡ್ತಾರೆ. ಕವನೆಂಟ್ ಹೆಂಗಿದೆ, ಆ ಕವನೆಂಟ್ ಹೆಂಗಿರಬೇಕು? ಆ ಕವನೆಂಟ್ ಒಳಗೆ ಸ್ಥಿರವಾಗಿರ್ಬೇಕು ನೀನು, ಗಟ್ಟಿಗೆ. ಎಷ್ಟೇ ಹೋರಾಟ ಬರಲಿ, ಎಷ್ಟೇ ಕಣ್ಣೀರು ಬರಲಿ, ನಾನು ಯಾವತ್ತು ದೇವನ ಬಿಟ್ಟು ಹೋಗಲ್ಲ ಅನ್ನುವಂಥ ನಿನ್ನಲ್ಲೇ ಒಂದು ಆ ರಿಜಿಡ್, ಆ ಹಠ ನಿನ್ನಲ್ಲಿ ಬರಬೇಕು, ಅಭಿಮಾನ ಬರಬೇಕು, ಅತ್ತಿ ಉರಿಬೇಕು ದೇವ್ರ ರಾಜ್ಯದ ಬಗ್ಗೆ. ನನ್ನ ಪ್ರಿಯ ಮಕ್ಕಳೇ, ಅದಕ್ಕೆ ಬ್ಲೆಸ್ಸಿಂಗ್ ಆಗ್ಬಿಡುತ್ತೆ. ನೋಡಿ, ಕೆಲವು ಟೈಮಲ್ಲಿ 2 ಜನ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಆರ್ಗ್ಯುಮೆಂಟ್ಗಳಾಗ್ಬಿಡುತ್ತೆ. ಅವನು ಅಸೆಂಚರ್ ಕಂಪನಿ ಕೆಲಸ ಮಾಡ್ತಿರ್ತಾನೆ, ಇವನು ಎಂಫೋಸಿಸ್ ಕಂಪನಿ ಕೆಲಸ ಮಾಡ್ತಿರ್ತಾನೆ. ಇವನು ಹೇಳ್ತಾನೆ, ಅಸೆಂಚರ್ ಕಂಪನಿ ಭಾಳ ಮೋಸವಾಗೈತೆ, ಕಚಡ ಕಂಪನಿ, ಹಂಗೆ ಹಿಂಗೆ ಅಂತ ತಕ್ಷಣ ಇವನು ಹೇಳ್ತಾನೆ, ಬಾಯಿ ಮುಚ್ಕೊಂಡ್ರು, ನನ್ನ ಕಂಪನಿ ಬಗ್ಗೆ ಮಾತಾಡ್ತೀನಿ, ನೀನು ಹೆಂಗೆ ಮಾತಾಡ್ತೀಯ ಗೌರವ, ನೀನು ಕೋರ್ಟ್ಗೆ ಕರ್ಕೊಂಡು ಹೋಗ್ಬಿಡ್ತೀನಿ ನಿನ್ನ. ನೋಡಿದ್ರೆ ಆ ಕಂಪನಿ ಬಗ್ಗೆ ಮಾತಾಡಿದ್ರೆ ಅವ್ನು ಲೋ ಎಸ್ಟಿಮೇಟ್ ಮಾಡ್ಕೊಳಕ್ಕೆ ಬಿಡೋದಿಲ್ಲ, ಅವನು ಹೆಚ್ಚಿಗೆ ಬರ್ತಾನೆ. ಆಗ ನೀನು ಪರಲೋಕ ರಾಜ್ಯದಲ್ಲಿ ಇದೆಯಾ ಅಂದರೆ ಆ ಕಂಪನಿ ಬಗ್ಗೆ ನೀನು ಹೆಂಗೆ ಬಿಟ್ಕೊಡ್ಬಾರ್ದು, ಮಾತಾಡ್ತಾ ಹೋಗ್ಬೇಕು. ಅದನ್ನು ಆ ಆಶೀರ್ವಾದ ಅನ್ನೋದು ನಿಮಗೆ ವೆರಿ ಬ್ಲೆಸ್ಸಿಂಗ್ ಮಾಡಿ ಕೊಡ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಯಾವಾಗ ದ ಮೂಮೆಂಟ್ ವೆನ್ ಯು ಎಂಟರ್ ಇನ್ ಟು ದಟ್ ಕವನೆಂಟ್ ಮೀನ್ಸ್ ಯು ಆರ್ ಎಂಟರಿಂಗ್ ಇನ್ ಟು ದ ಕಿಂಗ್ ಆಫ್ ಕಿಂಗ್ ಅಂಡ್ ದ ಲಾರ್ಡ್ ಆಫ್ ಲಾರ್ಡ್. ಅವರ ಪ್ಯಾಲೇಸ್ ಒಳಗೆ ನೀವು ಬರ್ತೀಯಾ. ಪ್ಯಾಲೇಸ್ ಒಳಗೆ ನೀವು ಬಂದ ತಕ್ಷಣ ಕೊರತೆ ಇದೆಯಾ? ಅಲ್ಲಿ ಇರಲ್ಲ ಮಗಳೇ, ಕೊರತೆ ಅನ್ನೋದು ಇರೋದಿಲ್ಲ. ನಿನಗೆಲ್ಲ ಅಬಂಡೆನ್ಸ್ ಆಗ್ಬಿಡುತ್ತೆ. ಅಪ್ಪ ಹೇಳ್ತಾರೆ, ಜೀವಮಾನ ಕಾಲವೆಲ್ಲ ಶುಭಗಳು ಕೃಪೆಗಳು ನನ್ನನ್ನ ನಾನು ನಿಶ್ಚಯವಾಗಲು ಸದಾಕಾಲ ದೇವರ ಮಂದಿರದಲ್ಲಿ. ಯಾಕೆ? ಒಡಂಬಡಿಕೆ.
ದಾವೀದು ದೇವರನ್ನ ಒಡಂಬಡಿಕೆಯಲ್ಲಿ ಹಿಡ್ಕೊಂಡ, ಕುರುಬನಾಗಿ ಕರ್ಕೊಂಡ. ದೇವರೇ, ನನ್ನ ಕುರುಬ ನೀನಪ್ಪ, ನಾನು ಯಾವತ್ತಿನ ಕುರಿಯಾಗಿರ್ತೇನೆ, ನಿನ್ನ ವಾಕ್ಯಕ್ಕೆ ಮಣಿತೇನೆ, ಶುದ್ಧನಾಗಿರ್ತೇನೆ, ವಾಕ್ಯ ಕೇಳ್ತಾನೆ, ಅಭಿವೃದ್ಧಿ ಆಗ್ತಾನೆ, ಜೀವಮಾನ ಕಾಲವೆಲ್ಲ ನಿನ್ನ ಶುಭಗಳು ನನ್ನ ಮೇಲೆ ಹಿಂಬಾಲಿಸಿ ಬರಲಿ ಅಂತ ಹೇಳಿ ಯಾವಾಗ ದಾವೀದು ಒಡಂಬಡಿಕೆ ಮಾಡ್ಕೊಂಡ, ಆ ಒಡಂಬಡಿಕೆ ಬಿಟ್ಟು ಅವನು ಕೆಳಗೆ ಇಳಿಲಿಲ್ಲ. ದೇವ್ ನಾಮಕ್ಕೆ ಸ್ತೋತ್ರ. ಇವತ್ತು ನೋಡಿ, ಗಂಡ ಹೆಂಡತಿ ಒಡಂಬಡಿಕೆ ಮಾಡ್ಕೊಳ್ತಾರೆ ಮದುವೆ ದಿನದಲ್ಲಿ ಅಲ್ವಾ, ತಾಳಿ ಹಾಕ್ತಾರೆ. ತಾಳಿ ಹಾಕಿದ ತಕ್ಷಣ ಅವರ ಕವನೆಂಟ್ ಒಳಗೆ ಬಂದ್ಬಿಟ್ರು ಅಂತ ಅರ್ಥ. ಇನ್ನೊಂದು ಸರ್ವೆಂಟ್ ಅಲ್ಲ ಅಲ್ವಾ, ಇನ್ನೊಂದು ಸರ್ವೆಂಟ್ ಅಲ್ಲ, ಗಂಡ ಆಗ್ಬಿಡ್ತಾನೆ. ಬಾವಿ ಗಂಡ, ಬಾವಿ ಅಂದ್ರೆ ಬಾವಿ ಒಳಗೆ ಹಾಕೋ ಗಂಡ ಅಲ್ಲ, ನನ್ನ ಅಲ್ವಾ, ನನ್ನ ಪ್ರಿಯ ಹೆಂಡತಿ, ಮೈ ಲವಿಂಗ್ ಡಾರ್ಲಿಂಗ್ ಎಲ್ಲ ಹೇಳ್ತಾನೆ. ಎಲ್ಲ ಡಾರ್ಲಿಂಗ್ ಗಿರ್ಲಿಂಗ್ ಎಲ್ಲ ಆಗಿ ಕೊನೆಗೆ ಇವಳೇ ಡೇಂಜರ್ ಅಂದ್ಬಿಡ್ತಾನೆ ನೋಡಿ ಅವನು ಅಲ್ವಾ. ಆ ರೀತಿ ಆ ಬಾಂಧವ್ಯ ಬರುತ್ತೆ ನೋಡಿ. ಒಂದು ದಿನ ಹಾಕೋ ತಾಳಿಗೆ ಇವತ್ತವರೆಗೂ ಹೆಂಡತಿ ಗಂಡನ ಜೊತೆ ಇರುತ್ತೆ. ಏನು ಇನ್ನೂ ಮದುವೆ ಆಗೋ, ಏನು ಮಾಡಿದೀವಿ, ರಾಕ್ಷಸ ಜೊತೆ ಇದೀನಿ, ಏನು ಮಾಡಿದೀರಾ, ತಾಳಿ ಹಾಕ್ಬಿಟ್ಟವ್ರೆ, ಹಾಂ ಮುನ್ನ ಅಂತಾರೆ, ಮುನ್ನಿ ಅಂತಾರೆ, ಏನು ಪ್ರಯೋಜನ ಇಲ್ಲ, ಏನೋ ಇದೀ ಬದರ್. ಇವತ್ತವರೆಗೂ ಆ ತಾಳಿ ಹಾಕಿದ್ದಕ್ಕೆ ಆ ಬಾಂಧವ್ಯ ಬಂದ್ಬಿಡ್ತು ನೋಡಿ ನಮಗೆ. ಒಂದು ತಾಳಿ ಹಾಕೋ ಮಂಗಳಸೂತ್ರನೇ ಇಲ್ಲಿವರೆಗೂ ನಿಮ್ಮನ್ನ ಪ್ರಯಾಣದಲ್ಲಿ ಕರ್ಕೊಂಬರತ್ತೆ ಅಂದರೆ, ಕರ್ತನ ರಕ್ತ ನಿಮ್ಮನ್ನ ಹಾಕಿ ನಿಮ್ಮನ್ನ ಒಡಂಬಟ್ಟಿದೆಯಲ್ಲ, ಆ ರಕ್ತ ನಿಮ್ಮನ್ನು ಎಲ್ಲಿವರೆಗೆ ಕರ್ಕೊಂಡು ಹೋಗ್ಬೋದು ಅಲ್ವಾ. ಆ ರಕ್ತ ನಿಮ್ಮನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗ್ಬೋದು. ಆ ರಕ್ತ ನಿಮ್ಮನ್ನ ಆ ಒಡಂಬಡಿಕೆ ಒಳಗೆ ಸ್ಥಾಪನೆ ಮಾಡುತ್ತೆ. whenever the covenant has taken place, it will be established and sealed by the blood of Jesus. ಮಕ್ಕಳೇ, ದೇವ್ರಿಗೆ ಸ್ತೋತ್ರವಾಗಲಿ. ಯಾವಾಗ ನಾವು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತೇವೆ, ಅಗ್ರಿಮೆಂಟ್ ಮಾಡಿ ಆ ಒಡಂಬಡಿಕೆ ಒಳಗೆ ಆಗಿದ ತಕ್ಷಣ ಅಪ್ಪ ಅದ್ರ ಮೇಲೆ ಒಂದು ಸೀಲ್ ಹೊಡಿತಾರೆ. ಏನ್ ಸೀಲು? JESUS, ಯೇಸುವಿನ ರಕ್ತ. ಯೇಸುವಿನ ರಕ್ತದಿಂದ ಅದನ್ನ ಮುದ್ರೆ ಹಾಕ್ತಾರೆ. ಮುದ್ರೆ ಹಾಕಿದ್ರೆ ಏನ್ ಅರ್ಥ? Once if it is sealed, nobody can dispatch it, nobody can break it. It's a permanent covenant with God and with you. ಅದಕ್ಕೆ ನಾನು ಈ ವಾಗ್ದಾನ ತೋರಿಸ್ತೇನೆ ನಿಮಗೆ. ನಾನು ಅವರ ನಡುವೆ ತಿರುಗಾಡುತ್ತಾ ಅವರ ದೇವರಾಗಿರುತ್ತೇನೆ, ಅವರು ನನ್ನ ಪ್ರಜೆಯಾಗಿರುತ್ತಾರೆ. ನಾನು ಅವರಿಗೆ ಕುಗ್ಗಿಸಿದ ದಿನಗಳಿಗೆ ಬದಲಾಗಿ ಅವರಿಗೆ ಆಶೀರ್ವಾದ ದಿನಗಳನ್ನ ತಂದು ಕೊಡ್ತೇನೆ. ಇನ್ನು ಇವರಿಗೆ ಅವನು ಸುಖಭದ್ರವಾಗಿರ್ತಾನೆ, ಸಂತೋಷವಾಗಿರ್ತಾನೆ, ನಿರ್ಭಯವಾಗಿ ನಿದ್ರೆ ಮಾಡ್ತಾನೆ, ಹೊಟ್ಟೆ ತುಂಬ ಊಟ ಮಾಡ್ತಾನೆ, ಅವನು ಯಾವ ಸುದ್ದಿ ಇರಲ್ಲ. 5 ಮಂದಿ 100 ಮಂದಿಯನ್ನ ಓಡಿಸುತ್ತಾರೆ, 100 ಮಂದಿ 10,000 ಓಡಿಸುತ್ತಾರೆ. IPS ಅಧಿಕಾರಿ ಆದ್ರೆ ಏನು ಮಾಡ, ಅವನು ಸುಮ್ಮನೆ ಬಂದು ಹಿಂಗೆ ಹುಡುಗದಾದ್ರೆ ಸಾಯ್ ಹಿಂಗೆ ನಿಂತ್ಕೊಂಡ್ರೆ ಸಾಕು ಅಷ್ಟೇ. ಎಸ್ ಸರ್, ಎಲ್ಲ ಡಿಸ್ಪ್ಯಾಚ್ ಆಗೋರು ಅಂದ್ಬಿಡ್ತಾರೆ. ಸ್ಟ್ರೈಕಿಗೆ ನಿಂತೋಗ್ಬಿಡುತ್ತೆ ಅಲ್ಲಿ. ಎಷ್ಟು ದೊಡ್ಡ 1000 ಜನ ನಿಂತ್ಕೊಂಡ್ರು ಸರಿ ಸ್ಟ್ರೈಕಿಗೆ. ಲಾಸ್ಟಿಗೆ IPS ಅಧಿಕಾರಿ ಬರ್ತಾನೆ, ಏನೋ ನಡೀತಾ ಇದೆ ಇಲ್ಲಿ, ಹಿಂಗೆ ಈ ಜೀಪಿಂದ ಇಳಿದಿದ ತಕ್ಷಣ ಅಷ್ಟೇ ಬಂದು ಇಳಿದಿದ ತಕ್ಷಣ ಅಷ್ಟೇ ಮುಗೀತಲ್ಲಿ. ಸಾಹೇಬ್ರ ಬಂದು ಎಲ್ಲ ಓಡ್ರು ಅಂತ ಹೇಳ್ತಾರೆ. 5 ಮಂದಿ 100 ಮಂದಿ 10,000 ಓಡಿಸ್ತೀನಿ ಅಂತ ಅಪ್ಪ ಹೇಳ್ತಾರೆ. ನಿನ್ನ ಮಕ್ಕಳಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ಯಾವ ಕೇಡು ನಿನಗೆ ತಟ್ಟದೇ ಇಲ್ಲ. ಅಪ್ಪ ತಟ್ಟದೇ ಇಲ್ದಾಗೆ ಆಶೀರ್ವಾದ ಮಾಡಬೇಕಾದ್ರೆ ಆ ಕಾರ್ಯ ನಿಮ್ಮ ಜೀವನದಲ್ಲಿ ಇದುವರೆಗೆ ನಡೆಯಿರುವಂತ ಕೆಲಸವನ್ನ ಅವರು ಕಾರ್ಯ ಮಾಡಿ ಕಾರ್ಯರೂಪಕ್ಕೆ ತರ್ತಾರೆ ಮಕ್ಕಳೇ. ಅದಕ್ಕೆ ನಾನು ಹೇಳ್ತೇನೆ, ನಿಮಗೆ ಕೊಟ್ಟರೆ ಅಧಿಕಾರ ಸರ್ವೋತ್ತಮ ಅಧಿಕಾರ, ಸರ್ವೋಚ್ಚವಾದ ಅಧಿಕಾರ. ಆ ಅಧಿಕಾರ ಸುಪ್ರೀಂ ಅಥಾರಿಟಿ. When God has given you that supreme authority, now you have to exercise it. ಎಕ್ಸಸೈಸ್ ಮಾಡಬೇಕು, ಅಧಿಕಾರ ಬರಬೇಕು, ಬ್ಲೆಸ್ಸಿಂಗ್ ಆಗ್ತೀಯಾ. ನಿನಗೆ ದೇವರು ಪವರ್ ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟೇ ದೊಡ್ಡ ಸ್ಟ್ರೈಕ್ ಇದ್ರೂ ಕೂಡ ಒಬ್ಬ ಅಧಿಕಾರಿಗಳು ಬಂದು ನಿಂತಿದ ತಕ್ಷಣ ಅವ್ರೇನು ಮಾಡ್ತಾರೆ? ಎದುರೋದಿಲ್ಲ. ಅವ್ರ ಮುಂದೆ ಬಂದು ನಿಂತ್ಕೊಳ್ತಾರೆ. ಯಾವ ಅಧಿಕಾರದಲ್ಲಿ ಮಾತಾಡ್ತಾರೆ? ಸರ್ಕಾರ ಕೊಟ್ಟಂತ ಅಧಿಕಾರದಲ್ಲಿ ಮಾತಾಡ್ತಾರೆ. ಆ ಕ್ರೌಡಲ್ಲಿ ಒಬ್ಬ ನಿಂತು ಹೇಳ್ತಾನೆ, ನಮ್ಮ ಅಕ್ಕನ ಮಗನೇ ಅವನು ಅಂತ ಹೇಳ್ತಾರೆ. ಅವನ ಅಕ್ಕನ ಮಗನೇ ಆದರೂ ಕೂಡ ಅಲ್ಲಿ ಅಕ್ಕನ ಮಗ ಥರ ಇರೋದಿಲ್ಲ. ಅವನು ಸರ್ಕಾರದ ಪ್ರತಿನಿಧಿ ಆಗಿರ್ತಾನೆ. ಆಗ ಅಕ್ಕನ ಮಗ ಆಗೋದು ಯಾವಾಗ? ಮನೆಗೆ ಬಂದು ಪಂಚೆ ಹಾಕೊಂಡು ಧೋತಿ ಹಾಕೊಂಡು ಇವ್ರ ಜೊತೆ ಅನ್ನ ಸಾಂಬಾರು ತಿಂದಾಗ ಮಾತ್ರನೇ ಸಂಬಂಧ. ಸರ್ಕಾರದಲ್ಲಿದ್ದಾಗ ಅವನು ಆಲ್ರೆಡಿ ಈಸ್ ಇನ್ ಪೊಸಿಷನ್, ಅವನ ಕೆಲಸದಲ್ಲಿದ್ದಾನೆ, ಒಂದು ಸ್ಥಾನದಲ್ಲಿದ್ದಾನೆ, ಒಂದು ಶಕ್ತಿಯಲ್ಲಿದ್ದಾನೆ, ಅಧಿಕಾರದಲ್ಲಿದ್ದಾನೆ. ಅಲ್ಲಿ ಬಂದು ಹೇಳೋ ಮುಚ್ಕೊಂಡು ಮನೇಲಿ ಮಾತಾಡೋಣ, ಹೋಗು ಆ ಕಡೆ ಹೋಗು ಅಂತ ಹೇಳ್ತಾರೆ. ವಾಯ ಮೂಡು ಅಂತ ಹೇಳ್ತಾರೆ. ನಾನು ಅಧಿಕಾರದಲ್ಲಿದ್ದೀನಿ, ಪೊಲೀಸ್ ಆಫೀಸರ್ ಆಗಿದ್ದೀನಿ, ಮನೇಲಿ ನೋತ್ಕೊಡೋಣ, ಮನೇಲಿ ಹೋಗು ಮನೇಲಿ ಮಾತಾಡೋಣ. ಅಲ್ಲಿ ಮತ್ತೆ ಆರ್ಡ್ರಲ್ಲಿ ಮಾತಾಡ್ತಾನೆ.
ಆಗ ನೀ ಎಲ್ಲೋದ್ರೂ ಕೂಡ ನೇತ್ರ ಅವರೇ ಹೇಗೆ ನಡಿಬೇಕು? ಅಧಿಕಾರದಲ್ಲಿ ಇದ್ದ ಮಗಳಾಗಿ ನೀ ನಡಿಬೇಕು. Hallelujah. ಅದಕ್ಕೆ ಕಳೆದ ವಾರ ನಾನು ಹೇಳಿದೆ, ನೀವು ಅಧಿಕಾರದಲ್ಲಿ ನುಡಿಬೇಕಾದ್ರೆ ದೇವದೂತರಿಗೆ ನೀವು ಕೆಲಸ ಕೊಡ್ತೀರಾ? Amen. ಯು ಆರ್ ಗಿವಿಂಗ್ ಎನ್ ಅಸೈನ್ಮೆಂಟ್ ಫಾರ್ ಯುವರ್ ಏಂಜಲ್ಸ್. ನಿಮ್ಮ ಮನೆ ಮುಂದೆ 7 ದೇವದೂತರು ಇದ್ದಾರೆ. ಕ್ಯಾರನ್ ಅವರೇ, ರಘು ಅವರೇ, ಆ ದೂತರುಗಳಿಗೆ ಏನು ಮಾಡಬೇಕು? ಕೆಲಸ ಇಡಬೇಕು. ದೂತರುಗಳಿಗೆ ನೀವು ಕೆಲಸ ಕೊಡಬೇಕು. ಹೇಗೆ ಕೊಡ್ತೀರಾ? ಭವ್ಯ ಅವರೇ, ಅಯ್ಯೋ ನನಗೇನೋ ಆಗ್ತಾನೂ ಇಲ್ಲ, ಅಯ್ಯೋ ನನಗೆ ಭಯ ಆಗ್ತಾ ಇದೆ. ಭಯದ ಆತ್ಮನೆ ಬರುತ್ತಲ್ಲಿ. ಏಸು ನಾಮದಲ್ಲಿ ಭಯ ಹೋಗ್ಲಿ, ಎಲ್ಲ ಭಯದ ಆತ್ಮಗಳು ಬಿಟ್ಟು ಹೋಗಲಿ. ಧೈರ್ಯದ ಆತ್ಮ ಬರೋದಕ್ಕಾಗಿ ಸ್ತೋತ್ರ. ಯಾವಾಗ ನೀ ನುಡಿಯಕ್ಕೆ ಆರಂಭ ಮಾಡ್ತೀರಾ, ಪರಲೋಕ ನಿಮ್ಮನ್ನ ಸನ್ಮಾನ ಮಾಡುತ್ತೆ. Hallelujah. ಸನ್ಮಾನ ಮಾಡೋದು ಮಾತ್ರ ಅಲ್ಲ, ನಿಮ್ಮನ್ನ ಹೈಯರ್ ಪೊಸಿಷನ್ಗೆ ಆ ವಾಕ್ಯ ತೆಗೆದುಕೊಂಬರೋ ಹಾಗೆ ಅಪ್ಪ ಕೆಲಸ ಮಾಡ್ತೀನಿ ಅಂತಾರೆ. ಅದಕ್ಕೆ ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ ಅದು ಪರಲೋಕ. ಹೇಳಿ, ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ ಪರಲೋಕದಲ್ಲಿ ಅದು ಕಟ್ಟಲ್ಪಡುತ್ತದೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ ಪರಲೋಕದಲ್ಲಿ ಅದು ಬಿಚ್ಚಲ್ಪಡುತ್ತದೆ. ಆಗ ಕಟ್ಟೋ ಮತ್ತೆ ಬಿಚ್ಚೋ ಅಧಿಕಾರ ನಿಮ್ಮ ಒಬ್ಬರಿಗೆ ಮಾತ್ರ ಕೊಟ್ಟೆ, ದೇವದೂರು ಕೊಟ್ಟಿಲ್ಲ. Even angels does not have that kind of authority. You know that. Angels are just, they have been created. They are the living being. But man is not like that. Man is a supreme authority. ಅವನು ದೂತರಿಗಿಂತ ಅವನು ಪವರ್ಫುಲ್ ಆಗಿದ್ದಾನೆ. ದೇವದೂತರ ಕೈಯಲ್ಲಿ ಅಥಾರಿಟಿ ಇಲ್ಲ, ಮನುಷ್ಯನಿಗೆ ಅಥಾರಿಟಿ ಕೊಟ್ಟಿದ್ದಾರೆ. ಅದಕ್ಕೆ ದೇವರು ಆರಂಭದಲ್ಲಿ ಮನುಷ್ಯನಿಗೆ ಅವನು ಉಂಟು ಮಾಡಿ ಬಹು ಸಂತಾನ ಉಳ್ಳವರ ಹೆಚ್ಚಿ ಭೂಮಿಯಲ್ಲಿ ತುಂಬಿಕೊಂಡು ಭೂಮಿಯಲ್ಲಿರುವಂಥ ವಶ ಮಾಡಿಕೊಂಡು ಸಮುದ್ರವಿರುವ ಆ ಮೀನುಗಳ ಮೇಲೂ ಆಕಾಶ ಹಾರಾಡುವ ಪಕ್ಷಿಗಳ ಮೇಲೂ ಭೂಮಿಯ ಸಂಚರಿಸುವ ಎಲ್ಲ ಜಲಚರಗಳ ಮೇಲೂ ನೀವು ದೊರೆತನ ಮಾಡಿ ಅಂತ ದೇವ್ರು ಹೇಳಿದ್ಮೇಲೆ ಇವತ್ತು ಮತ್ತೆ ನಾವು ಗುಲಾಮರಾಗಕ್ಕೆ ಚಾನ್ಸ್ ಇಲ್ಲ. ಆ ದೊರೆತನ ಮತ್ತೆ ನಮಗೆ ರೀಗೈನ್ ಆಗಿದೆ. ಆ ದೊರೆತನ ಎಲ್ಲಿಂದ ಬರುತ್ತೆ? ಮತ್ತೆ ನೀ ಕವನೆಂಟ್ ಒಳಗೆ whatever the Adam has broke the covenant with the father in the garden of Eden, now again God is giving back that again that covenant of that covenant, that God's covenant in the garden of Gethsemane. ಗೇದೆನ್ ತೋಟದಲ್ಲಿ ಹೋಗಿದ್ದು, ಇವಾಗ ಇನ್ನೊಂದು ತೋಟದ ಬಂದ್ಬಿಡ್ತು. ಗೆತ್ಸೆಮನೆ ತೋಟದಲ್ಲಿ ಈ ನೀಲ್ಡ್ ಅಂಡ್ ಪ್ರೇಡ್, ಆ ಒಣಕಾಲ ಹಾಕಿ ಪ್ರೇ ಮಾಡ್ತಾರೆ. ಯೇಸು ನಾಮದಲ್ಲಿ ತಂದೆ ನನ್ನ ಮಕ್ಕಳಿಗೆ ಅಧಿಕಾರ ಕೊಡಪ್ಪ, ಕೊಡೋದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಆ ಅಧಿಕಾರ ಮಾಡಬೇಕಾದ್ರೆ ಅಲ್ಲಿ ಮತ್ತೆ ಆ ಕಾನ್ಸ್ಟಿಟ್ಯೂಷನ್ ಮತ್ತೆ ರಿವೋಕ್ ಆಗತ್ತೆ, ಅದು ಓಪನ್ ಆಗತ್ತೆ, ಅದು ಮತ್ತೆ ನಮ್ಮ ಕೈಗೆ ಸಿಕ್ಕತ್ತೆ. ಭೂಮಿಯ ಮೇಲೆ ಕಟ್ಟುವ ಬಿಚ್ಚುವ ಅಧಿಕಾರ ನಿಮ್ಮ ಕೈಲಿ ಕೊಟ್ಬಿಟ್ಟಿದ್ದಾರೆ. ಆಗ ನೀವತ್ತಿಂದ ಏನ್ ಮಾಡ್ಬೇಕು? ರೇಷ್ಮಾ ಸುಷ್ಮಾ ಅವರೇ, ನೀವು ಅಧಿಕಾರದಲ್ಲಿ ನುಡಿಬೇಕು. ಇದೆಲ್ಲ ಆಗತ್ತೆ, ಇದೆಲ್ಲ ನಡೆಯತ್ತೆ. ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇರಲ್ಲ, ಏನು ಕಾಣಲ್ಲ. ಅಯ್ಯೋ ಏನು ಇಲ್ವಲ್ಲ, ಏನು ಇಲ್ಲ, ಏನು ಇಲ್ದಿರೋ ಕಡೆಯಲ್ಲಿ ಎಲ್ಲವನ್ನ ಬರ್ಸಕ್ಕೆ ನುಡಿಬೇಕು. That's the way how covenant works. That's the way how faith works. When there was nothing in the whole world, ಈ ಭೂಮಿಯಲ್ಲಿ ಏನು ಭೂಮಿನೇ ಇರಲಿಲ್ಲ, ದೇವ್ರು ನೋಡಿದ್ರು ಭೂಮಿ ಉಂಟಾಗಲಿ, ಬೆಳಕು ಉಂಟಾಗಲಿ. ಅವ್ರು ಹೇಳ್ಬೇಕಾದ್ರೆ ಟಕ 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 ಫ್ರೇಮ್ ಆಗತ್ತೆ ನೋಡಿ, ವರ್ಡ್ಸ್ ಫ್ರೇಮ್ ಆಗತ್ತೆ. ಅದು ಆ ಫ್ರೇಮಿಂಗ್ ವರ್ಡ್ ದೇವ್ರು ಹೇಳ್ತಾರೆ, ನೀವು ನುಡಿಬೇಕಾದ್ರೆ ನಿಮ್ಮ ವರ್ಡ್ ಫ್ರೇಮ್ ಆಗತ್ತೆ. ಅಲ್ಲಿ ಫ್ರೇಮ್ ಆಗತ್ತೆ. ದೇವ್ರೆ ನನ್ನ ಮನೆ ಕಟ್ಟಲ್ಪಡಲಿ, ನನ್ನ ಮಗಳ ಮದುವೆ ಸ್ಥಿರವಾಗದಕ್ಕೆ ಸ್ತೋತ್ರ. ಬಿದ್ದು ಹೋದ ದಾವಿದ ಗುಡಾರ ಎತ್ತುತ್ತೀನಿ ಅಂತ ಹೇಳಿದ್ಯಪ್ಪ, ಬಿದ್ದು ಹೋದ ನನ್ನ ವ್ಯಾಪಾರ ಎತ್ತಲ್ಪಡೋದಕ್ಕಾಗಿ ಸ್ತೋತ್ರ. ವ್ಯಾಪಾರದಲ್ಲಿ ಮೇಲೆ ಬರೋದಕ್ಕಾಗಿ ಸ್ತೋತ್ರ. ನಾನು ಬಾಲವಾಗಿ ಎಲ್ಲ ವಿಷಯದಲ್ಲಿ ತಲೆಯಾಗಿರ್ತಾರೆ. ಯಾವಾಗ ನೀ ನುಡಿತೀರಾ, ಹೆವೆನ್ ವಿಲ್ ಹಾನರ್ ಯುವರ್ ವರ್ಡ್ ಮೈ ಪೀಪಲ್. ಪರಲೋಕ ನಿನ್ನ ಸನ್ಮಾನ ಮಾಡುತ್ತೆ ಅಲ್ವಾ? ಸೊ ಏಂಜಲ್ ನೆವರ್ ವರ್ಕ್ ಅಕಾರ್ಡಿಂಗ್ ಟು ಯುವರ್ ಸ್ಟಬರ್ನೆಸ್. ಏಂಜಲ್ ವರ್ಕ್ ಓನ್ಲಿ ಅಕಾರ್ಡಿಂಗ್ ಟು ಯುವರ್ ಪವರ್ ಆಫ್ ಅಥಾರಿಟಿ ಅಲ್ವಾ? ನಿನ್ನ ಸ್ಟಬರ್ನೆಸ್ ನೋಡಿ ನಾನು ನಂಬೋದಿಲ್ಲ ಅಂತ ದೇವದೂತರು ಏನು ಮಾಡಲ್ಲ, ನೀನು ನುಡಿಬೇಕು. ಏನು ಇಲ್ವಾ? ಆಗ್ತು. ದೇವರೇ ಮಿಕ್ಸಿ ಬರಲಪ್ಪ, ಹೊಸ ಫ್ರಿಜ್ ಬರಲಪ್ಪ, ಹೊಸ ಬೆಂಚ್ ಬರಲಪ್ಪ, ಹೊಸ ಬೆಡ್ಶೀಟ್ಸ್ಗಳು ಬರಲಪ್ಪ, ಹೊಸ ಅಲ್ಮೇರ ಬರಲಪ್ಪ, ಹೊಸ ರೆಫ್ರಿಜರೇಟರ್ ಬರಲಪ್ಪ. क्या बोलते तुम? सच बोल रहे? मैं नहीं देख सकता, मैं देखा है, अंदर देखा है. ನಾನು ಆಲ್ರೆಡಿ ನೋಡಿದ್ದೀನಿ, ಒಳಗಡೆ ನೋಡಿದ್ನ ನುಡಿತಾ ಇದ್ದೀನಿ ಅದನ್ನ. ಅದಕ್ಕೆ ಪಾಲ್ ಹೇಳ್ತಾರೆ, ನಾವು ನೋಡೋರಾಗಿ ನಡೆಯೋರಲ್ಲ, ನಾವು ನಂಬೋರಾಗಿ. we are not walk by sight but we walk by faith.
ಆಗ ನಂಬೋರಾಗಿ ನಡಿಬೇಕು. ಎಲ್ಲ ನಿಮಗಾಗಿ, ಎಲ್ಲ ಆಯ್ತಾಗಿದೆ. ಆಗ ನಿಮ್ಮ ವಸ್ತು ಅಶೋಕ್ ಅವರೇ ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ. ಅದಲ್ಲ ಎಲ್ಲ ಇಡಲ್ಪಟ್ಟಿದೆ. ಇವಾಗ ನಿಮ್ಗೆ ಯಾಕೆ ಒಡಂಬಡಿಕೆ ಕೊಟ್ಟು ಕರೆದಿದ್ದಾರೆ? ಈ ಒಡಂಬಡಿಕೆ ನಿಮ್ಗೆ ಏನು ಮಾಡುತ್ತೆ? ನೀವು ಯಾವುದೆಲ್ಲ ಇನ್ನೂ ಹೊಂದ್ಕೊಳ್ಳಿಲ್ಲ, ದಟ್ ಈಸ್ ಕಾಲ್ಡ್ ಗಾಡ್ ಸೇಸ್ ಐ ವಿಲ್ ರಿಲೀಸ್ ದಟ್ ದ ಕೋರ್ ವೆಲ್ತ್ ಟ್ರಾನ್ಸ್ಫಾರ್ಮೇಷನ್. ಆ ಕೋರ್ ವೆಲ್ತ್ ಅಂದ್ರೇನು? ನೀವು ಕಷ್ಟಪಡದಿರೋ ಆಸ್ತಿ, ನೀವು ನೋಡದೇ ಇರೋ ಆಸ್ತಿ, ಇದುವರೆಗೂ ಸಂಪಾದನೆ ಮಾಡತಕ್ಕದೇ ಇರತಕ್ಕದ್ದ ಆಸ್ತಿ. ಇಸ್ರಾಯೇಲ್ ಮಕ್ಕಳು ಆ ಕೋರ್ ವೆಲ್ತ್ನ ದೇವ್ರು ಟ್ರಾನ್ಸ್ಫರ್ ಮಾಡ್ತಾರೆ. ಅವ್ರಿಗೆ 430 ವರ್ಷ ಅವ್ರಿಗೆ ಆ ಬಂಧನದಲ್ಲಿ ಇದ್ದವ್ರಿಗೆ ಆ ದೇವ್ರನ್ನ ಸನ್ಮಾನ ಮಾಡಿ ಆ ಕುರಿನ ಪಸ್ಕ ಹಬ್ಬದ ಕುರಿಮರಿನ ಕೊಟ್ಟ ಮೇಲೆ ಆ ಯಾವಾಗ ಸನ್ಮಾನ ಮಾಡಿದ್ರು ಆ ರಕ್ತ ಅವ್ರ ಮನೆ ಮೇಲೆ ಪ್ರೋಕ್ಷಿಸಲ್ಪಡ್ತಾರೆ. ರಕ್ತ ನೋಡಿ, ಎವ್ರಿ ಕವನೆಂಟ್ ಈಸ್ ಸೀಲ್ಡ್ ಬೈ ದ ಬ್ಲಡ್ ಅಲ್ವಾ? ಇಲ್ಲೂ ಕೂಡ ನಮಗೆ ರಕ್ತದಲ್ಲಿ, ಇವಾಗ ಈ ಕಲ್ವಾರಿ ಶಿಲುಬೆಯಲ್ಲಿ ಏನು ರಕ್ತ, ಅವ್ರ ರಕ್ತದಿಂದ ನಮ್ಗೆ ಸ್ಥಾಪನೆ ಮಾಡಲ್ಪಟ್ಟ ರಕ್ಷಣೆ ಅನ್ನೋದು. ರಕ್ಷಣೆ ಮಾತ್ರ ಕೊಡಕ್ಕೆ ಬರಲ್ಲ ಯೇಸು, ರಕ್ಷಣೆ ಜೊತೆಗೆ ನಮಗೆ ಸರ್ವ ಆಶೀರ್ವಾದಗಳನ್ನು ಅವ್ರು ಬಿಡುಗಡೆ ಮಾಡೋಕ್ಕೆ ಬಂದಿದ್ದಾರೆ. ಆಗ ನೀವು ನುಡಿಬೇಕು ಯೇಸು ಕ್ರಿಸ್ತರ ನಾಮದಲ್ಲಿ ಸ್ವಂತ ಮನೆ ಆಶೀರ್ವಾದವಾಗಿ ಬರೋದಕ್ಕಾಗಿ ಸ್ತೋತ್ರಪ್ಪ. ಆಗ ದೇವದೂತರು ಕೆಲಸ ಮಾಡ್ತಾರೆ. ದೇವದೂತರು ನೀ ಕೆಲಸ ಕೊಡ್ತಿಲ್ಲ ದೇವದೂತರಿಗೆ. ಆಗ ನಿಮ್ಮ ದೂತರು ಕಾಯ್ತಾ ಇದ್ದಾರೆ. ದೇವರು ವಾಕ್ಯ ಹೇಳುತ್ತೆ, ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ನಿನ್ನ ಕಾಲು ಕಲ್ಲಿಗೆ ತಗಲದ ಹಾಗೆ ದೇವದೂತರು ನಿನ್ನನ್ನು ತಮ್ಮ ಕೈಗಳಲ್ಲಿ ಎತ್ತಿಕೊಳ್ಳುವರು. ಅದು ಸುಳ್ಳ ವಾಕ್ಯ? ಇಲ್ಲ, ಸತ್ಯ. ಕೋಟ್ ಮಾಡ್ತಾರೆ ಜೀಸಸ್. ಸೈತಾನ್ ಹೇಳ್ತಾನೆ, ಇಲ್ಲಿಂದ ಧುಮ್ಕು. ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ದೇವದೂತರು ನಿನ್ನನ್ನು ನೋಡಿ. ಬೈಬಲಿಂದ ಕೋಟ್ ಮಾಡ್ತಾನೆ ಅವನು. ಅಪ್ಪ ಹೇಳ್ತಾರೆ, ನಿನ್ನ ದೇವ್ರನ್ನ ಪರೀಕ್ಷೆ ಮಾಡಬಾರ್ದು. ನಾನು ಜಂಪ್ ಹೊಡಿಯೋಕೆ ಹೋಗಲ್ಲ ಕಣೋ, ನನ್ನ ದೇವ್ರನ್ನ ಪರೀಕ್ಷೆ ಮಾಡೋದಿಲ್ಲ. ಯಾಕೆ ಪರೀಕ್ಷೆ ಮಾಡಬೇಕು? ನನಗೆ ಅಶ್ಯೂರೆನ್ಸ್ ಇದೆ. ನೋಡ್ದ ಆ ಸೈತಾನ ಕೂಡ ವಾಕ್ಯ ಅದು ಚೆನ್ನಾಗಿ ಕಲ್ತ್ಕೊಂಡಿದ್ದು, ನಾವೇನು ಕಲ್ತಿಲ್ಲ ನೋಡಿ. ನಮಗೆ ಬರಲ್ಲ. ಬೈಬಲ್ ಬರೆದಿದೆ, ಈ ಕಲ್ಲನ್ನ ರೊಟ್ಟಿ ಮಾಡಿ ತಿನ್ನು. ಅಪ್ಪ ಹೇಳ್ತಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೇ ಬದುಕ್ತಾನೆ. ಆಗ ನಾವು ಬದುಕ್ತಿರೋದೇನು? ದ ಜಸ್ಟ್ ಶಾಲ್ ಲೀವ್ ಬೈ ಫೇತ್ ಅಂಡ್ ಫೇತ್ ಅಲಾನ್. ನಮ್ಮ ನೀತಿವಂತ ನಂಬಿಕೆಯಿಂದಲೇ ಬದುಕ್ತಾನೆ. ನಿಮ್ಗೇನೋ ಒಂದು ಕೆಲಸ ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಮ ಟ್ಯಾಲೆಂಟ್ಗಳು ಹೊರಪಡಬೇಕಂತಾನೆ ಕೆಲಸ ಕೊಟ್ಟಿರೋದು ಅಷ್ಟೇ. ತುಂಬ ಜನಗಳು ಹಂಗೆಲ್ಲ ಕೆಲಸ ಬಿಟ್ಬಿಟ್ಟಿದ್ದಾರೆ. ಇಲ್ಲ, ನೀವೆಲ್ಲ ಬಿಟ್ಟು ಬನ್ನಿ, ನಿಮಗೆಲ್ಲ ಬ್ಲೆಸ್ಸಿಂಗ್ ಆಗುತ್ತೆ. ದೇವ್ರ ಸ್ತೋತ್ರ. ಕೆಲಸ ಏನು ಕೊಟ್ಟಿದ್ದಾರೆ? ನಿಮ್ಮ ತಲಾಂತುಗಳು, ದೇವ್ರು ಕೊಟ್ಟಂಥ ಆ ಒಂದು ಶಕ್ತಿ ಈ ಪ್ರಪಂಚದಲ್ಲಿ ವ್ಯಕ್ತಿಯಾಗಿ ಹೊರಗಡೆ ಬರಬೇಕಂತ ಅದೇನು ಕೆಲಸ ಕೊಟ್ಟಿದ್ದಾರೆ ಅಷ್ಟೇ ಅಲ್ವಾ? ಅದೇ ನಾವು ಸ್ತೋತ್ರ. ಅಬ್ರಾಮ್ ಏನು ಕೆಲಸ ಕೊಡಲಿಲ್ಲ ದೇವರು, ಅವನು ನಂಬ್ಕೊಂಡು ನಿಂದೆ ಹೋದ ಅಷ್ಟೇ. ಒಡಂಬಡಿಕೆ ಒಳಗೆ ಬಂದಿದ ತಕ್ಷಣ ಪ್ರಿಯ ಅವರೇ ನಿಮ್ಮ ಆಶೀರ್ವಾದ ಅನ್ನೋದೇ ಆರಂಭ ಆಗ್ಬಿಡುತ್ತೆ. ಆಗ ಯಾವಾಗ ಈ ಅರಿವು, ಈ ಆಶೀರ್ವಾದಗಳು ಸಿಗತ್ತೆ ಅನ್ನುವಂಥ ಅರಿವು ನಿಮಗೆ ಬಂದಿದ ತಕ್ಷಣ ಯು ಆರ್ ಆಲ್ರೆಡಿ ಇನ್ಸೈಡ್ ಆಫ್ ದ ಕವನೆಂಟ್. ದೇವ್ರಿಗೆ ಸ್ತೋತ್ರ. ಅದಕ್ಕೆ ರಕ್ತ, ಆ ರಕ್ತದಲ್ಲಿ ಯಾವಾಗ ಹೇಳಕ್ಕೆ ಹೋಗ್ತೀರಾ ದೇವರ ಬ್ಲೆಸ್ಸಿಂಗು ನಮಗೆ ಬಂದ್ಬಿಡುತ್ತೆ. ಅದಕ್ಕೆ ಒಡಂಬಡಿಕೆ ಒಳಗೆ ಬಂದರೆ ಆ ರಕ್ತ ಏನು ಮಾಡುತ್ತೆ? ಮಾತಾಡುತ್ತೆ. ರಕ್ತಕ್ಕೆ ಜೀವ ಇದೆ. ಆ ರಕ್ತದಲ್ಲಿ ಜೀವ ಇದೆ, ಅದು ಮಾತಾಡುತ್ತೆ. ರಕ್ತ ಏನು ಮಾಡುತ್ತೆ? ಮಾತಾಡುತ್ತೆ. ಅದಕ್ಕೆ ಶಬ್ದ ಇದೆ, ಆ ಶಬ್ದದಲ್ಲಿ ಬಲವಿದೆ, ಆ ರಕ್ತದಲ್ಲಿ ಅಧಿಕಾರ ಇದೆ. ಬಾ ಸುಮ್ಮನೆ ಒಂದು ವಾಕಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ದ? ಕಾಯಿನು ಏಬೆಲ್ನ ಕರ್ಕೊಂಡು ಹೋಗಿ ಒಂದು ತೋಟದ ಹತ್ರ ಹೋಗ್ಬಿಟ್ಟು ಮಚ್ಚ ತೊಗೊಂಡು ಹೊಡೆದು ಸಾಯಿಸ್ಬಿಟ್ಟು ಬಂದು ಏನು ಗೊತ್ತಿಲ್ಲದಂಗೆ ಮನೇಲಿ ಬಂದು ಊಟ ಮಾಡ್ತಾ ಇದ್ದಾನೆ. ದೇವ್ರು ಬಂದು ಮಾತಾಡ್ತಾರೆ, ನಿಮ್ಮ ತಮ್ಮ ಎಲ್ಲೋ ನೋಡಿ? ಪೊಲೀಸ್ ಸ್ಟೇಷನ್ ಇಲ್ಲ ಅವಾಗ, ಅಪ್ಪನೇ ಪೊಲೀಸ್. ಅವಾಗ ಪೊಲೀಸ್ ಹುಡ್ಕೊಂಬರಲ್ಲ. ಅಪ್ಪ ಹೇಳ್ತಾರೆ, ಎಲ್ಲೋ ನಿನ್ನ ತಮ್ಮ ಎಲ್ಲೋ? ನನಗೇನು ಗೊತ್ತು ದೇವ್ರೆ, ನಾನು ಇವಾಗ ತಾನೇ ಕಾಫಿ ಕುಡಿತಾ ಇದ್ದೀನಿ, ಎಲ್ಲಿದ್ದೇನೆ? ಅದಕ್ಕೆ ಅಪ್ಪ ಹೇಳ್ತಾರೆ, ನಿನ್ನ ತಮ್ಮನ ರಕ್ತ ಆ ಭೂಮಿ ಮೇಲಿಂದ ಕೂಗಿ ಮಾತಾಡ್ತಾ ಇದೆ ನನ್ನ ಹತ್ರ. ನನ್ನ ತಮ್ಮ ಅಣ್ಣ ಕೊಂದ್ಬಿಟ್ಟ, ಅವನು ಬಿಡಬೇಡ, ಪ್ರತಿಕಾರ ಮಾಡು, ಬಿಡಬೇಡ ಅಪ್ಪ ಅಂತ ರಕ್ತ ನನ್ನ ಹತ್ರ ನೋಡಿ. ಆ ರಕ್ತ ಮಾತಾಡೋದು ನೋಡಿ ದೇವ್ರು ಕೇಳಿಸ್ಕೊಂಡು ಬರ್ತಾರಂದ್ರೆ ಆ ರಕ್ತ ಪ್ರತಿಕಾರಕ್ಕಾಗಿ ಕೂಗುತ್ತೆ. ಅದು ಹೊಸ ಒಡಂಬಡಿಕೆಯಲ್ಲಿ ರಕ್ತ, ದೇವರೇ ನನ್ನ ಮಕ್ಕಳನ್ನ ರಕ್ಷಿಸು, ನನ್ನ ಮಗಳ ಆಶೀರ್ವಾದ ಮಾಡು, ಅಭಿವೃದ್ಧಿ ಮಾಡು, ಅಭಿವೃದ್ಧಿ ಮಾಡಪ್ಪ, ಈ ಮಕ್ಕಳಿಗೆ ಆಶೀರ್ವಾದ ಆಗೋ,
ಈ ರಕ್ತ 24 ಗಂಟೆ ಅದು ಮಾತಾಡುತ್ತೆ. ಅದಕ್ಕೆ ಯುವರ್ ಕವನೆಂಟ್ ಹಸ್ ಬಿನ್ ಸೀಲ್ಡ್ ವಿತ್ ದ ಪವರ್ ಆಫ್ ದ ಬ್ಲಡ್ ಆಫ್ ಜೀಸಸ್. ಆ ರಕ್ತ ಏನ್ ಮಾಡುತ್ತೆ? 24 ಗಂಟೆ ನಿಮ್ಮ ಬಗ್ಗೆ ಅದು ಮಾತಾಡುತ್ತೆ. ನೂರು ನನ್ನ ಮಕ್ಕಳ ದೇವರ ಆಶೀರ್ವಾದ ಹೇಳುತ್ತೆ. ನಿನ್ನ ಶತ್ರು ಎಷ್ಟೇ ದೊಡ್ಡವನಾಗಿ ನಿನ್ನ ವಿರೋಧಾಗಿ ಬಂದರೂ ಕೂಡ ಆ ರಕ್ತ ಹೇಳುತ್ತೆ ನಿಮ್ಮ ಜೊತೆಯಲ್ಲಿ ಬಂದು ಏನ್ ಮಾಡುತ್ತೆ? ಅದು ಆಶೀರ್ವಾದವಾಗಿ ಅದು ಕಾರ್ಯ ಮಾಡಿ ಅಭಿವೃದ್ಧಿ ಪಡಿಸತ್. ನೀನ್ ಭಯ ಪಡೋದು ಬೇಕಾಗಿಲ್ಲ, ಅದೇ ಎಲ್ಲ ಕೆಲಸ ಮಾಡುತ್ತೆ. ಜಸ್ಟ್ ಯು ಕಮಾಂಡ್ ದ ಬ್ಲಡ್ ಆಫ್ ಜೀಸಸ್. ಸೈತಾನ್ ಬಂದು ಹೇಳ್ತಾಳೆ, ಇಷ್ಟೆಲ್ಲ ತಪ್ಪು ಮಾಡಿದಾಳೆ, ಅದು ರಕ್ತ ಹೇಳುತ್ತೆ, ಇಲ್ಲ ದೇವರೇ ಇವನ ಕ್ಷಮಿಸು, ಇವಳು ನನ್ನ ಮಗಳು ನನ್ನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾಳೆ, ಕಾರಣ ನನ್ನ ಒಡಂಬಡಿಕೆ ಒಳಗೆ ಬಂದಿದ್ದಾಳೆ, ಇವಳನ್ನ ಬಿಡಬೇಡ, ಇವಳನ್ನ ಮೇಲೆ ತೆಗೆದುಕೊಂಡಾಗ ಆಶೀರ್ವಾದ ಮಾಡು. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಲೈಫಲ್ಲಿ ನೀವು ಯಾವಾಗ ಆ ಕ್ಯಾಟಗರೈಸಲ್ಲಿ ಬಂದ್ಬಿಡ್ತೀರಾ, ನಿಮ್ಮ ಆಶೀರ್ವಾದ ತನ್ನಷ್ಟಕ್ಕೆ ಬಂದ್ಬಿಡುತ್ತೆ. ಆಗ ನೀವು ಆಸ್ತಿ ಅಂತಸ್ತಿಗಾಗಿ ನೀವು ಪ್ರೇ ಮಾಡಬೇಡಿ. ಯೋಸೇಫ್ ಆಸ್ತಿ ಅಂತಸ್ತುಗಳಿಗೆ ಅವನು ಪ್ರೇ ಮಾಡಲಿಲ್ಲ. ದೇವರೇ ನನಗೆ ಫ್ರಿಜ್ ಕೊಡಪ್ಪ, ಟಿ ವಿ ಕೊಡಪ್ಪ ಪ್ರೇ ಮಾಡಲಿಲ್ಲ. ಅವನು ಹೇಳ್ದ, ದೇವರೇ ನೀನು ಕವನೆಂಟ್ ಒಳಗೆ ಬಂದಿದ್ದೀನಿ, ಅರಮನೆಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳು ನನಗೆ ಬರೋದಕ್ಕಾಗಿ. ಅವನು ಹೇಳಿ ದೇವ್ರು ಹೇಳ್ತಾನೆ, ನೀ ಅರಮನೆಗೆ ಸಂಬಂಧಪಟ್ಟ ನೀ ಅರಮನೆಗೆ ಬಂದ್ಬಿಡು ಅಂದ್ಬಿಟ್ಟು ಕರ್ಕೊಂಡ್ಬಿಟ್ರು. ದೇವರು ಅರಮನೆಗೆ ಕರ್ಕೊಂಡ್ಬಿಟ್ರು, ಐಗುಪ್ತ ಅರಮನೆಗೆ. 100 years 100 ವರ್ಷಗಳಿಂದ ಕಟ್ಟಲ್ಪಟ್ಟ ಸಾಮ್ರಾಜ್ಯ, ಆ ಪ್ರೋಟೋಕಾಲೇ ಚೇಂಜ್ ಆಗಲ್ಲ ನೋಡಿ ಮಕ್ಕಳೇ. 100 ವರ್ಷದಿಂದ ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯದಲ್ಲಿ ಬಂದು ಇವನ ಸಡನ್ನಾಗಿ ತಗೊಂಬಂದು ಸಿಂಹಾಸನ ಕುಡಿಸ್ಬಿಡ್ತಾರೆ ದೇವರು. ಕುಡಿಸ್ಬಿಟ್ಟು ಸೀಲೆಲ್ಲ ಕೊಟ್ಬಿಟ್ಟು ನೀನೇ ಗವರ್ನರ್ ಕೊಣ ಇಲ್ಲಿ, ನೀನೇ ಅರಸನಾಗು ಅಂತೇಳಿ. ನೋಡಿದ ದೇವರು ಕವನೆಂಟ್ ಹೆಂಗೆ ಮಾಡುತ್ತೆ ನಿಮ್ಮನ್ನ, ಆ ರೀತಿ ತಗೊಂಡ್ಬಿಡುತ್ತೆ. ಆ ಕವನೆಂಟ್ ಬರೋವರೆಗೂ ನೀವು ಬಿಡಬಾರ್ದು. ಹೇಮಲತಾ ಅವರೇ, ಇದೆಲ್ಲ ಆಗತ್ತೆ, ನಡೆಯುತ್ತೆ, ನೆರವೇರುತ್ತೆ, ಇದೆಲ್ಲ ನಾನು ಕೈಗೊಂಡು ನಡೀತೀನಿ. ಆಗ ನಿನ್ನ ಕೈಯಲ್ಲಿ ಕೆಲಸಗಳಿದೆ, ನೀನು ಕಮಾಂಡ್ ಮಾಡಬೇಕು, ಇದೆಲ್ಲ ನೀನು ನುಡಿಬೇಕು. ನೀನು ನುಡಿದು ಏನು ಮಾಡಬೇಕು? ಕ್ರಿಯೇಟ್ ಮಾಡಿ ನಿನ್ನದು ಹಾಕ್ಸ್ಕೋಬೇಕು. ಅದೆಲ್ಲ ಅಲ್ಲಿದೆ, ಪರಲೋಕದಲ್ಲಿದೆ. ಅದು ನಿನ್ನದು ಹಾಕ್ಸ್ಕೋಬೇಕಾದ್ರೆ ನೀನು ಬಾಯಿಂದ ಏನು ಮಾಡಬೇಕು? ಅದಕ್ಕೆ ನಿನ್ನ ಬಾಯಿಯನ್ನು ಕೊಟ್ಟಿದ್ದಾರೆ ದೇವ್ರು, ನಿನಗೆ ಬೀಗ ಕೊಟ್ಟಿದ್ದಾರೆ, ಅಥಾರಿಟಿ ಕೊಟ್ಟಿದ್ದಾರೆ. ಒಂದು ಸತಿ ರಕ್ತ ಹಾಕಿದ ಮೇಲೆ ಎಷ್ಟೋ ಜನ ಬಂದು ನೋಡಿ IPS ಅಧಿಕಾರಿ ಕಾಲುಗಳಿಗೆ ಬೀಳ್ತಾರೆ, ಸರ್ ಒಂದೇ ಒಂದು ಸೈನ್ ಹಾಕಿ ಸರ್. ಆಗಲ್ಲ, ಹೋಗೋ ಸೈನ್ ಹಾಕಾಯ್ತು, ಹೋಗೋ, ಏನು ಮಾಡೋಕ್ಕಾಗಲ್ಲ. ಇಲ್ಲ ಸರ್, ಇನ್ನೊಂದು ಆ ಕಡೆ ತಪ್ಪು ತಿದ್ದುಬಿಟ್ಟು ಹಿಂಗೇನ ಹಾಕ್ಬಿಟ್ಟು ಇನ್ನೊಂದು ಸೈನ, ಇಲ್ಲ ಕಣೋ ಹಾಕಿದ್ದು ಆಗೋಯ್ತು, ಮುಗಿದೋಯ್ತು. ಒಬ್ಬ ಮನುಷ್ಯ ಹಾಕಿ ಸೈನ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ರೀ, ಒಬ್ಬ ಮನುಷ್ಯ ಹಾಕಿ ಸೈನ್ಗೆ. ಆಗ ನೀನು ಹಾಕೋ ಸೈನ್ ಎಷ್ಟು ಪವರ್ಫುಲ್ ಆಗಿದೆ ಶಾನ. ಅದಕ್ಕೆ ಒಳ್ಳೆ ಸೈನ್ ಹಾಕಿ, ಕೆಟ್ಟ ಸೈನ್ ಹಾಕಬೇಡಿ. ನಾನು ಹಾಳಾಗೋಯ್ತೀನಿ, ನಾನು ನೆಗೆದು ಬಿದ್ದೋಗ್ತೀನಿ, ನಾನು ಉದ್ಧಾರ ಆಗಲ್ಲ, ಈ ವರ್ಷ ನಂದು ಕೊನೆ ವರ್ಷ, ಇವೆಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಆಗ್ತೀನಿ ಅಂತ ನುಡೀರಿ. ನಮ್ಮ ಅಪ್ಪ ವೀಕ್ ಇದ್ದಾರೆ, ನಮ್ಮ ಅಮ್ಮ ವೀಕ್ ಇದ್ದಾರೆ, ನಮ್ಮ ಅಪ್ಪನ ಕೈಲೇನೂ ಆಗ್ತಾ ಇಲ್ಲ. ನಿಮ್ಮ ಅಪ್ಪನ ಕೈಲಿ ಆಗದೆ ಇರ್ಬೋದು, ಅದು ನಿಮ್ಮ ಅಪ್ಪನಿಗೆ ಇನ್ನೊಬ್ಬ ಅಪ್ಪ ಇದ್ದಾನೆ. ನಮ್ಮಪ್ಪ ಸತ್ತೋಗಿದ್ದಾರೆ, ಪರವಾಗಿಲ್ಲ, ನಿಮ್ಮ ಅಪ್ಪ ಸತ್ತಿದ್ದಾರೆ, ಹೆದರಬೇಡ, ಡೆತ್ ಸರ್ಟಿಫಿಕೇಟ್ ಇಟ್ಕೊಂಡು ಪ್ರೇ ಮಾಡಬೇಡ. ನಿಮ್ಮ ಅಪ್ಪ ಇನ್ನೊಬ್ಬ ಅಪ್ಪ ಇದ್ದಾರೆ, ಅವ್ರಿಗೆ ಸಾವೇ ಬರಲ್ಲ, ಅವ್ರ ಡೆತ್ ಸರ್ಟಿಫಿಕೇಟ್ ಬೇಡ ಅವ್ರಿಗೆ, ಆ ಸರ್ಟಿಫಿಕೇಟ್ ಇದ್ದಾರೆ. ಕೊನೆಯವ್ರಿಗೆ ಆಶೀರ್ವಾದ ಅನ್ನೋದು ಹುಡ್ಕೊಂಬರತ್ತೆ ನಿಮ್ಮನ್ನ. ಅದ್ಭುತವಾದ ಕಾರ್ಯ ನೀ ಕಾಣೋ ಹಾಗೆ ಅವ್ರ ಕಾರ್ಯ ಮಾಡಕ್ಕೆ, ಅವ್ರ ಕಾರ್ಯರೂಪಕ್ಕೆ ಬರ್ತಾರೆ. ಆಗ ನಾನು ಹೇಳ್ತೇನೆ, ದೇವರ ವಾಕ್ಯ ಆಶೀರ್ವಾದ ಉಳ್ಳೋದಕ್ಕಾಗತ್ತೆ. ಒಡಂಬಡಿಕೆ ಒಳಗೆ ಬಂದ ತಕ್ಷಣ ಯೋಸೇಫ್ಗೆ ಅರಮನೆ ಬಂತು, ಆಸ್ಥಾನ ಬಂತು, ಸಿಂಹಾಸನ ಬಂತು, ರಥ ಬಂತು, ಎಲ್ಲ ಬಂತು. ಕಷ್ಟಪಡ್ನ ಇಲ್ಲ, ಉಪವಾಸ ಮಾಡದ್ನ ಇಲ್ಲ, ಏನು ಮಾಡ್ದ? ಮತ್ತೆ ಒಡಂಬಡಿಕೆ ಒಳಗೆ ಬಂದ, ಸನ್ಮಾನ ಮಾಡ್ದ. ಇವತ್ತು ನೀವು ಸನ್ಮಾನ ಮಾಡಿದ್ರೆ ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ನೀ ದೇವರನ್ನು ಹಣವನ್ನ ಸೇವಿಸಕ್ಕೆ ಸಾರಲ್ಲ. ಸೊ ಗಾಡ್ ಈಸ್ ಈಕ್ವಲಿಂಗ್ ಹಿಮ್ಸೆಲ್ಫ್ ವಿತ್ ಮನಿ, ನಾಟ್ ವಿತ್ ದ ಡೆವಿಲ್. ಹಣದ ಜೊತೆಗೆ ಅವ್ರು ಇದು ಮಾಡ್ಕೊಳ್ತಾರೆ. ಆಗ ಎಲ್ಲಿವರೆಗೂ ಹಣ ನಿಮ್ಮ ಜೊತೆ ಇರುತ್ತೆ, ಅಲ್ಲಿವರೆಗೆ ದೇವ್ರು ನಿಮ್ಮ ಜೊತೆ ಇರೋಕ್ಕೆ ಸಾಧ್ಯವಿಲ್ಲ. ಯಾವಾಗ ಹಣ ನೀವು ಬಿಟ್ಬಿಟ್ಟು ದೇವರೇ ಸರ್ವಸ್ವ ಅಂತ ಇಟ್ಕೊಳ್ತೀರಾ, ಯಾವಾಗ ದೇವರ ಸರ್ವಸ್ವ ಅಂತ ಬಂದ ತಕ್ಷಣ ನೀವು ಹಣನ ಕೇರ್ ಮಾಡೋದಿಲ್ಲ. ನೋಡಿ, ಇವತ್ತು ಹಣ ಅಂತ ಮನುಷ್ಯ ಕಷ್ಟಪಡ್ತಾನೆ, ಹಣ ಸಂಪಾದನೆ ಮಾಡೋಕ್ಕೆ ಹೋಗಿ ಆರೋಗ್ಯ ಕಳ್ಕೊಳ್ತಾನೆ, ತಿರ್ಗಿ ಆರೋಗ್ಯ ಬೇಕು ಅಂದ್ಬಿಟ್ಟು ತಿರ್ಗಿ ಆಸ್ಪತ್ರೆ ಅಡ್ಮಿಟ್ ಆಗ್ತಾನೆ. ಮಣಿಪಾಲದಲ್ಲಿ ಹೋಗಿ ಅಡ್ಮಿಟ್ ಆಗಿ ಕೊನೆ ಇರೋ ಮಣ್ಣೆಲ್ಲ ಹಾಕಿ, ಇರೋ ದುಡ್ಡೆಲ್ಲ ಸಂಪಾದನೆ ತೊಗೊಂಡೆಲ್ಲ ಹಾಕಿ ಡಿಸ್ಚಾರ್ಜ್ ಆಗ್ಬೇಕಾ, ಕಟ್ಟಿ ಸಾರ್ 2.5 ಲಕ್ಷ ಅಂತಾರೆ. 2 ಲಕ್ಷ ಕಟ್ಬಿಟ್ಟು ಹೊರಗಡೆ ಬರ್ತಾನೆ. ಹೊರಗಡೆ ಬರಬೇಕಾ 1 ರೂಪಾಯಿ ಇರಲ್ಲ. ಆರೋಗ್ಯ ಬಂತು, ಇವಾಗ ಹಣ ಹೋಯ್ತು. ಆರೋಗ್ಯ ಹಣ ಬೇಕಂತ ಕಷ್ಟಪಡ್ತಾನೆ, ಹಣ ಅಂತ ಹೇಳ್ಬಿಟ್ಟು ಕೊನೆಗೆ ಆರೋಗ್ಯ ಕಳ್ಕೊಂಡ್ಬಿಡ್ತಾನೆ, ಆರಾಧನೆ ಬಿಟ್ಬಿಡ್ತಾನೆ, ಸಂಬಂಧಗಳು ಬಿಟ್ಬಿಡ್ತಾನೆ, ಸ್ನೇಹಿತನ ಬಿಟ್ಬಿಡ್ತಾನೆ. 24 ಗಂಟೆ ಅವ್ನಿಗೆ ಹಣದೇ ಚಿಂತೆ. ಕೆಲವು ನೋಡಿ 24 ಗಂಟೆ ಹಣದೇ ಚಿಂತೆ. ಪ್ರಸಂಗಿ 5ನೇ ಅಧ್ಯಾಯ 13ನೇ ವಾಕ್ಯ ಹೇಳುತ್ತೆ, ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡೋದ್ರಲ್ಲೇ ಕೊರಗುತ್ತಾ ಇರುತ್ತಾನೆ. ಆಸ್ತಿ ಹೆಚ್ಚಾದಷ್ಟು ಅನುಭವಿಸೋರ ಸಂಖ್ಯೆ ಕೂಲಿಯವರು ಜಾಸ್ತಿ ಆಗ್ತಾರೆ, ಸರ್ವೆಂಟ್ಗಳು ಜಾಸ್ತಿ ಆಗ್ತಾರೆ, ಅವ್ರಿಗೊಂದು ಕಾರು,
ವೆಜಿಟೇಬಲ್ ತರೋನ್ಗೊಂದು ಕಾರು, ಡೋಬಿ ಘಾಟ್ಗೊಂದು ಹೋಗೋನ್ಗೊಂದು ಕಾರು, ನಾಯಿಗೊಂದು ಕಾರು, ಬೆಕ್ಕಗೊಂದು ಕಾರು. ಇವನಿಗೆ ಯಾವ ಕಾರು ಇಲ್ಲ. ಯಾಕೆ ಇವನು ಸೀಟ್ ಮೇಲೆ ಕೂತ್ಕೊಳ್ಳೋಂಗಿಲ್ಲ, ಯಾಕಂದ್ರೆ ಇವನಿಗೆ ಚರ್ಮ ಕಾಯಿಲೆ, ಎಲ್ಲೂ ಕೂತ್ಕೊಳ್ಳೋಂಗಿಲ್ಲ. ಮತ್ತೆ ಎಲ್ಲಿ ಕೂತ್ಕೊಂಡಿದ್ದೆ, ಚಾಪೆ ಮೇಲೆ ಕೂತಿರ್ತಾನೆ ಅಷ್ಟೇ. ಅಲ್ಲೇ ವಾಕ್ಯ ಬರೆದಿದೆ, ಅವನ ನೋಡಿದಷ್ಟೇ ಅವನಿಗೆ ಹೊರತು ಮತ್ತೇನು ಅವನಿಗೆ ಸಂತೋಷ. ಓದಿದನ 13. ಲೋಕದಲ್ಲಿ ಕೇವಲ ಈ ದುರ್ದರ್ಶಿಯನ್ನು ನೋಡಿದೆನು, ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡುವುದರಲ್ಲಿಯೇ ಕೊರಗುತ್ತಿರುವನು, ಆ ಆಸ್ತಿಯು ವ್ಯರ್ಥ ಪ್ರಯತ್ನದಿಂದ ಹಾಳಾಗುವುದು. ಅವನಿಗೆ ಮಗನಿದ್ದರೆ ಆ ಮಗನಿಗಾಗಿ ಅವನ ಕೈಯಲ್ಲಿ ಏನೂ ಇರದು. ಆಮೆನ್. ತಾಯಿಯ ಗರ್ಭದಿಂದ ಹೇಗೆ ಬಂದನೋ ಹಾಗೆಯೇ ಏನೂ ಇಲ್ಲದವನಾಗಿ ಗತಿಸಿ ಹೋಗುವನು. ಅವನು ಪ್ರಯಾಸ ಪಟ್ಟದ್ದಕ್ಕೆಲ್ಲ ತನ್ನ ಕೈಯಲ್ಲಿ ಏನೂ ತೆಗೆದುಕೊಂಡು ಹೋಗಲ್ಲ. ನೆಕ್ಸ್ಟ್ ಕೆಳಗೆ ಬಂದಂತೆಯೇ ಗತಿಸುವನು. ಗಾಳಿಗಾಗಿ ಪಟ್ಟ ಪ್ರಯಾಸದಿಂದ ಅವನಿಗೆ ಲಾಭವೇನು? ಇದೇ ಕೇವಲ ದುರ್ದಶೆ. ಅವನ ಜೀವಮಾನವೆಲ್ಲ ಶ್ರೀಮಂತನಿಗೆ ಅವನ ಜೀವಮಾನವೆಲ್ಲ ಅವನ ಊಟದಲ್ಲಿ ಕತ್ತಲು ಕವಿದಿರುವುದು. ಏನು ಅವನ ಜೀವಮಾನದಲ್ಲಿ ಊಟದಲ್ಲಿ ಕತ್ತಲು ಕವಿದಿರುತ್ತಂದ್ರೆ ಅವನಿಗೆ ರೋಗ ಬಂದ್ಬಿಡ್ತು. ಅವನಿಗೆ ರೈಸ್ ಮುಟ್ಟಂಗಿಲ್ಲ, ಗೋಧಿ ಮುಟ್ಟಂಗಿಲ್ಲ, ಮೊಸರು ಮುಟ್ಟಂಗಿಲ್ಲ, ಮಜ್ಜಿಗೆ ಮುಟ್ಟಂಗಿಲ್ಲ, ಬಿಸಿನೀರು ಮುಟ್ಟಂಗಿಲ್ಲ, ಕಾಳು ಮುಟ್ಟಂಗಿಲ್ಲ, ಮಾಂಸ ತಿನ್ನಂಗಿಲ್ಲ, ಏನು ತಿನ್ನಂಗಿಲ್ಲ. ಮತ್ತೆ ಏನು ತಿನ್ಬೇಕು? ಬೇರೆ ಮಣ್ಣೆ ತಿನ್ಬೇಕು, ಬೇರೆ ಓಟ್ಸ್ ಅಷ್ಟೇ. ಓಡಿಸ್ಕೊಂಡು ಹೋಗ್ತಾ ಇರತ್ತದು ಓಟ್ಸ್. ಓಟ್ಸ್ ನೋಡಿದ್ರೆ ಹೆಂಗಿರ್ತದಂತ, ಎಲ್ಲ ತಗಡ್ತಾ ಹಂಗೆ ಒದರ್ಕೊಂಡಿರ್ತದೆ, ಹಂಗಿರ್ತದೆ. ಅದಕ್ಕೇನು ಅಲಂಕಾರ, ಆಕಾರ, ರೂಪ, ಮಸಾಲೆ ಪುಡಿ ಏನಿರೋಲ್ಲ. ಓಟ್ಸ್ ತಿನ್ನೋನು ಹಂಗೆ ಹೇಳ್ತಾನೆ. ಡಾಕ್ಟ್ರ್ ಹೇಳಿದಾರೆ ಬದರ್ ನಾನೇನು ಮುಟ್ಟಂಗಿಲ್ಲ, ಬೇರೆ ಓಟ್ಸ್ ಮುಟ್ಟಬೇಕು. ಕೆಲವು ಓಟ್ಸು ತಿನ್ನಂಗಿಲ್ಲ, ಓಟ್ಸ್ನ ಮೂಸ್ ನೋಡ್ಕೋಬೇಕಷ್ಟೇ. ನೆಕ್ಸ್ಟ್ ಅವನಿಗೆ ಕರಕರೆಯು ಶಾನೆ, ರೋಗ ರೋಷಗಳು ಇದ್ದೇ ಇರುವವು. ರೋಗ ರೋಷಗಳು, ಆಂಗ್ರಿನೆಸ್, ಫ್ರಸ್ಟ್ರೇಷನ್, ಬೆರಿ ಸಿಟ್ಟು, ಅಹಂಕಾರ, ಬೆರಿ ಕೋಪ, ಇಂಥವೇ ಅವ್ನು ತುಂಬಿಕೊಂಡಿರುತ್ತೆ ಅಲ್ವಾ. ಅವನಿಗೇನಿರಲ್ಲ, ಅದು ಅನೀತಿವಂತ, ಒಡಂಬಡಿಕೆ ಒಳಗೆ ಇಲ್ದಿರೋನು. ಅವನದೆಲ್ಲ ಇದೆ, ಆದರೆ ಅವನ ಹತ್ರ ದೇವರ ಆಶೀರ್ವಾದ ಇಲ್ಲ. ನೆಕ್ಸ್ಟ್ ಇನ್ನೊಬ್ಬ ಕೆಳಗೆ ಬರ್ತಾನೆ ನೋಡಿ, ಅದೇ ಓದಿ. ಈಗ ನಾನು ಕಂಡದ್ದು ಇದೆ. ಇನ್ನೊಂದು ನೆಕ್ಸ್ಟ್ ಇವಾಗ 26ನೇ ವಾಕ್ಯ. ದೇವರು ಒಬ್ಬನಿಗೆ ದಯಪಾಲಿಸಿರುವ ಜೀವಮಾನದ ದಿನಗಳೆಲ್ಲ ಅವನು ಅನ್ನಪಾನಗಳನ್ನು ತೆಗೆದುಕೊಂಡು ತಾನು ಲೋಕದೊಳಗೆ ಕಡು ಪ್ರಯಾಸದಲ್ಲಿ ಸುಖವನ್ನು ಅನುಭವಿಸುವುದೇ ಮೇಲಾಗಿ ಉಚಿತವಾಗಿ ಇರುತ್ತೆ ಅವನಿಗೆ. ಇದೇ ಅವನ ಪಾಲು. ಇದೇ ಅವನ ದೇವ್ರು ಕೊಟ್ಟಿರೋ ಪಾಲು ಅವನಿಗೆ. ಅಪ್ಪ ಹೇಳ್ತಾರೆ, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡು, ಚೆನ್ನಾಗಿ ಮಲಗು, ಚೆನ್ನಾಗಿ ಪ್ರೇ ಮಾಡು, ನಂತರ ಏನು ವರಿ ಮಾಡಬೇಡ. ಪೆಟ್ರೋಲ್ ಬೆಲೆ ಎಷ್ಟು ರೈಸ್ ಆದ್ರೂ ಪರವಾಗಿಲ್ಲ, ನಾನು ಕಾರ್ ಓಡಿಸ್ತಾ ಇರ್ತೀನಿ. ಪೆಟ್ರೋಲ್ ಬೆಲೆ ಎಷ್ಟು ರೈಸ್ ಆದ್ರೂ ನಾನು ಕಾರ್ ಓಡಿಸ್ತೀನಿ. ಜನ ಎಷ್ಟು ಜನ ರೋಗದಲ್ಲಿ ಬಿದ್ದಿದ್ರು ಕೂಡ ನಾನು ಆರೋಗ್ಯವಾಗಿರ್ತೀನಿ, ನಾನು ಖುಷಿಯಾಗಿರ್ತೀನಿ. ಹೊಟ್ಟೆ ತುಂಬ ಊಟ ಮಾಡಿ ನಾನು ಖುಷಿಯಾಗಿರ್ತೀನಿ. ನೆಕ್ಸ್ಟ್ ಕೆಳಗೆ ವಚನ ಇಂಪಾರ್ಟೆಂಟ್. ಮತ್ತು ಆತನು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನ ದಯಪಾಲಿಸುವುದಲ್ಲದೆ, ಅದಂಗ್ರಿ ಯಾವನಿಗೆ ಆಸ್ತಿ ಅದಂಗೆ ದೇವ್ರು ಕೊಡೋಕ್ಕಾಗತ್ತೆ? ನೀ ಕಷ್ಟದನ್ನ ಪಡಬೇಕು. ಆಸ್ತಿ ಪಾಸ್ತಿ ಹೆಂಗೆ ಬರುತ್ತೆ? ಇಟ್ ಇಸ್ ಅ ಗಾಡ್ ಹೂ ಗಿವ್ಸ್ ದ ವೆಲ್ತ್ ಫಾರ್ ಯು. ಧರ್ಮೋಪದೇಶ ಕಾಂಡ ಹೇಳುತ್ತೆ, ನೀವು ಇಷ್ಟು ಐಶ್ವರ್ಯಗಳನ್ನ ಸಂಪಾದನೆ ಮಾಡೋದಕ್ಕೆ ದೇವ್ರು ನಿಮ್ಗೆ ಏನು ಕೊಟ್ಟಿದ್ದಾರೆ? ಗಾಡ್ ಹಸ್ ಗಿವನ್ ಯು ದ ಪವರ್ ಟು ಗೆಟ್ ದ ವೆಲ್ತ್, ನಾಟ್ ದ ಮನಿ. ವೆಲ್ತ್, ಕೋರ್ ವೆಲ್ತ್, ಪ್ರಾಪರ್ಟಿಗಳು. ನನ್ನ ಪ್ರಿಯ ಮಕ್ಕಳೇ, ಕರ್ತ ನಿಮ್ಗೆ ಆ ರೀತಿ ಪ್ರಾಪರ್ಟಿಗಳನ್ನ ಈ 26ನೇ ವರ್ಷದಲ್ಲಿ ನಿಮಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. there will be a massive shift will going to happen. ಅದ್ಭುತವಾದ ಕಾರ್ಯ ಆಗತ್ತೆ. ದೇವರ ನಂಬಿ ಬಂದಿರೋ ನಿಮಗೆ ತಂದೆ ತಾಯಿಯಿಂದ, ನಿಮ್ಮ ಅಜ್ಜಿ ತಾತದಿಂದ ಬರಬೇಕಾದ ಕೋರ್ ವೆಲ್ತ್ ಪ್ರಾಪರ್ಟಿಗಳೆಲ್ಲ ನಿಮಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರಪ್ಪ. ಬ್ಲೆಸ್ಸಿಂಗ್ ಆಗತ್ತೆ. ನೀವು ಸನ್ಮಾನ ಮಾಡಬೇಕು. ನೀವು ಯಾವಾಗ ಸನ್ಮಾನ ಮಾಡ್ತೀರಾ ಅಲ್ಲಿಂದ ನಿಮ್ಮ ಜೀವನ ಆರಂಭ ಆಗತ್ತೆ. ಅಲ್ಲಿ ಹೇಳುತ್ತೆ ದೇವರು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದ್ದನ್ನು, ಮೇಲ್ಗಡೆ ವಾಕ್ಯ ಹೇಳುತ್ತೆ, ಅವನು ಅನುಭವಿಸಕ್ ಆಗ್ಲಿಲ್ಲ. He could not eat, he could not sleep, he could not even wear the good cloth. The wealth man, but here the godly man, he can be happy. ಅವನು ಸಂತೋಷ ಇರ್ತಾನೆ, ಊಟದಲ್ಲಿ ಸಂತೋಷ ಪಡ್ತಾನೆ, ಎಲ್ಲದಲ್ಲೂ. ಓದಿ ಮಾತನಾ, ಅದನ್ನು ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ
ಸಂತೋಷ ಪಡಲು ಶಕ್ತಿ ಕೊಡುವನು. ಹಾ. ಅವನ ಸುಖವು ಹಾ. ದೇವರ ಅನುಗ್ರಹ. ಅವನ ಸುಖವು ದೇವರ ಅನುಗ್ರಹ. ಹೇಳಿ, ಅವನ ಸುಖವು ದೇವರ ಅನುಗ್ರಹ. ಪಕ್ಕದಲ್ಲಿ ಹೇಳಿ, ಅವನ ಸುಖವು ದೇವರ ಅನುಗ್ರಹ. ನನ್ನ ಸುಖವು ದೇವರ ಅನುಗ್ರಹ. ನನ್ನ ಸುಖವು ದೇವರ ಅನುಗ್ರಹ. ನನ್ನ ಸುಖವು ದೇವರ ಅನುಗ್ರಹ. ಅಯ್ಯೋ ಯಾಕನ ಮದ್ವೆ ಅದೇ ಬೇದ ಹಾಳಾದ ಮದ್ವೆ ಅದ, ನಾ ಚೆನ್ನಾಗೇ ಇಲ್ಲ ಬೇದ, ಆ ಅಪ್ಪನ ಮದುವೆ ಆಗಿದ್ರೆ ಬೇದ, ಏನ್ ತಾನೇ ಪ್ರಯೋಜನ ಬೇದ. ನನ್ನ ಮದುವೆ ಆಯಿತು, ನನ್ನ ಕತೆ ಮುಗಿಯುತ್ತದೆ, ಹುಡುಗ ಹೇಳ್ತಿರ್ತಾನೆ. ಹುಡುಗಿ ಹತ್ಕೊಂಡಿರ್ತಾಳೆ, ಯಾಕೆ ಹೇಳ್ತೀಯಾ? ಅಯ್ಯೋ ಮದುವೆ ಆಗಿದ್ದೀನಿ, ಹುಡುಗಿ ಮನೆಗೆ ಹೋಗ್ಬೇಕು, ಹುಡುಗನ ಮನೆಗೆ ಹೋಗ್ಬೇಕು, ಅವಳು ಹತ್ಕೊಂಡು ಹೋಗ್ತಿರ್ತಾಳೆ. ಹುಡುಗನ್ ಕೇಳ್ತಾರೆ, ಯಾಕೆ ಅವಳು ಅಳ್ತಾ ಇದ್ದಾಳೆ? ಅಯ್ಯೋ ಅದು ಏನಿಲ್ಲ ಮಾಮ, ಅವಳು ಇವಾಗ ಅಳ್ತಾ ಇದ್ದಾಳೆ, ಯಾಕಂದರೆ ಇವಾಗ ಅವಳು ಸ್ಟಾರ್ಟಿಂಗ್ ಅಳ್ತಾಳೆ, ಅವಳು ನಮ್ಮ ಮನೆಗೆ ಬಂದಮೇಲೆ ನಾನು ಪರ್ಮನೆಂಟಾಗಿ ಅಳ್ತೀನಿ ಅಂತ ಹೇಳ್ತಾನೆ. ಅದು ಅರ್ಥ. ಯಾವ್ದಾರ ಹುಡುಗಿರು ನೋಡಿ ನಕ್ಕೊಂಡು ಹೋಗ್ತಾರೆ ಅವ್ರ ಅತ್ತೆ ಮನೆಗೆ. ಏನೋ ಮನೇಲೇ ಸಾವಾಗಿರೋ ತಂಗೆ ನೇತ್ರ ಅವ್ರೆ, ಯಾಕೆ ಅಕ್ಕ ಅಳ್ಬೇಡ ಅಕ್ಕ, ಅಕ್ಕ ಹೋಗ್ತೀಯ ಅಕ್ಕ, ಅಕ್ಕ ಹೋಗ್ಬೇಡ ಬಾವಳೆ ಸುಮ್ಮನೆ. ಅವಳು ಬಂದ್ಮೇಲೆ ನಾನು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸುಮ್ಮನೆ. ಅವನು ಅಳ್ತಾ ಇರ್ತಾನೆ ಲೈಫ್ ಲಾಂಗ್, ಇವಳು ನಗ್ತಾ ಇರ್ತಾಳೆ ಇವಳು ಖುಷಿಯಾಗಿ. ಅವನ ತಲೆ ಟೆನ್ಷನ್ ಆಗಿ ಇರೋ ಕೂದಲೆಲ್ಲ ಉದುರೋಗಿ, ಮುಖ ಎಲ್ಲ ಕರ್ರಗಾಗ್ಬಿಟ್ಟು, ದಾಡಿಯೆಲ್ಲ ಈ ಕಡೆ ಬಿಟ್ಬಿಟ್ಟು, ಕೊನೆಗೆ ಇವನ್ನ ನೋಡಿದ್ರೆ ನಿಮ್ಮ ಅಂಕನ ಅಂತ ಹೇಳ್ತಾರೆ ನೋಡಿ, ಆ ಥರ ಆಗ್ಬಿಡ್ತಾನೆ ಇವನು. ಆಯಮ್ಮ ಕೆಲಸ ಮಾಡ್ಕೊಂಡು ಚುರುಕಾಗಿ, ಕ್ಲೀನಾಗಿ, ಸ್ಪಾಂಟೇನಿಯಸ್ ಆಗಿ, ಆ ಅಮ್ಮ ಮರ್ಕ್ಯೂರಿ ಥರ ಚುರುಕಾಗಿರ್ತದೆ ನೋಡಿ. ಅದನ್ನು ಗಂಡ ಹೆಂಡತಿ ಯಾವಾಗ ಆನಿವರ್ಸರಿ ಅಂತ ಪಕ್ಕ ನಿಂತ್ಕೊಂಡ್ರೆ ನಿಮ್ಮ ತಂದೆನಾ ಅಂತ ಹೇಳ್ತಾರೆ. ಅಯ್ಯೋ ಏನು ರೀ ನಮ್ಮ ಮಿಸಸ್ ರೀ, ಹೌದಾ ಅಂತ ಹೇಳ್ತಾರೆ. ಯಾಕೆ? ಅವನಿಗೆ ಫ್ರಸ್ಟ್ರೇಷನ್ನು, ಹೋರಾಟ, ಡಿಪೆಂಡೆನ್ಸಿ ಇಲ್ಲ ಅವನು ದೇವ್ರ ಮೇಲೆ. ಯಾವಾಗಲೂ ಕೋಪ, ಸಿಡುಕಲೇ ಇರ್ತಾನೆ ಅವನು. ಹೆಣ್ಣುಮಕ್ಳ ಹತ್ರ ಸಿಡುಕಲ್ಲ ನೋಡಿ, ಅವರು ಸಿಡುಕ್ತಾ ಇರ್ತಾರೆ, ಅವ್ರು ಒಳಗಡೆಯಿಂದ ಬಾಂಬ್ ಹಾಕ್ತಿರ್ತಾರೆ, ಆದ್ರೆ ಮೇಲ್ಗಡೆ ಇಹಿ ನಗ್ತಾ ಇರ್ತಾರೆ ನೋಡಿ. ಯಾರು ಒಳಗಡೆ ಯೋಚನೆ ಮಾಡ್ತಿರ್ತಾರೆ, ಶೆಟ್ರಿಗೆ ಯಾವ ಥರ ಬಾಂಬ್ ಹಾಕಬೇಕು ಪ್ಲ್ಯಾನ್, ಜಯಣ್ಣ ಯಾವ ಥರ ಬಾಂಬ್ ಹಾಕಬೇಕು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಬೈರೇಶ್ವರೇ. ಅದಕ್ಕೆ ವೆಡ್ಡಿಂಗ್ ಕಾರ್ಡೆಲ್ಲ ಕೊಡೋರೆಲ್ಲ ಹೋದರೆ, ಅವರು ವೆಡ್ಡಿಂಗ್ ಕಾರ್ಡ್ ಕೊಡೋರು ಈ ಅಪ್ಪನ ಹತ್ರ ಕೊಡಲ್ಲ ನೋಡಿ. ಅವ್ರು ಪೇಪರ್ ಓದ್ತಾ ಇದ್ರೆ, ಅಂಕಲ್ ಏನ ಅದೇ ಅಂಕಲ್ ನಂದು ಮದೆ ಇಲ್ಲಿ. ಅವನು ಫಸ್ಟ್ ಕೇಳೋದು ವೆಡ್ಡಿಂಗ್ ಕಾರ್ಡ್ ನೋಡ್ಬಿಟ್ಟು ಯಾವಾಗ ಊಟ, ಎಷ್ಟು ಗಂಟೆಗೆ ಊಟ ಐತೆ, ಊಟ ಕೇಳ್ತಾನೆ ಅವನು. ಮದುವೆ 8 ಗಂಟೆಲ್ಲ ಕೇಳಲ್ಲ ಅವನು, ಎಣ್ಣೆ ಇದೆಯಾ ಅಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹುಡುಗರು ಅವನ ಹತ್ರ ಹೋಗಲ್ಲ, ಸೀದಾ ಅಂಕಲ್ ಆಂಟಿ ಇಲ್ವಾ, ಅಲ್ಲಿ ಒಳಗೈತೆ ನೋಡಲ್ಲಿ ಪಾತೆ ಹೊಚ್ತಾ ಐತೆ, ಒಳಗೋಗ್ಬಿಡ್ತಾರೆ. ಆ ಎಮ್ಮ ಒಳಗೋಯ್ತಾ, ಬಾಕಂದ ಕೂತ್ಕೋ, ಯಾವಾಗ ಮದುವೆ, ಎಷ್ಟು ಡೌರಿ ಕೊಡ್ತಾ ಇದ್ದಾರೆ, ಎಷ್ಟು ಓದೋನು ಹುಡುಗ, ಏನೋ ಭಾಳಪ್ಪ ಬಿಸಿನೀರು ಕುಡಿಯಪ್ಪ, ಸ್ವಲ್ಪ ಮಜ್ಜಿಗೆ ಕುಡಿಯಪ್ಪ, ಎಲ್ಲ ಸಮಾಧಾನ ಮಾಡಿ ಆ ಪ್ರೀತಿಲಿ ಇಡ್ತಾರೆ ನೋಡಿ. ಕೊನೆಗೆ ಅವ್ನು ಹೋಗ್ಬೇಕು, ಅವ್ನು ಕೇಳ್ತಾನೆ, ಆಂಟಿ ನನಗೆ ಒಂದೇ ಒಂದು ಡೌಟು. ಏನು ಡೌಟು? ಆ ಹೊರಗಡೆ ಕೂತಿದ್ದಾರಲ್ಲ ನಿಮ್ಮ ಯಜಮಾನ ನಿಮ್ಮ ಡ್ಯಾಡಿನ ಅಂತ ಕೇಳ್ತಾರೆ. ಅವಾಗ ಏನು ಹೇಳ್ತಾಳೆ, ಅಯ್ಯೋ ಅದು ಇದ್ದಿದ್ದೇ ಬಿಡಪ್ಪ, ಅದು ಇದ್ದಿದ್ದೇ ಬಿಡಪ್ಪ ಅಯ್ಯಪ್ಪ. ಆ ಯಪ್ಪನ 3 ಕಾಸಿಗೆ ಬೆಲೆ ಅದು ಇವಳು ಫ್ಲರಿಶ್ ಆಗ್ತಾ ಇರ್ತಾಳೆ. ಇವಳ್ದು ಅಲ್ಮೇರ, ಇವಳ್ದು ಕಬೋರ್ಡು ಎಲ್ಲ ಬೇರೆ ಬಟ್ಟೆಗಳ ತುಂಬ್ಕೊಂಡು ಹೋಗ್ತಾ ಇರುತ್ತೆ. ಅವನು ಬರೀ ಒಣಗೋಗಿರೋ 2 ಧೋತಿ, ಅಡ್ಡೋಗಿರೋ ಒಂದು ಬನೀನು, ಒಣಗೋಗಿರೋ ಚಡ್ಡಿ, ಇವೆಲ್ಲ ಇಷ್ಟ ಇರ್ತದಲ್ಲ. ಅವ್ರಿಗೊಂದೇ ಕಬೋರ್ಡು. ಶೀಲಾ ಅವರೇ, ಅನಿತಾ ಅವರೇ, ಅವ್ರ ತಂದೆ ಕಾಲಕ್ಕೆ ಕೊಟ್ಟಿರೋದು ಕಬೋರ್ಡ್ ಅದು. ಅವನು ಅದನ್ನು ತಂದು ಇಟ್ಕೊಂಡಿರ್ತಾನೆ, ಅಪ್ಪ ಕೊಟ್ಟಿದ್ದಂತ. ಈ ಅಮ್ಮ ದೊಡ್ಡದು ಗೋದ್ರೇಜ್ ಬೀರುಗಳೆಲ್ಲ ತಂದು ಲೈನಾಗಿ ಇಟ್ಕೊಂಡಿರ್ತಾನೆ ನೋಡಿ. ಇವ್ನಿಗೇನಿರಲ್ಲ, ಬಟ್ಟೆ ಏನಿರಲ್ಲ ಅವನಿಗೆ. ಅವನು ಸ್ನಾನ ಮಾಡ್ದ ಅಂತ ಕೂಡ ಹೆಣ್ಣು ಕೇಳಲ್ಲ, ಯಾಕಂದ್ರೆ ಬೇಚಾರ ಕೇಳಿದಕ್ಕೆಲ್ಲ ಕೋಪ ಪಡ್ತಾನಲ್ಲ. ಹಿಂಗಿದ್ರೆ ಹೆಂಗೆ ಅವನ ಹತ್ರ ಮಾಡೋದು? ಒಡಂಬಡಿಕೆ ಇಲ್ಲದೆ ಇರೋನು. ಅದಕ್ಕೆ ರೋಷ ದೋಷಗಳು ಕಷ್ಟಗಳು ಅವನಿಗೆ ತುಂಬಿಕೊಂಡಿರುತ್ತೆ. ಲೋಕ ಜನ ಹೆಂಗಿದ್ದಾರೆ ನೋಡಿ. ಬಸ್ ಸ್ಟ್ಯಾಂಡಲ್ಲಿ ನೀವು ಜಸ್ಟ್ ಒಂದು ರೌಂಡ್ ಹೋಗಿ, ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಯಾರನ್ನು ನಕ್ಕೊಂಡು ನಿಂತಿರ್ತಾರೆ, ನಾನೊಬ್ಬರ ಬಗ್ಗೆ ನಗ್ತಾ ಇರ್ತೀನಿ. ನಾನು ಆಗಾಗ ನೋಡೋದು ಬಸ್ ಸ್ಟ್ಯಾಂಡಲ್ಲಿ ಯಾರೆಲ್ಲ ಹೇಗೆ ನಿಂತವ್ರೆ ಅಂತ. ಈ ಬಸ್ಸಲ್ಲೂ ಅಷ್ಟೇ ಹೋಗ್ಬೇಕಾದ್ರೆ ಆ ಕಿಟಕಿದ ಕೊಟ್ಟರು ಗಂಡಸು ಕೂತಿರ್ತ, ಈಗ ಹುಡುಗಿರು ಕೂತಿರ್ತಾರೆ,
ಆ ಮಾತಾಡ್ಬೇಕು ಏನೋ ಹುಡುಗ ನಕ್ಬಿಡ್ರೆ ಹುಡುಗರಿಗೆ ಸ್ಪೋರ್ಟಿನೆಸ್ ಹೊಟ್ಟೋಯ್ತು. ಮನೋರವ್ರೆ, ಮದುವೆ ಆಗೋರಿಗೆ ನೀವು ಖುಷಿಯಾಗಿದ್ರಿ. ಆಮೇಲೆ ರಾಜು ಅವರೇ ಒಂದು ಏನಿಲ್ಲ. ಇವಾಗ ನಮಗೆ ಡೌಟು. ಹೆಂಗೆ ಡೌಟು? ಅವಳು ನನಗೆ ತಾಳಿ ಹಾಕೋಳ ಇಲ್ಲ ನಾನು ಅವಳಿಗೆ ತಾಳಿ ಹಾಕಿದ್ರೆ ಡೌಟ್ ಆಗ್ಬಿಡ್ತದೆ ನೋಡಿ. ಮದುವೆ ಆಗಿ ನೆಕ್ಸ್ಟೇ ತರಕಾರಿ ತೊಗೊಂಬ, ಹಾಲು ತೊಗೊಂಬ, ನೀರು ತೊಗೊಂಬ, ನಮ್ಮಮ್ಮ ಆಸ್ಪತ್ರೆ ಕರ್ಕೊಂಡು ಹೋಗ್ಬಾ, ನಮ್ಮ ತಾತ ಬರ್ತಾರ ಅನ್ನೋ ಕೈ ಹಿಡ್ಕೊಂಡು ಹುಷಾರಾಗಿ ಕರ್ಕೊಂಬ. ಇದೇ ಕರ್ಕೊಂಬರೋದೇ ಆಯಿತು, ತೊಗೊಂಬರೋದೇ ಆಯಿತು. ಇವನು ಏನೂ ಇಲ್ಲ, ಲೈಫೇ ಇಲ್ಲ ಅವನಿಗೆ. ವ್ಯಾಲಿ ಹೊರಟೋಯ್ತು ಅವನಿಗೆ. ಆ ವ್ಯಾಲಿ ಯಾವಾಗ ಬರುತ್ತೆ? ನೀವು ದೇವರೊಳಗೆ ಬಂದಾಗ. ಅದಕ್ಕೆ ನೋಡಿ, ಮನೇಲೆಲ್ಲ ಹೆಣ್ಣು ಮಕ್ಕಳೆಲ್ಲ ಒಂದು ಕಡೆ, ಆ ಯಪ್ಪ ಮಾತ್ರ ಇನ್ನೊಂದು ಕಡೆ. ಯಾವುದೋ ಒಂದು ಹಳೆ ಕಾಲದ ಪೇಪರ್ ಹೊತ್ಕೊಂಡು ಹಿಂಗೆ ಕೂತಿರ್ತಾನೆ, ಓದ್ತಾ ಇರ್ತಾನೆ. ಏನಿಲ್ಲ, ಅವನ ಹತ್ರ ಯಾರು ಹೋಗೋದಿಲ್ಲ. ಡ್ಯಾಡಿ ಡ್ಯಾಡಿ ಎಲ್ಲ ಡ್ಯಾಡಿ ಅಂದರೆ ಡೇಂಜರ್, ನೀವು ಹೋಗೇ ಬೇಡ ಅಂದ್ಬಿಡ್ತಾರೆ. ಅಮ್ಮ ಅಲ್ಲಿಂದ ಸಿಗ್ನೋಡು, ಈ ಕಡೆ ಬಾ, ಹೋಗ್ಬೇಡ ಅಲ್ಲಿ. ಹುಡುಗರು ಸೈಲೆಂಟಾಗಿ ಕೂತವ್ರು ಶಿಕಾರಿಪುರದವರು. ಯಾಕೆ ಹೇಳ್ತೀರಾ ಬೆದೆ, ನಾ ಮದುವೆ ಆದ್ವಿ, ಅಯ್ಯೋ ಬೆದೆ ತುಂಬ ಕಷ್ಟ ಬೆದೆ. ಹೆದರಬೇಡಿ, ನೀವು ಮದುವೆ ಆಗಿದ್ದೀರಾ, ಮಕ್ಕಳಾಗಿದೆ, ಎಲ್ಲ ಘನವಾಗಿ ಅಪ್ಪ ನಡೆಸ್ತೀನಿ ಅಂತಾರೆ. ನೀವು ಒಡಂಬಡಿಕೆ ಒಳಗಿದ್ದು ಆರಂಭ ಮಾಡಿ ಅನುದಿನ ನುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕರ್ತ ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಕಣ್ಣುಗಳೆತ್ತುತ್ತೇನೆ, ಭೂಮಿ ಆಕಾಶಗಳು ಉಂಟು ಮಾಡಿದ್ದ ಸರ್ವಶಕ್ತನಾದ ನಿನ್ನ ಕೈಗಳಿಂದ ನನಗೆ ಸಹಾಯಗಳು ಬರುತ್ತವೆ. ಡೈಲಿ ನುಡಿಬೇಕು, ಎಕ್ಸಸೈಸ್ ಮಾಡಬೇಕು. ಯಾವಾಗ ನೀವು ನುಡಿತೀರಾ ಒಡಂಬಡಿಕೆ ಆಕ್ಟಿವೇಶನ್ ಬರುತ್ತೆ. ಅದು ಆಕ್ಟಿವೇಟ್ ಆಗಬೇಕಂದ್ರೆ ಡೈಲಿ ನುಡಿಬೇಕು ಅಲ್ವಾ? ದೇವ್ರಿಗೆ ಸ್ತೋತ್ರವಾಗಲಿ. ಮೊಬೈಲೇ ನೀವು ಮಾತಾಡದೆ ಹಂಗೆ ಇಟ್ಬಿಟ್ರೆ ಚಾರ್ಜಿಂಗ್ ಫುಲ್ ಹೋಗ್ಬಿಡುತ್ತೆ. ಮಾತಾಡ್ತಾ ಇದ್ರೆ ಕನೆಕ್ಷನ್ ಆಗ್ತಾ ಇರುತ್ತೆ, ಎಲ್ಲ ಕಡೆ ಮಾತಾಡ್ತಿರ್ತೀರ. ಅದೇ ರೀತಿ ದೇವರ ವಾಕ್ಯ ಯಾವಾಗ ನೀವು ಮಾತಾಡೋಕ್ಕೆ ನೀವು ಆರಂಭ ಮಾಡ್ತೀರಾ, ಕನೆಕ್ಟಿವಿಟಿಗಳು ಬರ್ತಾ ಇರುತ್ತೆ, ಫೇವರ್ಗಳು ಬರ್ತಾ ಇರುತ್ತೆ, ಹೊಸ ವಸ್ತುಗಳು ಬರ್ತಾ ಇರುತ್ತೆ, ಹೊಸ ಕಾರ್ಯಗಳು ಬರ್ತಾ ಇರುತ್ತೆ, ಅದ್ಭುತಗಳ ಆಶೀರ್ವಾದಗಳು ನಿಮ್ಮ ಕೈಗಳಿಗೆ, ಉನ್ನತವಾದ ಕಾರ್ಯಗಳು ಬರ್ತಾ ಇರುತ್ತೆ. ಎಲ್ಲಿ ಹೋಗ್ಲಿ, ಡೋಂಟ್ ಬಿ ಸೈಲೆಂಟ್, ಟ್ರೈ ಟು ಬಿ ವೈಲೆಂಟ್. ಎಲ್ಲದಲ್ಲೂ ಮಾತಾಡಕ್ಕೆ ನೀವು ಆರಂಭ ಮಾಡಿ. ದೇವರಿಗೆ ಸ್ತೋತ್ರ. ನೀವು ಮಾತಾಡಕ್ಕೆ ಆರಂಭ ಮಾಡಿ. ಯೋಸೆಫ್ಗೆ ಬಂದ ಫ್ರಸ್ಟ್ರೇಷನ್, ಅವನು ಬಂದ ಒಂದು ಕಷ್ಟ, ಅಯ್ಯೋ ದೇವ್ರೆ, ಅವನು ಬಂದ ನೋವು ಮಕ್ಕಳೇ ಯಾವ ಜನ್ಮಕ್ಕೂ ಬೇಡ, ಅಷ್ಟು ಕಷ್ಟ ಬಂತು ಅವನಿಗೆ. ಆದರೂ ಕೂಡ ಅವನು ಹೇಳಲ್ಲ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತೇಳಿ. ಡೈಲಿ ಏನು ಮಾಡ್ತಿದ್ದ, ಆ ವಾಕ್ಯ ಇಟ್ಕೊಂಡು ಹೇಳ್ತಾ, ದೇವರೇ 12 ನಕ್ಷತ್ರಗಳು ನನಗೆ ಮೇರೆ ಸಿಂಹಾಸನ ಕುತ್ಕೊಳ್ಳೋಕೆ ಸ್ತೋತ್ರ. ಏಸು ನಾಮದಲ್ಲಿ ಸಿಂಹಾಸನ ಬಿಡುಗಡೆಗೊಳಿಸ್ತೇನೆ, ಏಸು ನಾಮದಲ್ಲಿ ಆಸ್ತಿಗಳನ್ನ ಬಿಡುಗಡೆಗೊಳಿಸ್ತೇನೆ, ಏಸು ನಾಮದಲ್ಲಿ ಅದ್ಭುತಗಳು ಬಿಡುಗಡೆಗೊಳಿಸ್ತೇನೆ, ಏಸು ನಾಮದಲ್ಲಿ ನನ್ನದೇ ಆದ ಸಾಮ್ರಾಜ್ಯ ಬರೋದಕ್ಕಾಗಿ ಸ್ತೋತ್ರ. ಅದು ಅನುದಿನ ಏನು ಮಾಡ್ತಾ ಇದ್ದ, ನುಡಿದು ದೇವರ ಸನ್ನಿಧಾನದಲ್ಲಿ ಅವನ ಅಪ್ಪನ ಮುಂದೆ ಅವನಿಟ್ಟು ಮಾತಾಡ್ದ. ಆಗ ನೀವು ಹಾಕಿರೋ ಒಡಂಬಡಿಕೆ, ದೇವರಿಂದ ಮಾಡಿದ ಒಡಂಬಡಿಕೆ, ರಿಮೆಂಬರ್ ಒನ್ ಥಿಂಗ್, ಡೋಂಟ್ ಫರ್ಗೆಟ್ ದಟ್ ಇಟ್ ಈಸ್ ಬಿನ್ ಸೀಲ್ಡ್ ಬೈ ದ ಪವರ್ ಆಫ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್. ಆ ರಕ್ತ ಅದ್ರ ಮೇಲೆ ಇಡಲ್ಪಟ್ಟಿದೆ. ಅದಕ್ಕೆ ನಾವು ನೋಡ್ತೀವಿ ಹಳೆ ಒಡಂಬಡಿಕೆಯಲ್ಲಿ ಆ ಸಾಧಾರಣ ಕುರಿ ರಕ್ತ ತೊಗೊಂಡೋಗಿ ಬಾಕ್ಲ ಮೇಲೆ ಇಟ್ಟಿದ ತಕ್ಷಣ ಸಂಹಾರಕ ದೂತ ಇವ್ರ ಮನೆಯೇ ಕಾಪಾಡ್ಬಿಟ್ಟು ಅವ್ರಿಗೆ ಆಸ್ತಿ ಪಾಸ್ತಿ, ಆ ಕೋರ್ ವೆಲ್ತ್ ಪ್ರಾಪರ್ಟಿ ಅವ್ರು ಕೊಡೋದಾದರೆ ಯೇಸುವಿನ ರಕ್ತ ಇನ್ನೆಷ್ಟು ದೊಡ್ಡದು ಕೊಡಬಹುದು, ನಿಮಗೆ ಕೊಡತ್ತೆ. ಅದಕ್ಕೆ ದೇವರು ರೋಮನ್ಸ್ ಅಲ್ಲಿ ಹೇಳ್ತಾರೆ, ತನ್ನ ಮಗನನ್ನೇ ನಮಗೆ ಕೊಟ್ಟ ಮೇಲೆ ನಮಗೆ ಸಮಸ್ತವನ್ನ ಕೊಡದೆ ಇರುವನೋ. ಕ್ವಶನ್ ಮಾರ್ಕ್ ಆಗ್ತಾರೆ ಪೌಲು. ತನ್ನ ಮಗನನ್ನೇ ನಮಗಾಗಿ ಕೊಟ್ಟ ಮೇಲೆ, ಮಗನೇ ಕೊಟ್ಬಿಟ್ರಿ, what more God has to give? He has given everything. His only begotten son, தன்னை ஒரே பேரான குமாரனை உலகத்துக்கு தந்தருளி இவ்வளவாய் அவர் உலகத்திலே அன்பு கூர்ந்தான்ற வார்த்தை சொல்லுகிறது. ತನ್ನ ಮಗನ ಕೊಟ್ಟು ಇಷ್ಟಾಗಿ ನಮ್ಮ ಲೋಕನ ಪ್ರೀತಿ ಮಾಡುದು, ತನ್ನ ಮಗನ್ನೇ ಕೊಟ್ಟ ಮೇಲೆ ನಮಗೆ ಸಮಸ್ತವನ್ನ ಆಗ ಸಮಸ್ತ ಕೊಡದಿರೋದು ಹೆಂಗ್ ಬರುತ್ತೆ ಸ್ವಾತಿ ಅವರೇ? ಇನ್ನು ಸಮಸ್ತ ಅನ್ನೋದು ಇನ್ನು ನೀನು ವಾಕ್ಯದಲ್ಲಿ ಅಂಜಲಿ ಅವರೇ ನೀನು ನುಡಿಬೇಕು. ಮಂಜುನಾಥ್ ಅವರೇ ನೀನು ನುಡಿಬೇಕು. ನಾನು ಈ ಸೇವೆ ಹೆಂಗೆ ಸೃಷ್ಟಿ ಮಾಡಿದ್ದೇನೆ, ವಾಕ್ಯ ನುಡಿದು ಸೃಷ್ಟಿ ಮಾಡಿದ್ದೇನೆ. ಮೈಕ್ ಬರಲಿ, ಸ್ಪೀಕರ್ಗಳು ಬರಲಿ, ಪುಲ್ಪಿಟ್ ಬರಲಿ, ಹಾಲ್ಗಳು ಬರಲಿ, ಚೇರ್ಸ್ಗಳು ಬರಲಿ, ಯೇಸು ನಾಮದ ಬರೋದಕ್ಕಾಗಿ ಸ್ತೋತ್ರ. ಒಂದು ವಾಕ್ಯ ಹೇಳುತ್ತೆ, ಬಡ್ಡಿ ಬಾಚಿಗಳಿಂದ ವೃದ್ಧಿ ಆದ ಆಸ್ತಿ ಬಡವರ ಮೇಲೆ ದಯೆ ತೋರಿಸೋನಿಗೆ ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ ಬಡವರ ಮೇಲೆ
ಕನಿಕರ ಪಡುವನ ಮೇಲೆ ದಯ ಪಾಲಿಸಿ ಅದು ಅವನ ಕೈಗೆ ಹೋಗ್ಬಿಡುತ್ತೆ. He who increases his wealth by dishonest gain, by interest, by all kind of filthy, all kind of wrong uses, God will give that one to the person, hand over to the person who will pity for the poor person, poor man. ಬಡವರ ಮೇಲೆ ದಯೆ ತೋರಿಸೋನು. ಇವಾಗ ನೋಡಿ ಆ ಆಶೀರ್ವಾದ ನನಗೆ ಬಂತು ನೋಡಿ. ಹೀಗೆ ಅನೇಕ ದೇವದೂತರುಗಳನ್ನ ಇಟ್ಟಿದ್ದಾರೆ ದೇವ್ರು ನಿಮಗೆ. ನೀವು ಅದನ್ನು ಬಿಡುಗಡೆಗೊಳಿಸ್ಬೇಕು. ನೀವು ಬಿಡುಗಡೆನೇ ಗೊಳಿಸದೆ ಸುಮ್ಮನೆ ಕೂತ್ಕೊಂಡು ಆಂಡವರೇ ತಾರು 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 ಮಣ್ಣು ಎಬಡಿ ತರ ಮುಡಿಯೋ ನೀ ಕಟ್ಲೆ ವೈಕ ವೇಂಡು, ನೀನು ಕಟ್ಲೆ ಇಡು ಏಸು ನಾಮದಲ್ಲಿ ಎಲ್ಲ ಬಿಡುಗಡೆ. ಗಾಡಿ ತುಂಬ ಹಳೇದಾಗಿದೆ, ತುಂಬ ವರ್ನೌಟ್ ಆಗಿದೆ, ಆಗ ಗ್ಯಾರೇಜ್ಗೆ ಹೋಗ್ತಾ ಇದೆ. ಇನ್ನೂ ಎಷ್ಟು ದಿನ ಗ್ಯಾರೇಜ್ಗೆ ಹೋಗ್ತೀಯಾ? ಗಾಡಿ ಥರ ಇಟ್ಟು ಕೈ ಮಾಡಿ ಏಸು ನಾಮದಲ್ಲಿ ಹೊಸ ಟೂ ವೀಲರ್ ಬರಲಿ ಅಪ್ಪ ಏಸು ನಾಮದಲ್ಲಿ. ಎಷ್ಟು ಜನ ಆ ಥರ ಪ್ರೇ ಮಾಡ್ತಿದ್ದೀರಾ? ಇಲ್ಲ ಬೇದ ನಾವು ಗ್ಯಾರೇಜನ್ನೇ ನಂಬಿದ್ದೀವಿ ಬೇದೆ. ಗ್ಯಾರೇಜ್ನ ನಂಬೇಡಿ. ಕೆಲವು ಟೈಮ್ ನಾವು ಚೇಂಜ್ ಆಗಲ್ಲ ನೋಡಿ ಮಕ್ಕಳೇ. ಕೊನೇ ಮಟ್ಟಕ್ಕೆ ಹೋಗಿ ಕೆಳಗೆ ಮೂಗಲ್ಲಿ ರಕ್ತ ಬಂದಮೇಲೆ ನಂಬ್ತೀವಿ. ಅಯ್ಯೋ ನಾನು ಬೇಕಾಗಿತ್ತಲ್ಲ ಅಲ್ವಾ? ನಾವು ಇಟ್ಸ್ ಟೂ ಲೇಟ್. ಅದಕ್ಕೆ ಚೆನ್ನಾಗಿರ್ಬೇಕಾದ್ರೆ ಸಭೆಯಲ್ಲಿ ಇರಬೇಕಾದ್ರೆ ಎಲ್ಲರೂ ಬೆಳೀತಾ ಇದ್ದಾಗೆ ನೀವು ಬೆಳೆದು ಬಿಡಿ. ನಾನು ಬೆಳೆಯಲ್ಲ, ನಾನು ಹಿಂಗೆ ಇರ್ತೀನಿ, ಏನು ಮಾಡೋದು, ನಾನು ಬೆಳೆಯೋಕ್ಕಾಗಲ್ಲ ನೋಡಿ. ನೀನೇ ಅದನ್ನು ತೀರ್ಮಾನ ಮಾಡಿದ ಮೇಲೆ ಇನ್ನು ದೇವ್ರು ಹೆಂಗೆ ಬೆಳೆಸೋಕ್ಕಾಗತ್ತೆ? ಜ್ಯೋತಿಯವರೇ, ಬೆಳೆಸೋಕ್ಕಾಗಲ್ಲ. ನಾನು ಬೆಳಿತೀನಿ ಅನ್ನುವಂಥ ಒಂದು ಮನೋಭಾವನೆ ನಿಮಗಿದ್ರೆ ಮಾತ್ರ ನೀವು ಬೆಳಿತೀರಾ ಅಲ್ವಾ? ಜಿಮ್ಗೆ ಹೋಗ್ಬಿಟ್ಟು ನಾನು ಬೆಳಿತೀನಿ ಅಂತ ಹೋಗ್ಬಿಟ್ಟು ಡೈಲಿ ಎಲ್ಲ ಕಬ್ಬಣ ಮುಟ್ಟಿ ಬಂದುಬಿಟ್ರೆ ನೀವು ಬೆಳೆಯೋಕ್ಕಾಗಲ್ಲ. ಆ ಕಬ್ಬಣ ಎಲ್ಲ ಡೈಲಿ ಎತ್ತಬೇಕು, ಹಿಂಗೆಲ್ಲ ಎತ್ತಬೇಕಲ್ಲ, ಹಿಂಗೆಲ್ಲ ಎತ್ತಿ ಎಲ್ಲ ಆಡಿ ಎಷ್ಟೋ ತಿಂಗಳಾದ್ಮೇಲೆ ನಂಜುಂಡಪ್ಪರ ಸಣ್ಣ ಪ್ಯಾಕ್ ಬರ್ತದಲ್ಲ ಈಟಾಗಿ ಅಲ್ವಾ? ಸುಮ್ಮನೆ ಅಲ್ಲಿ ಹೋಗ್ಬಿಟ್ರೆ ಬಂದ್ಬಿಡಲ್ಲ. ಹಂಗೆ ಚರ್ಚ್ಗೆ ಹೋಗ್ಬಿಟ್ಟಿದ ತಕ್ಷಣ ಆಶೀರ್ವಾದ ಬರಲ್ಲ. ತಪ್ಪು ತಿಳ್ಕೊಬೇಡಿ. ಇಲ್ಲಿ ಬಂದ್ಬಿಟ್ರೆ ಒಳ್ಳೇದಾಗ್ಬಿಡುತ್ತಂತಲ್ಲ. ಇಲ್ಲಿ ಯಾರು ಹೇಳಿದ್ದು ನಿನಗೆ? ಇಲ್ಲಿ ಬಂದರೆ ಒಳ್ಳೇದಾಗಲ್ಲ. ಒಳಗೆ ಬಂದು ಕೂತ್ಕೊಂಡು ವಾಕ್ಯ ಕೇಳಬೇಕು, ವಾಕ್ಯ ಕೇಳಬೇಕು, ವಾಕ್ಯ ಧ್ಯಾನಿಸ್ಬೇಕು, ವಾಕ್ಯ ಹರ್ಕೋಬೇಕು, ವಾಕ್ಯ ನುಡಿಬೇಕು, ದೇವದೂತರಿಗೆ ಕಟ್ಲೆ ಇಡಬೇಕು. ಎಣ್ಣೆ ವ್ಯಾಪಾರ ಆಗಲ್ಲ ಅಂತಾರೆ, ದೇವದೂತರಿಗೆ ಕಟ್ಲೆ ಇಟ್ಟು ಎಲ್ಲ ಕಸ್ಟಮರ್ಗಳು ಬರಲಿ ಅಂತ ಕಟ್ಲೆ ಇಡಿ. ನೀವು ಎಣ್ಣೆ ವ್ಯಾಪಾರ ಆರಂಭ ಆಗುತ್ತೆ, ವ್ಯಾಪಾರಗಳು ಜರಗಲ್ಲ ಅಂತ ಹೇಳ್ತಿದ್ದೀರಾ. ಅದು ಜರಗಲಕ್ಕೆ ದೇವ್ರ ಕಾರ್ಯ ಮಾಡ್ತೀನಿ ಅಂತಾರೆ. ಆಶೀರ್ವಾದ, ಅದ್ಭುತವಾದ ಕಾರ್ಯ ನಿಮ್ಮ ಕೈಯೊಳಗೆ ಅಭಿವೃದ್ಧಿ ಆಗತ್ತೆ. ಈ ವರ್ಷ ಸುಮ್ಮನೆ ಕೂತ್ಕೋಬೇಡಿ. 24 ಗಂಟೆ ಮನೆಗೆ ಹೋಗಿದ ತಕ್ಷಣ ಮುಖ ಕೈ ಕಾಲು ತೊಳ್ಕೊಂಡಿದ ತಕ್ಷಣ ಹೋಗಿದ್ದೆ ದೊಡ್ಡ ಬುಕ್ ಎತ್ಕೊಂಡು ಕಾಫಿ ಲೋಟ ಇಟ್ಕೊಂಡು ಒಂದು ಪಕ್ಕದ ಚೊಂಬು ಕಾಫಿ ಇಟ್ಕೊಂಡು ಅದು ಕುಡ್ಕೊಂಡು ಕೂತ್ಕೋಬೇಡಿ. ಟೈಮ್ ಕೊಡಬೇಡಿ. ಕಾಫಿ ಗೀಪಿ ಎಲ್ಲ ಬಿಡಿ. ಮುಖ ಕೈ ಕಾಲೆಲ್ಲ ತೊಳೆದ ತಕ್ಷಣ ಯೋಚನೆ ಮಾಡ್ಬೇಕು, ಏನು ಮಾಡ್ಬೇಕು ಇವಾಗ? ನಿನ್ನೆ ವಾಕ್ಯ ಕೇಳಿದ್ದೀನಿ, ಏನು ನಮಗೇನಿಲ್ಲ, ಅಯ್ಯೋ 5 ಲಕ್ಷ ಬರಬೇಕಲ್ಲ, ಅಪ್ಪ ಏನು ಮಾಡಲಿ ಅಪ್ಪ 5 ಲಕ್ಷ ಬೇಕಲ್ಲಪ್ಪ, ಓಡಾಡು 5 ಲಕ್ಷ ಬರೋದಕ್ಕಾಗಿ ಸ್ತೋತ್ರಪ್ಪ, 5 ಲಕ್ಷ ಬರೋದಕ್ಕಾಗಿ ಸ್ತೋತ್ರಪ್ಪ, 5 ಲಕ್ಷ ಬರೋದಕ್ಕೆ ಸ್ತೋತ್ರಪ್ಪ, 5 ಲಕ್ಷ ಯೇಸು ನಾಮದಲ್ಲಿ ಅದು ಬಿಡುಗಡೆಗೊಳಿಸ್ತಿದ್ದೇನಪ್ಪ. ಅಲ್ಲಿ ಅಕ್ಕ ತಂಗಿಗೆ ಜಗಳ ಹಾಕಿ ಟೈಮ್ ಇರತ್ತಾ? ಜಗಳ ಯಾಕೆ ಆಗ್ತಾ ಇದೆ? 5 ಲಕ್ಷ ನೀ ಕೇಳ್ತಿಲ್ಲ, ಅಲ್ಲಿ ಜಗಳಗಳಾಗತ್ತೆ. ಮನೇಲಿ ನಿಮಗೆ ಟೈಮೇ ಇರೋಲ್ಲ ಫ್ರೀ ಯಾರ ಹತ್ರ ಅಣ್ಣ ತಮ್ಮ ಹತ್ರ ಮಾತಾಡೋಕ್ಕೆ. ಯತೀಶ್ ಅವರೇ, ಯು ವಿಲ್ ಬಿಸಿ ಇನ್ ದ ವರ್ಕ್ ಆಫ್ ಗಾಡ್. ಐ ರಿಲೀಸ್ ಇನ್ ದ ನೇಮ್ ಆಫ್ ಜೀಸಸ್. ಸೊ ಯುವರ್ ಹೌಸ್ ವಿಲ್ ಬಿಕಮ್ ದ ವರ್ಕಿಂಗ್ ಸ್ಪಾಟ್. ವರ್ಕಿಂಗ್ ಶಾಪ್ ಆಗ್ಬಿಡುತ್ತೆ, ವರ್ಕ್ ಶಾಪ್ ಆಗ್ಬಿಡುತ್ತೆ. ಅಲ್ಲಿ ಮನೇಲಿ ಕುತ್ಕೊಂಡು ಹೊಲಿಗೆ ಮಿಷಿನ್ ಕೆಟ್ಟೋಗಿದೆಯಾ, ಹೊಸ ಮಿಷಿನ್ ಬರೋದಕ್ಕೆ ಸ್ತೋತ್ರಪ್ಪ, ಅದ್ಭುತ ಆಗಿ ಆಶೀರ್ವಾದ ಬರೋದಕ್ಕೆ ಸ್ತೋತ್ರಪ್ಪ. ಇವಳು ಹೋಗಿದ ತಕ್ಷಣ ಅಟ್ಮಾಸ್ಫಿಯರ್ ಚೇಂಜ್ ಮಾಡ್ತಾ ಇದ್ದೇನೆ. ಸಿ ಹೌ ಜೋಸೆಫ್ ವಾಸ್ ಗಾಟ್ ವಿಕ್ಟ್ರಿ ಇನ್ ಎವ್ರಿ ಸಿಚುವೇಶನ್ ಆಫ್ ಹಿಸ್ ಲೈಫ್. ಸೆರೆಮನೆ, ಆ ಹೋರಾಟ, ಇವೆಲ್ಲ ಕಡೆಗಳಲ್ಲಿ ಈ ಬಿಲ್ಡ್ ಅನ್ ಅಟ್ಮಾಸ್ಫಿಯರ್. ಯು ನೋ ದಟ್ ಪೀಪಲ್ ಆಫ್ ಗಾಡ್. ಅಲ್ಲಿರುವಂಥ ಸನ್ನಿವೇಶಗಳನ್ನು ಬದಲಾಯಿಸಿ ದೇವರೆಲ್ಲ ಅಲ್ಲಿ ಬಿಸಿ ಮಾಡ್ಕೊಂಡ, ಅಲ್ಲೇ ಆರಾಧನೆ ಸ್ಥಳ ಮಾಡ್ಕೊಂಡ, ಸೆರೆಮನೆಯನ್ನು ಆರಾಧನೆ ಕ್ಷೇತ್ರವಾಗಿ ಮಾಡ್ಕೊಂಡ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಸೆರೆಮನೆ ಅನ್ನೋದು ಸಾಲ, ನಿಮ್ಮ ಸೆರೆ ಅನ್ನೋದು ಕಣ್ಣೀರು, ನಿಮ್ಮ ಸೆರೆ ಅನ್ನೋದು ಬಡ್ಡಿ ಕಟ್ಟಿ ಸಾಕಾಗಿದ್ದೀರಾ. ಆ ಸಿಚುವೇಶನಲ್ಲಿ ಒಂದು ಆರಾಧನೆ ಬಿಲ್ಡಪ್ ಮಾಡಿ ಆಕೆಗಳನ್ನ ನುಡಿಯೋಕ್ಕೆ ಆರಂಭ ಮಾಡಿ. ದೇವರ ಆಶೀರ್ವಾದ ನಿಮಗೆ ಭಾಗ್ಯದಾಯಕವಾಗಿ ಅಭಿವೃದ್ಧಿ ಆಗತ್ತೆ. ಒಡಂಬಡಿಕೆ ಅನ್ನೋದು ಫಸ್ಟ್ ನೀವು ದೇವನ ಅರಿಬೇಕು, ಅರ್ಥ ಮೇಲೆ ದೇವನ ಪ್ರೀತಿ ಮಾಡಬೇಕು. ಪ್ರೀತಿ ಆಗಿದ ತಕ್ಷಣ ನೀವು ಒಡಂಬಡಿಕೆ ಒಳಗೆ ಬಂದ್ಬಿಡ್ತೀರಾ. ಗಂಡು ಹೆಣ್ಣು ಫಸ್ಟ್ ಹಂಗೆ ಮದುವೆ ಆಗಲ್ಲ. ಫಸ್ಟ್ ಏನು ಮಾಡ್ತಾರೆ, ಒಬ್ಬೊಬ್ಬರನ್ನ ಮೀಟ್ ಮಾಡ್ತಾರೆ, ಒಬ್ಬೊಬ್ಬರನ್ನ ಅಲ್ಲಿಂದ ಡವ್ ಹೊಡಿತಾರೆ, ಅಲ್ಲಿಂದ ಲೈಕ್ ಮಾಡ್ಕೊಳ್ತಾರೆ. ಇವ್ರು ಲೈಕ್ ಮಾಡಿದ್ರೆ ಅಮ್ಮ ಅಪ್ಪನಲ್ಲಿ ಕರೆಕ್ಟ್ ಮಾಡಿಬಿಡ್ತಾರೆ. ಹುಡುಗಿ ಚೆನ್ನಾಗಿದೆ ಒಪ್ಕೋ, ಹುಡುಗ ಚೆನ್ನಾಗಿದೆ ನೀವು ಒಪ್ಕೋ ಅಲ್ವಾ. ಎಲ್ಲ ಕನೆಕ್ಟ್ ಆದಮೇಲೆ ಆಮೇಲೆ ಏನಾಗುತ್ತೆ,
ಪ್ರೀತಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಡಂಬಡಿಕೆ ಒಳಗೆ ಬಂದಮೇಲೆ ಅವ್ರು ಯಾವ್ಯಾವ ಕೆಲಸ ಮಾಡಬೇಕು, ಅದೇ ರೀತಿಯ ದೇವ್ರ ರಾಜ್ಯದಲ್ಲಿ ಕೂಡ ನೀವು ಒಡಂಬಡಿಕೆ ಒಳಗೆ ಬಂದ ಮೇಲೆ ನಾನು ಒಡಂಬಡಿಕೆ ಇದ್ದೀನಿ, ಆಶೀರ್ವಾದ ಆಗಿದೆ, ಅದ್ಭುತ ಆಗಿದೆ, ಅರಮನೆ ಇದ್ದೀನಿ, ಅರಮನೆಗೆ ಸಂಬಂಧಪಟ್ಟ ಆಶೀರ್ವಾದ ನನಗೆ ಬರುತ್ತೆ, ಯೇಸುವಿನ ರಕ್ತ ನನ್ನ ಮೇಲೆ ಇಡಲ್ಪಟ್ಟಿದೆ. ಕೀರ್ತನೆ 112 ಪ್ರಕಾರ ಕರ್ತನು ನೀತಿವಂತನ ವಂಶ ಬಲಿಷ್ಠವಾಗತ್ತೆ, ಅವರ ಮನೆಯೊಳಗೆ ಧನ ಐಶ್ವರ್ಯಗಳು. ನಾನು ಯಾರೋ ಒಂದು ಏನ್ರಿ ಯಾವಾಗಲೂ ಚಿನ್ನದ ಬಗ್ಗೆನೇ ಮಾತಾಡ್ತಿಲ್ರಿ, ಅವಾಗ ಇನ್ನೇನು ಕಬ್ಬಣದ ಬಗ್ಗೆ ಮಾತಾಡ್ಬೇಕು ನಾನು. ಅಲ್ರಿ ರಕ್ಷಣೆ ಬಗ್ಗೆ ಮಾತಾಡ್ರಿ, ಅಲ್ರಿ ರಕ್ಷಣೆ ಬಂದು ಮಾತಾಡಿದ ಮೇಲೆ ತಾನೆ ಇದೆಲ್ಲ ಗಿಫ್ಟು. ಹೋಟ್ಲಲ್ಲಿ ಕೊಡೋದು ಇಡ್ಲಿ ವಡೆಗೆ ಕಾಸು, ಆದರೆ ಸಾಂಬಾರು ಚಟ್ನಿಗೆ ಕಾಸಿಲ್ಲ, ಅದು ಫ್ರೀ ನಿನಗೆ. ನನಗೆ ಸಾಂಬಾರು ಚಟ್ನಿ ಕೊಟ್ಬಿಡು ಅಂದರೆ ಮನೆಯವ್ರು ಓಡಿಸ್ಬಿಡ್ತಾನೆ ಅವನು. ಇಡ್ಲಿ ವಡೆ ಮಾತ್ರ ಕಾಸು. ಸರ್ ಏನು ಸರ್ ಚಟ್ನಿ ಕೊಟ್ಟಿದ್ದೀರಿ, ಇದಕ್ಕೆ ಇಲ್ಲ ಸರ್ ಅದು ಗಿಫ್ಟ್ ಸರ್ ನಿಮಗೆ ಫ್ರೀ. ಆಗ ರಕ್ಷಣೆ ಅನ್ನೋದು ಫ್ರೀ, ರಕ್ಷಣೆ ಜೊತೆಗೆ ಚಟ್ನಿ ಸಾಂಬಾರು ಇವೆಲ್ಲ ನಮಗೆ ದೇವರು ಆಶೀರ್ವಾದ, ಐಶ್ವರ್ಯ, ಸಮಾಧಾನ ಇವೆಲ್ಲ ನಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿ ನಮ್ಮ ಕೈಲಿ ಇಡ್ತೀನಿ ಅಂತ ಹೇಳ್ತಾರೆ. ನೀತಿವಂತನ ಮನೆಯಲ್ಲಿ ತುಂಬಲ್ಪಡತ್ತೆ. ಅದು ಹೊಸ ಹಳೆ ಒಡಂಬಡಿಕೆ ಬದರ್, ಹೊಸ ಒಡಂಬಡಿಕೆಲಿಲ್ಲ. ಅದು ಹೊಸ ಒಡಂಬಡಿಕೆ ಏನಿರಬೇಕು, ಧನ ಐಶ್ವರ್ಯಗಳಿದ್ದವರೆಲ್ಲ ತಂದು ದೇವ್ರ ಮುಂದೆ ಸುರಿದ್ರು. ಅವ್ರ ಮನೇಲಿ ಏನಿತ್ತು ಅವಾಗ ಐಶ್ವರ್ಯ ಇತ್ತು, ಅವೆಲ್ಲವನ್ನು ದೇವ್ರ ಪಾದಕ್ಕೆ ಇಟ್ಟರು ಅಂತ ವಾಕ್ಯ ಬರೆಯಲ್ಪಡುತ್ತೆ. ಆಗ ನಿಮ್ಮ ಲೈಫಲ್ಲಿ ಯಾವಾಗ ನೀವು ಹಣ ಅಂತ ಹೇಳ್ಕೊಂಡು ಹೋಗ್ತೀರಾ, ನೀವು ಕೊನೆಗೆ ಹಣದಲ್ಲಿ ಬಿದ್ದು ಹೋಗ್ತೀರಾ. ಯಾವಾಗ ದೇವ್ರನ್ನ ನಂಬ್ಕೊಂಡು ಬರ್ತೀರಾ, ಹಣವನ್ನು ನೀವು ದೇವ್ರ ಪಾದಕ್ಕಿಟ್ಟು ದೇವರನ್ನ ನಿಮ್ಮ ಹೃದಯದಲ್ಲಿ ಇಟ್ಬಿಟ್ರೆ ಅಪ್ಪ ಹೇಳ್ತಾರೆ ನಿಮ್ಮನ್ನು ಎಲ್ಲ ಸ್ಥಾನಗಳಿಗಿಂತ ಅಪ್ಪ ನಿಮ್ಮನ್ನ ಮೇಲೆ ಇಡ್ತೀನಿ ಅಂತ. ನಾನು ಕೆಲಸ ಬಿಟ್ಟು ಬರ್ಬೇಕಾ, ಎಲ್ಲರೂ ಹೇಳಿದೆ ಕೆಲಸ ಬಿಡಬೇಡಿ ಅಂತ ಹೇಳಿದೆ. ನಾನು ಕೆಲಸಕ್ಕಿಂತ ನಾನು ದೇವ್ರು ತುಂಬ ಮುಖ್ಯ, ಅವ್ರಿಗಾಗಿ ನಾನು ಹೋಗ್ತೀನಿ. ಕೆಲಸನೇ ಬಿಟ್ಟು ನಾನು ಬಂದೆ ರೀ. ಆವಾಗಲೇ 18,000 ರೂಪಾಯಿ ಸಂಬಳ ನನಗೆ 1994 ಇಸ್ವಿಯಲ್ಲಿ. 94 17,000 ರೂಪಾಯಿ ಸಂಬಳ ನನಗೆ. ನನ್ನ ಪ್ರಿಯ ಮಕ್ಕಳು ಅದನ್ನು ಬಿಟ್ಟು ಇವತ್ತು ಈ ಸೇವೆಗೆ ಬಂದಿದ್ದೀನಿ. ಯಾಕೆ, ನಿನಗೆ ಸನ್ಮಾನ ನೀವು ಮಾಡಿದ್ದಕ್ಕೆ ದೇವ್ರು ಕೊಡತಕ್ಕಂಥ ನಿನಗೆ ದೊಡ್ಡ ಆಶೀರ್ವಾದ. ಅದು ನೀವು ನಂಬಿ ಬಂದಿದ್ದೀರಾ. ಆಗ ರಕ್ತ ನೀವು ತಗೋಬೇಕಾದ್ರೆ ಅದು ಅಂಧಕಾರಗಳನ್ನ ಮುರಿತಾಗ್ತದೆ. ಎರಡನೇದಾಗಿ ಕಳೆದು ಹೋದ ಸಂಬಂಧಗಳನ್ನು ಮತ್ತೆ ಅದು ಕಟ್ಟಿ ನಿಮ್ಗೆ ಕೊಡುತ್ತೆ. ಪೂರ್ವಿಕರಿಂದ ಬಂದ ಶಾಪಗಳನ್ನು ಅದು ನೀಗಿಸಿ ಹೊರಗಡೆ ಹಾಕತ್ತೆ. ನೀನು ರಕ್ತ ಅಂತ ಹೇಳ್ಬೇಕಾದ್ರೆ ಈ ಒಂದು ಹೆವೆನ್ ವಿಲ್ ಶೇಕ್ ಪೀಪಲ್ ಆಫ್ ಗಾಡ್. ಪರಲೋಕ ಗುಡುಗತ್ತೆ. ಅಯ್ಯೋ ನನ್ನ ಮಗಳು ರಕ್ತ ಹೇಳ್ತಾ ಇದ್ದಾಳೆ. ಅಪ್ಪ ಸೈತಾನ ಎದುರು ಓಡುತ್ತಾನೆ. ಹೇಗೆ ಓಡ್ತಾನೆ ನೋಡಿದಿರಲ್ಲ, ಹೆಂಗೆ ಓಡುತ್ತದೆ ಸೈತಾನ. ರಕ್ತ ಅಂದರೆ ಅದಕ್ಕೆ ಆಗೋದಿಲ್ಲ, ಆಪೋಸಿಟ್ ಅದಕ್ಕೆ. ಸುಮ್ಮನೆ ರೆಡ್ ಕರ್ಚಿಪಿಂಗ್ ತೋರಿಸಿ ಏಸು ರಕ್ತದಲ್ಲಿ ಅಂದೆ ಸ್ಟಾರ್ಟ್ ಮಾಡ್ತದೆ ನೋಡಿ. ಅದು ಹೆಂಗೆ ಬರುತ್ತೆ ಸ್ಪಿರಿಟು, ಅದೊಳಗಿದೆ, ಅದಕ್ಕೆ ಆಗಲ್ಲ. ಅದಕ್ಕೆ ಆ ರಕ್ತ ನೀವು ತೆಗಿಬೇಕಾದ್ರೆ ಯಾರು ಕೂಡ ನಿಮ್ಮ ಮುಂದೆ ಬಂದು ನಿಲ್ಲಕ್ಕಾಗೋದಿಲ್ಲ. ಆ ರಕ್ತ ನೀವು ತೆಗಿಬೇಕು. ಅದಕ್ಕೆ ಒಡಂಬಡಿಕೆ ಒಳಗಿದ್ದ ಮೇಲೆ ಇವತ್ತಿಂದ ಏನು ಮಾಡಿ, ನೀವು ಒಡಂಬಡಿಕೆ ಒಳಗಿದ್ದೀರಾ ಅಂದಮೇಲೆ ಅಪ್ಪ ನಾನು ರಕ್ತದಲ್ಲಿದ್ದೀನಿ, ನನ್ನ ಒಡಂಬಡಿಕೆ ರಕ್ತದಿಂದ ಸ್ಥಾಪಿಸಲ್ಪಟ್ಟಿದೆ, ದೇವದೂತರ ಕಟ್ಲೆ ಇಟ್ಟಾಯಿತು. ಇವಾಗ ನೀನು ನುಡಿಯಕ್ಕೆ ಸ್ಟಾರ್ಟ್ ಮಾಡಬೇಕು. ಯೇಸು ನಾಮದಲ್ಲಿ ಶಿಕಾರಿಪುರ ಅವ್ರಿಗೆ ಹೇಳ್ತೀನಿ, ಯೇಸು ಅಂದರೆ ಹೊಸ ಕಾರ್ಯ ಬಿಡುಗಡೆ ಆಗಲಿ, ಹೊಸ ಮನೆ ಕಟ್ಟೋದಕ್ಕಾಗಿ ಸ್ತೋತ್ರ, ಅದ್ಭುತ ಆಗಿ ಸಾಲ ತೀರೋದಕ್ಕಾಗಿ ಸ್ತೋತ್ರ. ಅದ್ಭುತ ಆಗತ್ತೆ. ನೀವು ನುಡೀರಿ. ನೀವು ಯಾವಾಗ ನುಡಿಯೋಕ್ಕೆ ಆರಂಭ ಮಾಡ್ತೀರ ಅದು ಬ್ಲೆಸ್ಸಿಂಗ್ ಆಗತ್ತೆ. ಯಾವುದೋ ಒಂದು ಮನೆ ಬಾಡಿಗೆ ಕಟ್ಟಿಲ್ಲ ಅಂತೇಳಿ ಆ ಓನರ್ ಬಂದು ಬೈತಾ ಇದ್ದಾನೆ, ಏನಮ್ಮ ಯಾವಾಗಲೂ ಬಾಡಿಗೆ ಕಟ್ಟೋದೇ ಇಲ್ಲ, ಯಾವಾಗಲೂ ಇವತ್ತು ನಾಳೆ ಎಷ್ಟು ದಿನಮ್ಮ ನಿಮ್ಮ ಮನೆ ಮುಂದೆ ಬರೋದು. ಒಂದಿನ ಸೋತೋಗ್ಬಿಟ್ಟು ಮನೆ ಮುಂದೆ ಹುಡುಗನ ಕರ್ಕೊಬಂದು ಸಾಮಾನು ಎತ್ತಿ ಹೊರಗಡೆ ಹಾಕ್ಬಿಟ್ಟ. ಬಾಯಿ ಮುಚ್ಕೊಂಡು ಹೊರಗಡೆ ಖಾಲಿ ಮಾಡು. ಅಪ್ಪ ಹೇಳಪ್ಪ ಬೇಜಾರು ಮಾಡ್ಕೊಬೇಡಪ್ಪ, ನಾನು ಬೇಗ ಬಾಡಿಗೆ ಕಟ್ಬಿಡ್ತೀನಿ. ಅಮ್ಮ ಪ್ರೇ ಮಾಡೋ ತಾಯಿ ಒಡಂಬಡಿಕೆ ಒಳಗಿದೆ ನೋಡಿ. ಅಲ್ಲಿ ಪಾಸ್ ಹೇಳ್ಕೊಟ್ಟಿದ್ದಾರೆ, ಅಮ್ಮ ನೀವು ಹೆದರಬೇಡಮ್ಮ, ಸ್ವಂತ ಮನೆ ನಿಮ್ಗೆ ಕೊಡಲ್ಪಡುತ್ತೆ, ದೇವ್ರ ಕಾರ್ಯ ಮಾಡ್ತಾರೆ. ಯಾರು ಹೇಳಿದ್ನ ಅಮ್ಮ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದೆ ಯೇಸು ನಾಮದಲ್ಲಿ, ಅಪ್ಪ ನನಗೆಲ್ಲ ಅದ್ಭುತ ಆಗೋದಕ್ಕೆ ಸ್ತೋತ್ರ ಅಂತ. ಅವಳು ಹೇಳಿದ್ರು ಏಸು ಅಂತ ಹೇಳ್ತಾರೆ. ನಿಮ್ಮ ಏಸು ಒಂದು ಬಾಡಿಗೆ ಮನೆ ಕಟ್ಟಕ್ಕಾಗಿಲ್ವ? ಬಾಡಿಗೆ ಆ ದೇವ್ರು ಅಷ್ಟು ಬಲವೀನರಾಗಿದ್ದಾರ. ನಿಮ್ಗೊಂದು ಏಸು ಬೇರೆ ಕೇಡ, ಪ್ರೇಯರ್ ಬೇಡ ಕೇಡ, ಎತ್ತು ಹೊರಗಡೆ ಹಾಕಮ್ಮ. ಇದನ್ನು ನೋಡ್ಕೊಂಡು ಯಾರೋ ಅಪಾರ್ಟ್ಮೆಂಟಿಂದ ಮೇಲೆ ನೋಡ್ಕೊಂಡು ಭಾಳ ಅಯ್ಯೋ ಏನು ಹಿಂಗಾಗ್ತಾ ಇದೆ ಇವ್ರ ಮನೇಲಿ ಅಂತ ಮೇಲೆ ಒಂದು 7th 8th ಫ್ಲೋರ್ ನೋಡಿಕೊಂಡು ಕೆಳಗೆ ನೋಡ್ಬಿಟ್ಟು ಸುಮ್ಮನೆ ಮನೆಯೊಳಗೆ ಹೋಗ್ಬಿಟ್ಟಂತೆ. ಆಮೇಲೆ ಇವ್ರು ಹೇಳಿಲ್ಲ, ಸರ್ ಬರೋ ತಿಂಗಳು 1ನೇ ತಾರೀಕೆಲ್ಲ ಕೊಟ್ಬಿಡ್ತೀನಿ ಸರ್, ಹೆದರಬೇಡಿ ಸರ್. ಕೊಡ್ತೀಯಾ? ಲಾಸ್ಟ್ ಡೇಟ್ ನಿನಗೆ. ಇಲ್ಲ ಸಾಮಾನ್ಯವಾಗಿ ಎತ್ತಿ ಹೊರಗಡೆ ಹಾಕ್ತೀನಿ. ಇಲ್ಲ ಸರ್ 1ನೇ ತಾರೀಕು ಕೊಟ್ಬಿಡ್ತೀನಿ. ಹೋಗ್ಬಿಟ್ಟಂತೆ ಅವನು. 1ನೇ ತಾರೀಕು ಬಂತು. 1ನೇ ತಾರೀಕು ಎಮ್ಮ ಗುಡುಗು ಅಂತ ಇತ್ತು. ಆದರೆ ಎಮ್ಮ ಹೇಳ್ತಾ ದೇವರೇ ದುಡ್ಡು ಬರೋದಕ್ಕಾಗಿ ಸ್ತೋತ್ರ. ಇವನು 1ನೇ ತಾರೀಕು ಬರ್ತಾನೆ, ಇವನು 1ನೇ ತಾರೀಕು ನೋಡ್ತದೆ. ಎಮ್ಮ ಬಂದ 1ನೇ ತಾರೀಕು ಮಧ್ಯಾಹ್ನ ಆಯಿತು, ಸಾಯಂಕಾಲದ ಬರಲಿಲ್ಲ. 2ನೇ ತಾರೀಕು ಬರಲಿಲ್ಲ, 5ನೇ ತಾರೀಕು ಆಯಿತು ಬರಲಿಲ್ಲ, 10ನೇ ತಾರೀಕು ಆಯಿತು ಬರಲಿಲ್ಲ. ಈ ಅಮ್ಮನಿಗೆ ಒಂದೇ ಡೌಟ್, ಇವನೇನೋ ಸತ್ತೇ ಹೋಗ್ಬಿಟ್ಟ ಇವನು.
ಯಾಕೆ ಇವನು ಬಂದಿಲ್ಲ, ಸರಿ ನೋಡೇ ಬಿಡೋಣ ಅಂತ ಹೇಳ್ಬಿಟ್ಟು 15 ತಾರೀಕು 15 ದಿನ ಬಿಟ್ಟು ಈ ಅಮ್ಮ ಅವನ ಮನೆಗೆ ಹೋಗ್ಬಿಡ್ತಂತೆ. ಹೋದರೆ ಅಮ್ಮ ಬಾಮ್ಮ ಬಾ ಕಾಫಿ ಕುಡಿ ಅದು ಕುಡಿ ಅಂತೇಳಿ ಒಳಗೆ ಇದೇನು ಕಾಫಿ ಕುಡಿ ಅಂತ ಹೇಳ್ತಾನೆ, ಬಾಡಿಗೆ ದುಡ್ಡೇ ಕೇಳ್ತಾ ಇಲ್ವಲ್ಲ ಇವನು. ಅವತ್ತು ನೋಡಿದ್ರೆ ಅಷ್ಟು ರೈಸಾಗಿ ಮಾತಾಡ್ದ. ಯಾವತ್ತಿಗೆ ಇವನು ಆ ಅಮ್ಮ ಹೇಳ್ತಂತೆ, ಅಮ್ಮ ಏನಪ್ಪ ಇಲ್ಲ ನೀನು ಬಾಡಿಗೆ ವಿಷಯ ಎಲ್ಲ ಮಾತಾಡಬೇಡ, ನೀ ಫಸ್ಟ್ ಊಟ ಮಾಡು, ತಿಂಡಿ ತಿನ್ನು, ಎಲ್ಲ ತಿನ್ನು, ಆಮೇಲೆ ಹೇಳಿದ್ನಂತೆ ಏನು ವರಿ ಮಾಡಬೇಡ, 2 ವರ್ಷ ಇಲ್ಲೇ ಇದ್ಬಿಡು ನೀನು. ಅಲ್ಲ ಅದು ಹೆಂಗೆ? ಅಲ್ಲಮ್ಮ ಚೆಕ್ ಬಂದೈತೆ ನನ್ನ ಹೆಸರಲ್ಲಿ, 2 ವರ್ಷದ ಚೆಕ್ 2 ಲಕ್ಷ ಬಂದೈತಿ ಯಪ್ಪನಿಗೆ. ದೇವ್ರಿಗೆ ಸ್ತೋತ್ರ. 70,000 ರೂಪಾಯಿ, 7,000 ರೂಪಾಯಿ ಬಾಡಿಗೆ. ಆ ಫ್ಲ್ಯಾಟಲ್ಲಿ ಇದ್ದವನು ಅವನ ವೃದ್ಧಲ್ಲಿ ಮಾತಾಡೋದಂತೆ, ಸುಮ್ಮನೆ ನೋಡ್ಕೊಂಡಿರ್ಬೇಡ ಚೆಕ್ ಬರಿ ಅವನಿಗೆ ಅಂತ ಹೇಳಿ 2 ಲಕ್ಷ ರೂಪಾಯಿ ಚೆಕ್ ಬರ್ದು ಯಪ್ಪ ಹೋಗಿ ಓನರ್ ಕೊಟ್ಬಿಟ್ಟು, ನೋಡ ಆ ಅಮ್ಮನಿಗೆ ತೊಂದರೆ ಕೊಡಬೇಡ, ಆ ಅಮ್ಮ ಪ್ರಾರ್ಥನೆ ಮಾಡ್ತಾ ಇದ್ದೆ, 2 ವರ್ಷ ಅವ್ರ ಮನೆ ಕಡೆ ಹೋಗ್ಬೇಡ ನೀನು ಅಂದ್ಬಿಡುತ್ತೆ. ನನ್ನ ಪ್ರಿಯ ದೇವ ಮಕ್ಕಳೇ, ಆ ಅಮ್ಮ ನನಗೊಂದು ಫೋನ್ ಮಾಡಿ ಕೇಳಿದೆ, ಬ್ರದರ್ ಹಿಂಗೆಲ್ಲ ಆಗ್ತಾಯಿದೆ, ನಲ್ಲಿ ಹೆದರ್ಬೇಡಮ್ಮ, ಹೋಗು ಮನೆಗೆ, ದೇವದೂತನ ಬಿಡುಗಡೆ ಮಾಡ್ತಾ ಇದ್ದಾರೆ, ನಿನ್ನ ಮನೆ ಬಾಡಿಗೆ ಎಲ್ಲ ಕಟ್ಟಲ್ಪಡುತ್ತೆ, ದೇವ್ರ ಆಶೀರ್ವಾದ ಆಗತ್ತೆ, ನೀವು ಒಡಂಬಡಿಕೆ ಒಳಗೆ ಇದೆಯಾ ಹೋಗಮ್ಮ. ಹೇಳಿದ್ದು ಎಂಥ ಸಂತೋಷ. ಒಂದು 30 ದಿನ ಬಿಟ್ಟ ಅಮ್ಮ 4,000 ರೂಪಾಯಿ ಕಾಣಿಕೆ ಇಟ್ಕೊಂಡು ಬರ್ತಾಯಿದ್ದೆ. ಅಪ್ಪ ಇದು ಬೀಜ ಬಿತ್ತಕ್ಕೆ ಬಂದಿದ್ದೀನಿ. ಅಲ್ಲ ಬಾಡಿಗೆ ಕಟ್ತಾ ನೀವು ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ಅಮ್ಮ ಏನು ಹಿಂಗೆ ಹೇಳ್ತೀಯ, ನೀನು ಮೊನ್ನೆನೇ ಹೇಳ್ದೆ ಒಡಂಬಡಿಕೊಳಗಿದೆಯಾ ಅಂತೇಳಿ 2 ವರ್ಷದ ಬಾಡಿಗೆ ಕಟ್ಟಾಗೋಯ್ತು. ನಾನು ಯಾರೋ ಬಂದು ಕಟ್ಟೋಗ್ಬಿಟ್ಟಿದ್ದಾರೆ. ನನಗೆ ಆಶ್ಚರ್ಯ ಆಗುತ್ತೆ, ದೇವ್ರು ಇಷ್ಟು ಕೆಲಸ ಮಾಡ್ತಾರೆ. ನಾನು ಹೇಳ್ತೀನಿ, ನಿಮ್ಮ ಮನೆ ಒಬ್ಬೊಬ್ಬರು ಮನೆ ಮುಂದೆ ದೇವದೂತರು ನಿಂತಿದ್ದಾರೆ. ಎಲ್ಲೆಲ್ಲ ನಿಮಗೆ ಆಸ್ತಿಗಳು ಬರಲಿಲ್ಲ, ಇವತ್ತು ಅದನ್ನು ಕಟ್ಲೆಟ್ ಪೇಪರಲ್ಲಿ ಬರೆದ್ಬಿಟ್ಟು ಇದು ಸ್ಟಾರ್ಟ್ ಮಾಡಿದ್ದೇವೆ. ಎಲ್ಲ ಆಸ್ತಿಗಳು ಬರೋದಕ್ಕಾಗಿ, ಸ್ವಂತ ಮನೆಗಳು ಬರೋದಕ್ಕಾಗಿ, ಸ್ವಂತ ಕಾರು ಬರೋದಕ್ಕಾಗಿ, ನಾನು ಬಾಲವಾಗೆಲ್ಲ ಶಿರಸ್ಸಾಗಿರೋದಕ್ಕಾಗಿ ಇದನ್ನ ನುಡಿರಿ. ಖಂಡಿತ ಅಪ್ಪ ಅಲ್ಲಿ ಕೆಲಸ ಆಶೀರ್ವಾದ ಮಾಡಿ ಅವರ ಅಭಿವೃದ್ಧಿ ಪಡಿಸ್ತಾರೆ. ದೇವರಿಂದ ಅಸಾಧ್ಯವಾದ ಕಾರ್ಯ ಯಾವುದಿಲ್ಲ. ನೀನು ನಂಬೇಕಷ್ಟೇ. ನೀ ನಂಬಿದ್ರೆ, ನಾನಷ್ಟೇ ನಂಬಿದಷ್ಟೇ, ಬೇರೆ ಏನು ಮಾಡಲಿಲ್ಲ ರೀ ಪವಿತ್ರ ಅವರೇ. ಜಸ್ಟ್ ನಂಬ್ಕೊಂಬಂದೆ ಅನಿತಾ ಅವರೇ, ನಂಬ್ಕೊಂಡು ಒಳಗೆ ಬಂದೆ. ನನಗೆ ಗೊತ್ತಿಲ್ಲ ನಾನು ಇಷ್ಟು ಮಟ್ಟಿಗೆ ಇಷ್ಟು ಮೇಲೆ ಬರ್ತೀನಂತ ನನಗೆ ಗೊತ್ತಿಲ್ಲ. ಒಂದು ಕಾಲದಲ್ಲಿ ಅರ್ಧೋಗಿರೋ ಪ್ಯಾಂಟು, ಈ ಪ್ಯಾಂಟ್ ಹಿಂಗೆ ಹಾಕ್ಕೊಂಡು ಈ ಪ್ಯಾಂಟ್ ಎಲ್ಲ ಅರ್ಧೋಗಿರೋ ನೋಡ್ಬಿಡ್ತಾರೆ ಅಂತೇಳಿ ಬ್ಯಾಗ್ ಉದ್ದ ಹೊಲಿಸ್ಕೊಳ್ತಿದ್ದೆ ನಾನು. ನೋಡಿ, ಬೈಬಲ್ ಬ್ಯಾಗ್ನ ಉದ್ದ ಹೊಲಿಸ್ಕೊಂಡು ಅದು ಇಲ್ಲಿ ಡಿಕ್ಕಿಯೆಲ್ಲ ಫುಲ್ ಕವರ್ ಆಗಬೇಕು, ಹಿಂಗೆ ಹಾಕ್ಕೊಂಡು ಸುವಾರ್ತೆ ಸಾರ್ತಾ ಇದ್ದೆ. ಎಲ್ಲರೂ ಕೇಳೋ, ಎಲ್ಲ ಬ್ಯಾಗ್ ಇಲ್ಲಿಗೆ ಇಟ್ಕೊಳ್ತಾರೆ, ನೀನೇನು ಇಲ್ಲಿಗೆ ಇಟ್ಕೊಂಡಿದ್ಯಾ ಅನ್ನೋರು. ಪಾಪ ಒಳಗಿನ ಗುಟ್ಟು ಭಗವಂತನೇ ಬಲ್ಲ, ಇವ್ರಿಗೇನು ಗೊತ್ತು. ಎಲ್ಲ ಅರ್ಧೋಗೈತೆ ಇಲ್ಲಿ ಪ್ಯಾಂಟು. ಅಷ್ಟು ಅರ್ಧೋಗಿರೋ ಪ್ಯಾಂಟ್ ಇದ್ದಾಗಲೂ ಕೂಡ ನನ್ನ ವಾಕ್ಯ ಮಾತ್ರ ಅರ್ಧೋಗಂಗಿರಲಿಲ್ಲ. ರಾಜನ್ ಥರನೇ ಪ್ರಸಂಗ ಮಾಡ್ತಾ ಇದ್ದೆ, ಘನವಾಗಿ ಪ್ರಸಂಗ ಮಾಡ್ತಾ ಇದ್ದೆ. ಮಿರಕಲ್ ಆಗಿ ಅಪ್ಪ ಎಲ್ಲ ಬ್ಲೆಸ್ಸಿಂಗ್. ಆ ರೀತಿ ಇದ್ದ ನನ್ನನ್ನು ದೇವ್ರು ಇವತ್ತು ದೇವರು ಸೂಟು ಬೂಟ ಹಾಕಿ, ಲೈಟ್ ಹಾಕಿ, ಡಿಸ್ಪ್ಲೇ ಮಾಡಿ, ಪ್ರಸಂಗ ಮಾಡಿ, ಒಂದೊಂದು ಯೂಟ್ಯೂಬಲ್ಲಿ ಕೂತ್ಕೊಂಡು ವಾಕ್ಯ ಕೇಳೋ ಹಾಗೆ ದೇವ್ರು ಮಾಡ್ತೀನಿ. ಯಾಕೆ? ವಾಕ್ಯದಲ್ಲಿ ಶಕ್ತಿ ಇದೆ, ವಾಕ್ಯದಲ್ಲಿ ದೇವರ ಬಲವಿದೆ. ವಾಕ್ಯ ಎಲ್ಲೆಲ್ಲ ಹೇಳ್ತಾ ಹೋಗ್ತೀರಾ ನಾಗೇಶ್ವರೇ, ಸ್ಪಿರಿಟ್ ಆಫ್ ಪವರ್ ಆಫ್ ದ ಬ್ಲೆಸ್ಸಿಂಗ್ ಪ್ರಾಸ್ಪರಿಟಿ ಅದು ರಿಲೀಸ್ ಆಗ್ತಾ ಹೋಗುತ್ತೆ. ರಿಲೀಸ್ ಮಾಡ್ಬೇಕು. ನೀವು ರಿಲೀಸ್ ಮಾಡಿಲ್ಲ ನಾವೇನು ಮಾಡೋಕ್ಕಾಗತ್ತೆ? ನೀವು ರಿಲೀಸ್ ಮಾಡಬೇಕು. ಪೊಲೀಸರು ರೆಡಿ ಇರ್ತಾರೆ, ಜನ ಗಲಾಟೆ ಮಾಡ್ತಿರ್ತಾರೆ, ಹಂಗೆ 20,000 ಜನ ಹಂಗೆ ಗಲಾಟೆ ಮಾಡ್ತಾರೆ, ಅವ್ರಿಗೆ ಗನ್ನೆಲ್ಲ ಇಟ್ಕೊಂಡಿರ್ತಾರೆ, ಇವ್ರು ಹಿಂಗೆ ತಳ್ತಾ ಇರ್ತಾರೆ ಅಷ್ಟೇ ಅಲ್ವಾ, ತಳ್ತಾ ಇರ್ತಾರೆ. ನಾನು ಹೋಗಿ ಹೇಳ್ದೆ, ಅಲ್ರಿ ಹಿಂಗೆ ತಳ್ಕೊಂಡು ಕೂತ್ಕೊಂಡು ಇದ್ದೀರಲ್ರಿ, ಒಂದು ಲಾಠಿ ತೊಗೊಂಡು ಲಾಠಿ ಚಾರ್ಜ್ ಮಾಡಬಾರ್ದ ರೀ ಅಂತ ಫೋನಲ್ಲಿ ಹೇಳಿದ್ರೆ, ಇಲ್ಲ ವಿ ಆರ್ ವೆಯ್ಟಿಂಗ್ ಫಾರ್ ಆರ್ಡರ್ಸ್ ಅಂತ ಹೇಳ್ತವ್ರೆ. ಹೋಮ್ ಮಿನಿಸ್ಟರ್ದು ಆರ್ಡರ್ ಬೇಕು. ನೋಡಿದ್ರಾ? ಇದ್ದೀರಾ? ಹೋಮ್ ಮಿನಿಸ್ಟರ್ದು ಆರ್ಡರ್ ಬೇಕು. ಅವ್ರು ಆರ್ಡರ್ ಕೊಟ್ಟು ಚಾರ್ಜ್ ಮಾಡ್ರು ಅಂದ ತಕ್ಷಣ ಎಲ್ಲ ಟಿಯರ್ ಗ್ಯಾಸು ಬೆತ್ತಕ್ಕೆಲ್ಲ ಕಡ್ಡಿ ಎಲ್ಲ ತೆಗೆದು ಹೊಡೆಯಕ್ಕೆ ಸ್ಟಾರ್ಟ್ ಅಲ್ಲಿವರೆಗೂ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಅದೇ ಥರನೇ ದೇವ್ರ ರಾಜ್ಯದಲ್ಲಿ ಕೂಡ ನೀವು ಯಾವಾಗ ಆರ್ಡ್ರ್ ಮಾಡೋದಿಲ್ಲ, ಆರ್ಡ್ರ್ ಮಾಡೋದಕ್ಕೆ ಕಟ್ಟುವ ಬಿಚ್ಚುವ ಅಧಿಕಾರ ಅಪ್ಪ ಇವತ್ತು ಯಶಸ್ವಿನಿಯವರೇ ನಿಮ್ಮ ಕೈಲಿ ಕೊಟ್ಟಿದ್ದಾರೆ. ನೀವು ಎಲ್ಲಿವರೆಗೆ ಬಿಚ್ಚಲ್ಲ ಅದು ಬಿಚ್ಚಲ್ಪಡಲ್ಲ, ಎಲ್ಲಿವರೆಗೆ ನೀವು ಕಟ್ಟೋದಿಲ್ಲ ಅಲ್ಲಿವರೆಗೆ ಅದು ಕಟ್ಟಲ್ಪಡೋದಿಲ್ಲ. ಅದ್ಭುತವಾದ ಕಾರ್ಯ ದೇವರು ನಿಮ್ಮ ಕೈಗಳನ್ನ ಅವ್ರು ವೃದ್ಧಿ ಮಾಡಿ ಅವ್ರು ಆಶೀರ್ವಾದ ಮಾಡ್ತಾರೆ. ಆಗ ಇವತ್ತು ಬಿಚ್ಚುವ ಅಧಿಕಾರ ದೇವ್ರು ಕೊಟ್ಟಿದ್ದಾರೆ. ಒಡಂಬಡಿಕೆಯೊಳಗೆ ನೀವು ಬಂದಾಯಿತು, ಇನ್ನು ನಾನು ಏನು ದೇವ್ರಿಗೆ ಮಾಡಿಲ್ಲ, ಇನ್ನೊಂದು ಏನೇನು ಕೆಲಸ ಆಗಿಲ್ಲ, ಅದು ನೀವು ನುಡಿಬೇಡಿ. ಇದು ನೀವಾಗ ಏನು ಮಾಡಿ, ದೇವರು ಇದೆಲ್ಲ ಆಗೋದಕ್ಕಾಗಿ ಹೇಳಿ, ಇದೆಲ್ಲ ಕಾರ್ಯಗಳು ನೆರವೇರೋದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ. ತುಂಬಾ ಚಪ್ಪಾಳೆ ಹೊಡೆದಿದ್ದೀರಾ ಕಷ್ಟಪಟ್ಟು. ಇದನ್ನ ಇಲ್ಲಿ ಹೊಡೆಯೋದಲ್ಲ, ಇದು ಮನೇಲಿ ಹೊಡಿಬೇಕು. ನಿಮ್ಮ ಅತ್ತೆ ಮುಂದೆ ಹೊಡಿಬೇಕು, ನಿಮ್ಮ ಮಾಮ ಮುಂದೆ ಹೊಡಿಬೇಕು,
ನಿನ್ನ ಮಚ್ಚ ಮುಂದೆ ಹೊಡಿಬೇಕು, ಚಪ್ಪಾಳೆ ಹೊಡ್ಕ, ಹೇ ಅಲ್ಲೇಲುಯ್ಯೋ ಅಲ್ಲೇಲುಯ್ಯೋ ಚಪ್ಪಾಳೆ ಅಲ್ಲೇಲುಯ್ಯೋ, ಏನೋ ಹಿಂಗೆ ಎಗರಕತ್ತವನೇ ಅವನು ಅಂತ ಹೇಳ್ತಾರೆ. ಎಗರೋದೆಲ್ಲ ನಿಗರೋದು ಆಗತ್ತೆ, ಅಪ್ಪ ಎಲ್ಲ ಬ್ಲೆಸ್ಸಿಂಗ್ ಆಗತ್ತೆ. ಆ ಥರ ರಿಜಾಯ್ಸ್ಮೆಂಟ್ ನಿಮ್ಗೆ ಇರಬೇಕು. ನಮಗೆ ಆ ಥರ ರಿಜಾಯ್ಸ್ಮೆಂಟ್ ನಿಮ್ಗೆ ಇದ್ರೇ ಆ ಬ್ಲೆಸ್ಸಿಂಗ್ ನಿಮಗೆ ಬರುತ್ತೆ. ಎಕ್ಸೈಟ್ಮೆಂಟ್ ಇರಬೇಕು ಮುಖದಲ್ಲಿ. ನೋಡಿ ಕೆಲವರು ಅನ್ಕೋತಿರ್ತಾರೆ, ಕೆಲವು ನೋಡಿ ನಗುಮುಖಲ್ಲಿ ನೋಡೋ ಯಾರೊಬ್ರು ಅಲ್ಲೆಲ್ಲಿ ಅಂತಾರೆ. ಯಾರು ಅದು? ಹಾಂ, ಜಾಯ್ಸಾ? ಯಾರು ಹೊಡಿಯೋದು? ಯಾರ ಜಾಯ್ಸಿ ಅಂತವ್ರೆ? ಪ್ರೈಸ್ ದ ಲಾರ್ಡ್. ನಗುಮುಖ, ಸಂತೋಷ ಇರಬೇಕು. ನೀವು ಇಲ್ಲಿ ಬಂದಿರೋದೇ ಸಂತೋಷ. ಅರಮನೆಯೊಳಗೆ ಬಂದಿದ್ದೀರ ನೀವು, ರಾಜಾತಿ ರಾಜ. ಅರಮನೆ ಅಂದ್ರೆ ಏನು ಸುಮ್ಮನೆ ನಿಮ್ಮ ಬಗ್ಗೆ, ಶೈಲಾ ಬಗ್ಗೆ, ಸಹನಾ ಬಗ್ಗೆ, ಕುಮಾರ್ ಬಗ್ಗೆ, ನಿಮ್ಮ ಬಗ್ಗೆ, ಮಹೇಶ್ ಬಗ್ಗೆ ಅಪ್ಪ ಚಿಂತೆ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಏನು ಕೊಡಬೇಕು, ಏನು ಮಾಡಬೇಕು, ಎವಾಂಜಲ್ಗೆ ಏನು ಕೊಡಬೇಕು. ಆದರೆ ಕೊಡಕ್ಕೆ ಮುಂಚೆ ಎವಾಂಜಲ್ ಕೇಳಬೇಕು, ಲಾರ್ಡ್ ದಿಸ್ ಇಸ್ ವಾಟ್ ಐ ನೀಡ್. ನೀವು ನನ್ನ ನಾಮದಲ್ಲಿ ನನ್ನ ತಂದೆಯ ಬಳಿ ಏನನ್ನಾದರೂ ಕೇಳಿದರೆ ನನ್ನ ತಂದೆಯು ಅವರುಗಳನ್ನು ನಿಮಗೆ ನಿಶ್ಚಯವಾಗಿ, ವಾಟ್ ಎವರ್ ಯು ಆಸ್ಕ್ ಇನ್ ಮೈ ನೇಮ್ ವಿತ್ ಮೈ ಫಾದರ್ ಶ್ಯೂರ್ಲಿ ಇಟ್ ವಿಲ್ ಬಿ ಡನ್ ಅಂಟು ಯು. ಆಗ ಅವ್ರ ನಾಮ, ಆ ನಾಮ ನಮಗೆ ಒಡಂಬಡಿಕೆಗೆ ಆಧಾರ ಆಗಿದೆ. ಆ ರಕ್ತ ಬಂದು ಸೀಲಾಗಿದೆ. ಆ ರಕ್ತ ಮತ್ತು ನಾಮ ಇದ್ದರೆ ಇನ್ನು ಮಿಕ್ಕಿದೆಲ್ಲ ಕೆಲಸ ಆರಂಭ ಆಗತ್ತೆ. ರಕ್ತ ಹೇಳ್ದಷ್ಟು, ಅದಕ್ಕೆ ವಾಕ್ಯ ಹೇಳುತ್ತೆ ಪ್ರಕಟಣೆ ಪುಸ್ತಕದಲ್ಲಿ, ಅವರು ಯಜ್ಞ ಕುರಿದಾತನ ರಕ್ತದಿಂದಲೂ ತಮ್ಮ ಸಾಕ್ಷಿಯಿಂದಲೂ ಸೈತಾನನ ಜಯಿಸಿದರು. ಆಗ ನಾನು ಹೇಳ್ತೇನೆ, ಯಜ್ಞದ ಕುರಿದಾತ ನೆತ್ತಿ ಮೇಲೆ ನಿಮ್ಮ ರಕ್ತ ಹಾಕಿದ್ದಾರೆ, ಬಾಯಿಂದ ನೀವು ಹೇಳ್ಬೇಕಾದ್ರೆ ಸಾಕ್ಷಿ ಅದು. when you speak about the God's word, when you speak about the blood of Jesus, you are a testimony for God's kingdom. You are a testimony in the Lord's kingdom worship. ಅವರ ರಾಜ್ಯದಲ್ಲಿ ನೀನೊಂದು ಸಾಕ್ಷಿ ಆಗ್ತೀಯಾ. ಅದಕ್ಕೆ ವಾಕ್ಯ ಹೇಳುತ್ತೆ 13ನೇ ಅಧ್ಯಾಯದಲ್ಲಿ, ಅವರು ತಮ್ಮ ಯಜ್ಞದ ಕುರಿದಾತನ ರಕ್ತದಿಂದಲೂ ತಮ್ಮ ಸಾಕ್ಷಿಯಿಂದಲೂ ಸೈತಾನನ್ನ ಎಡೆ ಮುರಿದ್ರು ಅಂತ ಹೇಳುತ್ತೆ. ಇವಾಗ ಸೈತಾನ್ ಇಲ್ಲಿದ್ದಾನೆ ಪ್ರಪಂಚದಲ್ಲಿ, ಅವನ ನೀವು ಮುರಿಬೇಕು. ಯಾಕೆ? ಅವನು ಸ್ಟಂಬಲ್ ಮಾಡ್ತಾ ಇದ್ದಾನೆ. ನಿಮ್ಮ ಪ್ರಾಪರ್ಟಿ ಮೇಲೆ ಕೈ ಇಕ್ಕಿದ್ದಾನೆ, ನಿಮ್ಮ ಆರೋಗ್ಯದ ಮೇಲೆ ಕೈ ಇಕ್ಕಿದ್ದಾನೆ, ನಿಮ್ಮ ಬ್ಯೂಟಿ ಪಾರ್ಲರ್ ವ್ಯಾಪಾರ ಆಗ್ತಾ ಇಲ್ಲ, ನಿಮ್ಮ ಮನೆಯೊಳಗೆ ವ್ಯಾಪಾರಗಳು ಇದು ಸೈಟ್ ಸೇಲ್ ಆಗ್ತಾ ಇರೋಂಗೆ ಬ್ಲಾಕ್ ಮಾಡ್ತಾ ಇದ್ದಾನೆ, ನಿಮ್ಮ ತಂದೆಗೆ ಗಡಿ ಅನಾರೋಗ್ಯ ಬರ್ತಾ ಇದೆ, ತಾಯಿಗೆ ಆಗಾಗ ವೀಸಿಂಗ್ ಆಗ್ತಾ ಇದೆ, ಇದೆಲ್ಲ ಬ್ಲಾಕ್ ಮಾಡ್ತಾ ಇದ್ದಾನೆ. ದೇವರು ವಾಕ್ಯ ಹೇಳುತ್ತೆ, ಸೈತಾನ್ ಕದಿಯೋದಕ್ಕೂ ಸೂಲೋದಕ್ಕೂ ನಾಶ ಮಾಡೋದಕ್ಕಾಗಿ ಬಂದ, ಆದರೆ ನಾನಾದರೂ ನನ್ನ ಕುರಿಗಳಿಗೆ ಜೀವ ಕೊಡಬೇಕಂತಲೂ ಅವುಗಳು ಸಮೃದ್ಧಿಯಾಗಿರಬೇಕಂತಲೂ ಬಂದೆ ಅಂತ ಹೇಳ್ತಾರಪ್ಪ. ಆಗ ಸೈತಾನ್ ಇರೋದು ಲಾಸ್ ಮಾಡೋಕ್ಕೆ, ದೇವ್ರು ಇರೋದು ಲಾಭ ಮಾಡೋಕ್ಕೆ. ಆಗ ಯಾರ ಕಡೆ ಬರ್ತೀರಾ ನೀವು? ಲೋಕದವ್ರಿಗೆ ಲಾಸ್ ನಡೀತಾ ಇದೆ. ಯಾಕೆ? ಅವ್ರು ಸೈತಾನ್ ಜೊತೆ ಇದ್ದಾರೆ, ಅವ್ರ ಒಡಂಬಡಿಕೆ ಒಳಗೆ ಇಲ್ಲ. ನನ್ನ ಕುರಿಗಳು ನನ್ನ ಸ್ವರಗಳಿಗೆ ಕಿವಿಗೊಡುತ್ತೆ. ನೋಡಿ, ನೀವು ಕಿವಿ ಕೊಟ್ಟು ಕೂತಿದ್ದೀರಾ, ನೀವು ಒಡಂಬಡಿಕೆ ಒಳಗೆ ಬಂದಿದ್ದೀರಾ. ದಟ್ ಮೀನ್ಸ್ ಯು ಆರ್ ಅಂಡರ್ ದ ಕವೆನೆಂಟ್ ಆ್ಯಂಡ್ ಯು ಆರ್ ದ ಹೇರ್ಸ್ ಆಫ್ ದ ಕವೆನೆಂಟ್ ಆಫ್ ಗಾಡ್ಸ್ ಕಿಂಗ್ಡಮ್. ಪರಲೋಕ ರಾಜ್ಯದ ಸ್ವತ್ತುಗಳನ್ನು ಅಪ್ಪ ನಿಮ್ಗೆ ಕೊಡೋಕ್ಕೆ ಸಂತೋಷವುಳ್ಳವನಾಗಿದ್ದಾನೆ. ಅದಕ್ಕೆ ನಾನು ಏನಕ್ಕೆ ಗುಡ್ ನ್ಯೂಸ್ ಅಂತ ಹೇಳ್ತೀನಿ. ಏನು ಗುಡ್ ನ್ಯೂಸ್ ಅಂದರೆ, ನೀವು ಕಷ್ಟ ಪಡಬೇಡ್ರಿ, ನೀವು ಪ್ರೇ ಮಾಡಿ ಸಾಕಷ್ಟೇ, ಅದು ತಾನಾಗೆ ಆಗತ್ತೆ, ಬ್ಲೆಸ್ಸಿಂಗ್ ಆಗತ್ತೆ, ಮಿರಕಲ್ ಆಗಿ ದೇವ್ರ ಕಾರ್ಯ ಅಲ್ಲಿ ಮಾಡ್ತಾರೆ. ದೇವ್ರ ಕೈಯಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ, ಬ್ಲೆಸ್ಸಿಂಗ್ ಆಗತ್ತೆ, ದೇವರೇ ಕಾರ್ಯ ಮಾಡ್ತಾರೆ. ನಿಮಗೆ ಸ್ವಂತ ಮನೆ, ಸ್ವಂತ ಬಂಗಲೆ, ಸ್ವಂತ ಕಾರು, ಸ್ವಂತ ವೆಹಿಕಲ್ಲು ಎಲ್ಲ ತಾನಾಗೆ ಲಾಭ ಬರುತ್ತೆ. ಇವತ್ತು ಮನೆಗೆ ಹೋಗಿ ಎಷ್ಟು ಲಕ್ಷ ನಿಮಗೆ ಬಡ್ಡಿ ಇದೆ, ಎಷ್ಟು ಲಕ್ಷ ಸಾಲ ಇದೆ, ಅದು ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ. 22 ಲಕ್ಷ ಇದೆಯಾ, ಇವತ್ತು ಶುರು ಮಾಡಿ. ದೇವರೇ 22 ಲಕ್ಷ ರೂಪಾಯಿಗಳು ಆ ಸಾಲಗಳು ಚುಕ್ತವಾಗಿ ಹೋಗೋದಕ್ಕಾಗಿ ಸ್ತೋತ್ರ, ಅದಕ್ಕೆ ಬೇಕಾದ ಮಾರ್ಗಗಳು ಬರೋದಕ್ಕಾಗಿ ಸ್ತೋತ್ರ, ಆ ಸಾಲ ವಿವರಣೆಗಳು ಅದು ಬಿಟ್ಟು ಹೋಗೋದಕ್ಕಾಗಿ ಸ್ತೋತ್ರ. ಚಪ್ಪಾಳೆ ಬರಲಿ. ಆಮೆನ್. ಆಗಲಿ, ಆಶೀರ್ವಾದ ಬರುತ್ತದು. ದೇವರ ಅಭಿವೃದ್ಧಿ ಆಗೋ ಆಶೀರ್ವಾದ ತಂದ್ಬಿಡ್ತಾರೆ. ಅನುಮಾನ ಇಲ್ಲ, ನೀವು ಅನುಮಾನ ಪಡಬೇಡಿ. ಆಗದ ಅದರ ಕೇಳುತ್ತೆ, ನೀವು ಪ್ರಾರ್ಥನೆ ಮಾಡಿ ಏನೇನು ಕೇಳಿಕೊಳ್ಳುತ್ತೀರೋ ಅವುಗಳನ್ನು ಹೊಂದಿದ್ದೀರೆಂದು ನಂಬಿರಿ, ಆಗ ಅದು ನಿಮ್ಮದಾಗತ್ತೆ. ಸೈತಾನ ಸುಳ್ಳುಗಾರ, ಡೆವಿಲ್ ಇಸ್ ಅ ಲಯರ್. He is bringing all kind of disruption in your life. ನಿನ್ನೊಳಗೊಂದು ಡಿಸ್ಕರೇಜ್ಮೆಂಟ್ ತೊಗೊಂಬಂದ್ಬಿಟ್ಟಿದ್ದಾನೆ. ನಿನ್ನ ಕೈಲಿ ಆಗಲ್ಲ, ನಿನ್ನ ಗಂಡ ಉದ್ಧಾರ ಆಗಲ್ಲ, ನಿನ್ನ ಮಕ್ಕಳು ಉದ್ಧಾರ ಆಗಲ್ಲ ಅಂತ ತಂದಿಟ್ಟಿದ್ದಾನೆ. ಅದನ್ನು ನೀನು ಇರಕೆಟ್ ಮಾಡು, ಅದನ್ನು ನೀನು ಬದಲಾಯಿಸು, ಆಪೋಸಿಟಾಗಿ ಹೊಡಿಯೋದನ್ನು ಯೇಸು ನಾಮದಲ್ಲಿ. ಯಾಕೆ? ರಕ್ತ ಎಲ್ಲಿ ಬರುತ್ತೆ, ಎಡೆ ಮುಟ್ಟಿ ಹೊಡಿತಾರೆ ದೇವರು. ಉಕ್ಕಿನ ಕೋಟೆ ಒಳಗೆ ಯಾರು ಒಳಗೆ ಹೋಗಕ್ಕಾಗಲ್ಲ, ಯಾರು ಹೊರಗಡೆ ಬರೋಕ್ಕಾಗಲ್ಲ. ದಟ್ ಕೈಂಡ್ ಆಫ್ ಫೋರ್ಟ್ರೆಸ್ ಇಟ್ ವಾಸ್ ಬಿಲ್ಡೆಡ್ ಬೈ ಕಿಂಗ್ ಫೇರೋ. ಫರೋವನ ಕೈಯಿಂದ ಕಟ್ಟಲ್ಪಟ್ಟಂತ ಉಕ್ಕಿನ ಸಾಮ್ರಾಜ್ಯ, ಇದರಿಂದ ನನ್ನ ಕೈಯಿಂದ ಯಾರು ಬಿಡಿಸ್ಕೊಳಕ್ಕೆ ಆಗತ್ತೆ?
ಸವಾಲಾಗ್ತಾನೆ. ಅಪ್ಪ ಏಯ್ ನಿನ್ನ ಸವಾಲ್ಗೆ ನಾನು ಬರ್ತೀನಿ ಬಾರೋ ಅಂತೇಳಿ ಆ ಕುರಿ ಮರಿ ತಗೊಂಬರ್ತಾರೆ. ನಿನ್ನ ಸವಾಲ್ ನಾನು ಬರ್ತೀನಿ, ಯಾರು ನನ್ನ ಬಿಡ್ಸಕ್ಕೆ? ಐ ಆಮ್ ವಾಟ್ ಐ ಆಮ್. ನಾನು ಇರುವಾತನಾಗಿ ಇರುವಾತನಿದ್ದೇನೆ, ನರುವಾತನಾಗಿರುತ್ತೇನೆ. ಯಾಕೆ ಇಲ್ಲಿ ಬಂದಿದ್ಯಾ? ಬಿಕಾಸ್ ಮೈ ಕವನೆಂಟ್ ಈಸ್ ಆನ್ ದೆಮ್. I made a covenant with the father of Abraham, and they are the ancestors, they are the children of Abraham, and I carry that covenant. ಆ ಒಡಂಬಡಿಕೆ ಒತ್ಕೊಂಡಿರೋದ್ರಿಂದ, ಅಬ್ರಾಹ್ಮನಿಗೆ ಮಾಡಿದ ಒಡಂಬಡಿಕೆಯಿಂದ ನನ್ನ ಮಕ್ಕಳನ್ನ ಬಿಡಿಸೋದಕ್ಕಾಗಿ ಬಂದೆ. ಬಿಡಿಸ್ಕೊಳ್ತೀಯಾ? ಆಗತ್ತಾ? ಚಾಲೆಂಜಾ? ನಡಿ, ಶುರುನಾ? ಆರಂಭ ಮಾಡು, ಹಾಕು, ನೀನೇ ಸ್ಟಾರ್ಟ್ ಮಾಡು. ನಾನು ಸ್ಟಾರ್ಟ್ ಮಾಡಿ, ನೀನೇ ಹಾಕು, ಸ್ಟಾರ್ಟ್ ಮಾಡು. ಹಾಕು, ಕೋಲ್ ಹಾಕ್ತಾನೆ. ಕೋಲ ಚಿಕ್ಕ 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 ಎಲ್ಲ ಹಾವುಗಳೆಲ್ಲ ಎದೊಳತ್ತೆ ನೋಡಿ. ಎಲ್ಲ ಹಾವು ಎದ್ದಾದಷ್ಟು ಮೋಸದ ಅಪ್ಪ ಹೇಳ್ತಾ, ಏಯ್ ಹಾಕೋ, ನೀ ಲಾಸ್ಟಿಗೆ ಹಾಕೋ ಕೋಲ್ನ. ಅವರೆಲ್ಲ ಹಾಕಿದ್ದಾರೆ. ಒಂದು 20 ಮಂತ್ರವಾದಿಗಳು ಕೋಲ್ ಹಾಕ್ತಾರೆ. ಎಲ್ಲ ಹಾವುಗಳಾಗತ್ತೆ. ಗೊಯ್ಯೋ 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 ಅಂತೆಲ್ಲ ಆಗುತ್ತೆ. ಎಲ್ಲ ಎದುರು ಓಡ್ತಾರೆ. ಅಪ್ಪ ಹೇಳ್ತಾ, ಏಯ್ ಎದುರುಬೇಡ ಕಣೋ, ನಿನ್ನ ಕೈಯಲ್ಲಿ ಏನಿದೆ? ಕೋಲಿದೆ, ಹಾಕು, ಕೆಳಗೆ ಹಾಕು. ಹಾಕಿದ ತಕ್ಷಣ ಹಾವು ಆಗ್ಬಿಡುತ್ತೆ ನೋಡಿ. ಎಲ್ಲ ಅರಿಯೋ ಹಾವುಗಳೆಲ್ಲ ಕಚ್ಚಿ ತಿನ್ಬಿಡ್ತದೆ ಅದು. ಅಲ್ಲಿ ಎಲ್ಲ ಹಾವುಗಳನ್ನ ಪೇರ ನೋಡ್ತಾನೆ. ಹೆಲ್ಮೆಟ್ ಒಳಗೊಂದು ಬೆವರು ಶುರು ಆಯ್ತದೆ ಅವನಿಗೆ, ಚಡ್ಡಿ ಒಳಗೆ ಬೆವರು ಶುರು ಆಯ್ತದೆ. ಕ್ಯಾವ್ ಹೊರ ಇದ್ದಾರೆ, ಫಾಗ್ ಹೊರ ಇದ್ದಾರೆ. ಏನು ಆಗ್ತೈತೆ ಇಲ್ಲಿ? ಏನೋ ಎಲ್ಲ ಹಾವುಗಳು ತಿನ್ಬಿಡ್ತಲ್ಲ ಇದು. ಮತ್ತೆ ಹೇಳ್ತಾರೆ, ಆ ಬಾಲ ಹಿಡ್ಕೋ. ತಿರ್ಗಾ ಕೆಳಗಿಳಿದು ಬಂದು ಆಬಿನ ಬಾಲ ಹಿಂಗೆ ಹಿಡ್ಕೊಳ್ತಾನೆ. ಮತ್ತೆ ಅದು ಕೋಲ ಆಗ್ಬಿಡತ್ತದು. ಒಡಂಬಡಿಕೆ ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೂ ದೇವರು ನಿನ್ನ ಜೊತೆ ಬರ್ತಾರೆ. ನಾನು ಹೇಳ್ತೇನೆ, ಆ ಕೋಲು ಕೂಡ ಆವಾಗತ್ತೆ. ನಿನ್ ಜೊತೆ ಇರೋ ಎನಿಮಿಗಳ ನಿನಗೆ ಮಿತ್ರರಾಗಿ ಹೋಗ್ತಾರೆ. ಅದ್ಭುತವಾದ ಕಾರ್ಯ ನಿಮಗೆ ಜರುಗಿಸಿ ಕೊಡಕ್ಕೆ ಅವ್ರು ಬಂದ್ಬಿಡ್ತಾರೆ. ಅವ್ರ ಕೈಲಿ ಅಸಾಧ್ಯವಾದ ಕೆಲಸ ಮಾಡೋವನಿಗೆ, ಆಸಕ್ತಿ ಉಳ್ಳವನಿಗೆ ದೇವರು ಆಶೀರ್ವಾದ ಕೊಡ್ತಾರೆ. ಕೆಲವು ಪಾಸ್ಟ್ರು 11 ಗಂಟೆಗೆ ಎಲ್ಲ ರ್ಯಾಪ್ ಮಾಡಿಬಿಟ್ಟು ಮನೆಗೂ ಮಲಗಿಬಿಟ್ಟಿರ್ತಾರೆ. ಅವರು ಕಂಟೆಂಟ್ ಅಷ್ಟೇ. ನಮ್ಮದು ಕಂಟೆಂಟ್ ಹಂಗಲ್ಲ, ಅನ್ಲಿಮಿಟೆಡ್. ನಾವು ಟಯರ್ಡಾಗಿ ಬೆವರು ಸುರಿಯೋವರೆಗೂ ಮಾತಾಡ್ತೀವಿ. ಅದ್ಭುತವಾದ ಅನುಭವ. ಅದಕ್ಕೆ ಈ ಸಂತೋಷದ ಸಮಾರಂಭ, ಈ ಒಂದು ಬೆಳವಣಿಗೆ ಅನುದಿನ ನಮ್ಮಲ್ಲಿ ಮೂಡಿತಾ ಬರಬೇಕದು. ಮೂಡ್ತಾ ಬಂದ್ರೇ ಆ ಒಂದು ಘಟ್ಟಕ್ಕೆ ನೀವು ಬಂದು ನಿಂತ್ಕೊಂಡ್ಬಿಡುತ್ತೆ. ಇದು ಇಟ್ ಇಸ್ ನಾಟ್ ಹ್ಯಾಪನ್ ಆಲ್ ಎಫ್ ಎ ಸಡನ್. ನಾನು ಹೇಳಿದ್ನಲ್ಲ, ಆ ರಕ್ತ ತೇರು ಚಾಲೆಂಜ್ ಮಾಡ್ತಾರೆ. ಬಾರೋ ಬಾ, ಚಾಲೆಂಜ್ ಮಾಡೋಣ. ಯು ವಾಂಟ್ ಚಾಲೆಂಜ್ ವಿತ್ ಮೀ? ವಾಟ್ ಈಸ್ ಯುವರ್ ನೇಮ್? ಕಿಂಗ್ ಕೇಳ್ತಾನೆ, ನಿನ್ನ ಹೆಸರೇನು? ಮೋಸಸ್ ಬಂದು ಕೇಳ್ತಾನೆ, ಏನಪ್ಪ ನಿನ್ನ ಹೆಸರೇನು ಕೇಳ್ತಾವನು? ಏನು ಹೇಳೋದು? ನನ್ನ ಹೆಸರೇ ಇಲ್ಲ ಕಣೋ, ನನಗೆ ನನ್ನ ಹೆಸರೇ ಇಲ್ಲ ಕಣೋ. ನಾನು ಇರುವಾತನಾಗಿದ್ದೇನೆ. ಏನ್ರಿ ಇದು? ತಲೆನೇ ತಿರ್ಗದು. ಏನ್ರಿ ಇದಕ್ಕೊಂದು ಹೆಸರಾರಿ ಇದು? ಅವನಿಗೆ ನಗು ಬರ್ತದೆ. ಏನೇ ನಿಮ್ಮ ಅಪ್ಪನ ಏನು ಹೆಸರೇ ಇಲ್ವಾ? ಇರುವಾತನ. ಅದಕ್ಕೆ ಅವನು ಹೇಳ್ತಾನೆ, ನೀ ಕೆಂಪು ಸಮುದ್ರದ ಬಾ, ಚಡ್ಡಿ ಬಿಚ್ಚಿ ತೋರಿಸ್ತಾನೆ, ನಿನಗೆ ಒದ್ದು ಹೊಡಿಸ್ತಾರೆ, ಬಾ ಕೆಳಗೆ ಬಿದ್ದುವಾಗ ಹೊಡಿತಾರೆ ನಿನ್ಗೆ, ಬಾ ನೀನು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಕಾಯ್ತಾ ಇರ್ತಾರೆ. ಅದಕ್ಕೇ ಡಿಸ್ಪ್ಲೇ ಮಾಡ್ತಾರೆ ನೋಡಿ ದೇವರು. ಇವನಿಗೆ ಡಿಸ್ಪ್ಲೇ ಮಾಡೋಕ್ಕೆ ಬೇಕಂತ ನೀವು ಕನ್ಫ್ಯೂಸ್ ಮಾಡಿ ಕರ್ಕೊಂಡು ಹೋಗ್ತಾರೆ ನೋಡಿ ದೇವರು. ಯಾಕೆ ಮೋಸಸ್ ಗೊತ್ತಿಲ್ವಾ? GPS ಇಟ್ಕೊಂಡು ರಾಜ್ಕುಮಾರ ಒಂದೊಂದು ರೋಡ್ ಗೊತ್ತಿಲ್ಲ ಅವನಿಗೆ. ತಲೆಯಲ್ಲೆಲ್ಲ ಮೆತ್ತಲೈತೆ. ಆದ್ರೆ ದೇವರು ಇವ್ನ ದಿಕ್ಕು ತಪ್ಪಿಸ್ಬಿಡ್ತಾರೆ. ಶಾನನವರೇ, ನೀ ರೈಟ್ಗೆ ಹೋಗ್ಬೇಡ, ಲೆಫ್ಟ್ಗೆ ಹೋಗಂತಾರೆ. ಲೆಫ್ಟ್, ಖುಷಿ ಹೋಯ್ತೆ, ಲೆಫ್ಟ್ ಹೋಯ್ತಾಯ್ತಿ. ಲೆಫ್ಟ್ಗೆ ಹೋದ್ರೆ ಮುಂದೆ ಸಮುದ್ರ ಐತೆ. ಏನು ದೇವ್ರೆ ರಾಂಗ್ ರೋಡ್ ತೋರಿಸ್ಬಿಟ್ಟಿದ್ಯಾ? ಅದಕ್ಕೆ ಅಲ್ಲಿ ದೇವ್ರು ಹೇಳ್ತಾರೆ, ಫರೋವ ನೆನೆಸ್ಕೊಳ್ಳಿ, ಇಸ್ರಾಯೇಲ್ ಮಕ್ಕಳಿಗೆ ದಾರಿ ತಪ್ಪಿದೆ. ಅವ್ರಿಗೆ ದಾರಿ ತಪ್ಪಿ ಸಮುದ್ರದ ಮುಂದೆ ನಿಂತು ಬೆಪ್ಪರಾಗಿ, ಅಯ್ಯೋ ದೇವರೇ ನಾವು ಎಲ್ಲಿ ಹೋಗೋದು ಅಂತ ಕೂಗಿ ಅಳ್ತಾರೆ. ಆವಾಗ ಅವ್ನು ಗಬಕ್ಕದ್ದ ಬಂದು ಹಿಡಿಯೋಕ್ಕೆ ಬರ್ತಾನೆ. ಅವ್ನು ಗಬಕ್ಕದ್ದ ಬಂದಾಗ ನಾನು ಲಬಕ್ಕದ್ಬಿಟ್ಟು ಒಳಗೆ ಹಾಕಿ ಹಿಡಿತೀನಿ. ಅವನು ಹೇಳ್ತಾನಲ್ಲಿ, ಅರಸ ಅವ್ರು ರಾಂಗ್ ರೋಡಲ್ಲಿ ಹೋಗ್ಬಿಟ್ಟಿದ್ದಾರೆ ಕಣೋ, ನಮ್ಗೇನು ತೊಂದರೆ ಇಲ್ಲ, ಮುಂದೆ ಸಮುದ್ರ ಇದೆ, ಆ ಕಡೆ ಈ ಕಡೆ ಬೆಟ್ಟ ಇದೆ, ಏನು ವರಿ ಬೇಡ, ಗಬಕ್ಕಂತ ಹೋಗಿ ಹಿಡ್ಕೊಂಬರ್ಬಿಡಲ್ಲ ಅಂತ ಅಲ್ಲಿರ್ತಾರೆ. ಇರುವಾತನ ನಿಂತಿರ್ತಾರೆ. ಬಾ ಬೇಗ ಬಾ, ನೀ ಗಬಕ್ಕಂತ ಹಿಡಿತಿದ್ಯಾ, ನೀನು ಲಬಕ್ಕಂತ ಹಿಡ್ಕೊಂಡು ಹೋಗ್ತೀರಿ, ಬಾರಿಲ್ಲ. ಒಡಂಬಡಿಕೆ ಹೊತ್ತಂತ ಮಕ್ಕಳನ್ನ ಯಾರು ಮುಟ್ಟಕ್ಕಾಗಲ್ಲ. ನಿನ್ನ ತಲೆಯಲ್ಲಿರೋ ಒಂದೊಂದು ಕೂದಲನ್ನ ಕೂಡ ಅನಿತಾರೆ, ಯಾರು ಮುಟ್ಟಕ್ಕಾಗೋದಿಲ್ಲ. ಜ್ಯೋತಿಯವರೇ, ನಿನ್ನನ್ನು ಯಾರು ಮುಟ್ಟಕ್ಕಾಗಲ್ಲ. ಸಬಾಸ್ಟಿನವರೇ, ನಿಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ. ಕ್ಯಾರನ್ ಅವರೇ, ನೋ ಬಡಿ ಕ್ಯಾನ್ ಟಚ್ ಯು ಪೀಪಲ್ ಬಿಕಾಸ್ ಯು ಕ್ಯಾರಿ ದ ಕವನೆಂಟ್ ಆಫ್ ದ ಹೋಲಿ ಗೋಸ್ಟ್.
ನೀವು ದೇವರ ಒಡಂಬಡಿಕೆನ ಹೊತ್ಕೊಂಡು ಹೋಗೋ ಮಕ್ಕಳಾಗಿರೋದ್ರಿಂದ ಸಮುದ್ರ ಕೂಡ ನಿಮ್ಮ ಮಾತು ಕೇಳುತ್ತೆ. ನದಿ ಯೋರ್ದಾನ್ ನದಿ ಕೂಡ ನಿಮ್ಮ ಮಾತು ಕೇಳುತ್ತೆ. ದೇವ್ರ ನಾಮಕ್ಕೆ ಸ್ತೋತ್ರ. ಅವನಲ್ಲಿ ಬರ್ತಾನೆ. ಅಪ್ಪ ಹೇಳ್ತಾರೆ, ಮೋಸೆ ಪ್ರೇ ಮಾಡ್ತಾನೆ, ದೇವರೇ ಏನಪ್ಪ ನಿನ್ನ ಲೀಲೆ, ಆ ಕಡೆ ಒಳ್ಳೆ ರೋಡ್ ಇತ್ತು, ಆ ಒಳ್ಳೆ ರೋಡ್ ಕಡೆ ಕರ್ಕೊಂಡು ಹೋಗೋ ಬದಲು ಈ ವಧವಾದ ರೋಡಲ್ಲಿ ಕರ್ಕೊಂಡ್ಬಂದು ಸಮುದ್ರ ಮುಂದೆ ನಿಲ್ಲಿಸ್ಬಿಟ್ಟು ಮೌನವಾಗಿರಿ, ನಿಮಗಾಗಿ ದೇವ್ರು ಯುದ್ಧ ಮಾಡ್ತಾರಂತೆ ಬೇರೆ ಹೇಳ್ತಿದ್ಯಾ. ಇಲ್ಲಿ ನೋಡಿದ್ರೆ ಎಲ್ಲರಿಗೂ ಲೂಸ್ ಮೋಷನ್ ಆಗ್ತಾ ಇದೆ, ಎಲ್ಲೋಗ್ಬೇಕು ಗೊತ್ತಾಗ್ತಾ ಇಲ್ಲಪ್ಪ. ಅಪ್ಪ ಹೇಳ್ತಾರೆ, ಮೌನವಾಗಿರು, ಮಿಕ್ಕಿದ ಕೆಲಸ ನಾನು ಮಾಡ್ತೀನಿ. ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಯುವರ್ ಗಾಡ್ ಆ್ಯಂಡ್ ಐ ವಿಲ್ ಗೋನ್ ಟು ಫೈಟ್ ಯುವರ್ ಬ್ಯಾಟಲ್ಸ್. இந்த வருடத்தில் கர்த்த உங்களுக்காக யுத்தம் பண்ண போவார். ಶತ್ರುಗಳಿಗೆ ಚಳ್ಳೆ ಅಂತ ತಿನ್ನಿಸ್ತಾರೆ. ಎಲ್ಲೆಲ್ಲಿ ನಿಮಗೆ ಗೂಟ ಹೊಡೆದ್ರು ಈ ಸತಿ ಅವ್ರಿಗೆ ಊಟ ಹೊಡೆದ್ ಕಿತ್ತು ಅವ್ರ ತಲೆ ಮೇಲೆ ಒಂದು ಗೂಟ ಹಾಕ್ತಾರೆ. ಈ ಸತಿ ನಿಮಗೆ ಶತ್ರುಗಳಿಗೆ ಊಟ ತಿನ್ನಿಸ್ತಾರೆ. ಶತ್ರುಗಳಿಗೆ ಗೊತ್ತಾಗುತ್ತೆ, ರಾಜ್ಕುಮಾರ್ ಜೊತೆ ಇರೋ ದೇವರು ದೊಡ್ಡ ದೇವರು, ಮನೋರಂಜನ್ ಜೊತೆ ಇರೋ ದೇವರು ದೊಡ್ಡ ದೇವರು, ಆರೋನ್ ಜೊತೆ ಇರೋ ದೇವರು ದೊಡ್ಡ ದೇವರು, ಮಣಿಯವ್ರ ಜೊತೆ ಇರೋ ದೇವರು ದೊಡ್ಡ ದೇವರು ಅಂತ ಹೇಳಿ the world will come to know who is your living God. Amen. Hallelujah. The world will come to know. ಪ್ರಪಂಚ ಗೊತ್ತಾಗುತ್ತೆ. ಎಲ್ಲ ಬರ್ತಾರೆ. ಅಲ್ಲಿ ಬಂದು ಯುದ್ಧ ಸಮಾರಂಭದಲ್ಲಿ ಬಂದ್ಬಿಡ್ತಾರೆ. ಇಸ್ರಾಯೇಲ್ ಮಕ್ಕಳು ಎದೆ ಹೊಡ್ಕೊಳ್ತಾರೆ, ಅಪ್ಪ ನಾವು ಅಲ್ಲೇ ಇದ್ದೆ ಚೆನ್ನಾಗಿತ್ತಲ್ಲಪ್ಪ, ಈ ಮನುಷ್ಯ ಇಲ್ಲಿ ಬೇರೆ ಕರ್ಕೊಂಡ್ಬಂದ್ಬಿಟ್ಟು ಸಮುದ್ರದ ನಡುವಲ್ಲಿ ತಂದಿಕ್ಬಿಟ್ಟಿದ್ದಾನೆ ಅಂತ ಎದೆ ಹೊಡ್ಕೊಳ್ತಾರೆ. ಅಪ್ಪ ಹೇಳ್ತಾರೆ, ಇವತ್ತು ನೀವು ಮೌನವಾಗಿ ನಿಂತ್ಕೊಳ್ಳಿ, ಈ ವರ್ಷ ನೀವು ಮೌನವಾಗಿರಿ ರಾಜವರೇ, ಮಿಕ್ಕಿದೆಲ್ಲ ಯುದ್ಧ ಮನೋರು ನಿಮಗಾಗಿ ಜಾನ್ ಅವರೇ ನಿಮಗಾಗವ್ರು ಯುದ್ಧ ಮಾಡ್ತಾರೆ, ಜಯಣ್ಣ ಅವರೇ ನಿಮಗಾಗಪ್ಪ ಯುದ್ಧ ಮಾಡ್ತಾರೆ. ಆಗ ನಿಮ್ಮ ಕೆಲಸ ಏನು? ಸ್ತೋತ್ರ ಮಾಡ್ಕೊಂಡು ಮೌನವಾಗಿರಿ ಅಂತ ಏನು ಸುಮ್ಮನೆ ಹಂಗೆ ಬೆಡ್ ಎಲ್ಲ ಹಾಕೊಂಡು ಮಲ್ಕೊಂಬಿಡಿ ಅಂತ ಅಲ್ಲ. ಅಪ್ಪ ಎಲ್ಲ ಹೇಳೋರೆ, ರಿವೀಸ್ ಎಲ್ಲ ತೆಗಿ, ರೀಲ್ಸ್ ನೋಡ್ಕೊಂಡು ಕೂತ್ಕೊಳ್ಳೋರು ನಾವು ನೋಡ್ಕೊಂಡ್ರ ಮೌನಾಗಿ ಎದ್ಕೊಂಡು ಕೆಲವು ಹಂಗೆ ಹೇಳ್ತಾರೆ. ಮೌನಾಗ ಅಂದ್ರೆ ಏನರ್ಥ, ನಾವು ಸುಮ್ಮನೆ ಕಳಕ ಬೀಜ ತಿನ್ಕೊಂಡು ಹಂಗೆ ಮಲಗಿರ್ಬೇಕು ಅಂತ ಇಲ್ಲ. ವಾಕ್ಯ ನುಡಿಬೇಕು. ಯೇಸು ನಾಮದಲ್ಲಿ ಕರ್ತ ನಮಗಾಗಿ ಯುದ್ಧ ಮಾಡೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಜಯ ಬರೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಅಪ್ಪ ಡಬಕ್ಕದ್ದು ಹಾಕಿ ಸೈತಾನನ್ನ ಕೆಳಗೆ ಬೀಳಿಸೋದಕ್ಕಾಗಿ ಬಂದ್ಬಿಟ್ಟ ಪರೋ. ಅವ್ನು ಬಂದಿದ ತಕ್ಷಣ ಏನೇನು ಮಾಡ್ಬಿಡ್ತಾರೆ, ಇವ್ರಿಗೆ ಜನತೆಗಳ ಮುಂದೆ ಒಂದು ಪಿಲ್ಲರ್ ಆಫ್ ಫೈರ್ನ ರೆಡಿ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ, ಅಗ್ನಿನ ಕ್ರಿಯೇಟ್ ಮಾಡ್ತಾರೆ. ಅಗ್ನಿಷ್ಠಿಕೆ ದೇವರು ಒಂದು ದೊಡ್ಡ ಅಗ್ನಿ ಹಂಗೆ ನಿಂತ್ಕೊಳ್ಳುತ್ತೆ, ಹಂಗೆ ಕಾವು ಹೊಡಿಯುತ್ತೆ. ರಥ ಹೋಗ್ತಾ ಇದ್ದಂಗೆ ಕುದುರೆಗಳಲ್ಲಿ ಹಿಂದೆ ಹೋಗುತ್ತೆ. ಏನೋ ಈಗ ಅಯ್ಯೋ ರಥ ಬೆಂಕಿ ಬಂದ್ಬಿಟ್ಟಿದೆ ದೇವ್ರ ಮುಂದೆ. ಆ ಬೆಂಕಿನ ಹಂಗೆ ನಿಲ್ಲಿಸ್ತಾರೆ. ನಿಲ್ಲಿಸಿಬಿಟ್ಟು ಈ ಕಡೆ ಬಂದು ಹೇಳ್ತಾರೆ ದೇವರು, ಮಕ್ಕಳೇ ಮುಂದೆ ಹೋಗಿ. ಎಲ್ಲೋಗೋದು ಮುಂದೆ? ಸಮುದ್ರ ಐತೆ. ಅಯ್ಯೋ ಮುಟ್ಟಾಳನ ಮನೆ ಕೋಲ್ ಎತ್ತಲ್ಲ ಅಂತ ಹೇಳ್ತಾರೆ. ಅಲ್ಲಿ ಹಾವು ಮಾಡಿಲ್ವನ ನೀನು? ಅಲ್ಲಿ ಹಾವು ಬಡಿಸಿ 10 ಹಾವುಗಳನ್ನ ತಿಂದಿಲ್ವ ನೀನು ಕೋಲು? ಆ ಕೋಲ ಚಾಚು ನೀನು. ಅಯ್ಯೋ ಇದೆಯಲ್ಲ ಬೈಬಲ್ ಇದೆಯಲ್ಲ, ಅವಾಗ ಹೊತ್ಕೊಳ್ಳೋದಲ್ಲ. ಅಧಿಕಾರ, ಅದೇ ಅಧಿಕಾರ ಯೇಸು ನಾಮದಲ್ಲಿ ಸಮುದ್ರ ಇಬ್ಬಾಗಿ ಹೋಗೋದಕ್ಕಾಗಿ ಸ್ತೋತ್ರ ಅಪ್ಪ. ದೇವ್ರಿಗೆ ಸ್ತೋತ್ರ. ಅವನು ಹೇಳ್ತಾ ಇದ್ದಂಗೆ ಕಟ 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 ಸಮುದ್ರದ ತಳಕ್ಕೆ ಗಾಳಿ ಇಳಿಯತ್ತೆ ನೋಡಿ. ಗಾಳಿ ಇಳಿಯತ್ತೆ ಕೆಳಗೆ. ಮೂಗು ಶ್ವಾಸ ದೇವ್ರು ಹಿಂಗೆ ಬರ್ತಾ ಬಂದ್ರು ಹಿಂಗೆ ಬಿಡ್ತಾರೆ ಅಷ್ಟೇ. ಅಷ್ಟೇನೇನು ಮಾಡಿಲ್ಲ ಅವರು. ಮೂಗನ್ನ ಬಿಟ್ಬಿಟ್ಟು ಸುಮ್ಮನೆ ಶ್ವಾಸನ ಹಿಂಗೆ ಬಿಟ್ಟಿದ್ದ ತಕ್ಷಣ ಹಂಗೆ ಗಾಳಿ ರೆಡಿ ಆಗ್ಬಿಡುತ್ತೆ. ಸುಮಾರು ರೆಡಿಯಾಗಿ ಸಮುದ್ರನೇ ಇಬ್ಬಾಗ ಆಗ್ಬಿಡುತ್ತೆ. ಎಲ್ಲ ನೋಡ್ತೀರಿ ಏನಾಗಿದೆ, ಏನೋ ಇದು ಸಮುದ್ರ ಎರಡಾಗೋಯ್ತಲ್ಲ ಇದು. ಹಿಂಗೆಲ್ಲ ನೋಡಿ ಚಟಿಯೆಲ್ಲ ಹಿಡ್ಕೊಂಡಿರ್ತಾರೆ, ನಡ್ಗೋಗಿರ್ತಾರೆ ಅವರೆಲ್ಲ, ನಡ್ಕೋಗಿರ್ತಾರೆ. ಯಾಕೆ ಅವ್ರಿಗೆ ಇದ್ರಿಗೆ ಆ ಥರ ಆಂಸ ಮಿರಕ ನೋಡೇ ಇಲ್ವಲ್ಲ. ನನ್ನ ಪ್ರಿಯ ಮಕ್ಕಳೇ, ಅಲ್ಲೆಲ್ಲ ದಾಟೋವರೆಗೂ ಈ ಬೆಂಕಿ ಇರುತ್ತೆ. ಅವರೆಲ್ಲ ಸೀಶೋರ್ಗೆ ಮುಟ್ಟಿದ ಮೇಲೆ ಈ ಬೆಂಕಿ ತೆಗಿತಾರೆ ದೇವರು. ಏನು ಆಟ ಆಡ್ತಾರೆ ನೋಡಿ ಇವ್ರದ್ದು. ಎಂತೆಂಥ ಕ್ಯಾರಮ್ ಬೋರ್ಡಲ್ಲಿ ಆಟಗಳು ಆಡಿದ್ದೆ. ಇವ್ರ ಆಟ ಮಾತ್ರ ನಮ್ಮ ಕೈಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ ಮಕ್ಕಳೇ. ಇದು ಭಯಂಕರ ಆಟ. ಇದು ಬೆಂಕಿ ಇಟ್ಟರು, ಯಾರು ಹೋಗ್ದಾರಂಗೆ ಕಾವು ಇಟ್ಬಿಟ್ರು, ಇವ್ರು ಅಲ್ಲೇ ನಿಂತಿರ್ತಾರೆ, ಬೆಂಕಿ ಹೋಗ್ಲಿ ಅಂತೇಳಿ. ಅಪ್ಪ ಹೇಳ್ತಾಯಿರೋ ಹೋಗ್ಲಿ, ಅವರೆಲ್ಲ ದಾಟಿದ ಮೇಲೆ ಬಿಡ್ತೀನಿ ಕಣೋ ಅಂತ ಹೇಳ್ತಾರೆ. ಅವರೆಲ್ಲ ದಾಟಿದ ಮೇಲೆ ಎಲ್ಲ ಹೊರಗಡೆ ಬಂದ್ಬಿಡ್ತಾರೆ, ಬೆಂಕಿ ತೆಗೆದುಬಿಡ್ತಾರೆ. ಬೆಂಕಿ ತೆಗೆದ ತಕ್ಷಣ ಪರವನಿಗೇನು, ರೋಡ್ ಓಪನ್ ಆಯಿತು, ನಡೀರಿ ಹೋಗೋಣ, ಟಕ 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 ಇವ್ರು ಒಳಗೆ ಬಂದ್ಬಿಡ್ತಾರೆ. ಅಲ್ಲ ಈ ನನ್ನ ಮಕ್ಕಳಿಗೆ ತಲೆ ಇಲ್ಲ ನೋಡಿ. ಸಮುದ್ರ 2 ಭಾಗ ಆಗೈತೆ, ಅದು ನೋಡಲಿಲ್ಲ ನೋಡಿ ಇವರು. ಈ ದೇವರು ಇವ್ರಿಗೋಸ್ಕರ ಸಮುದ್ರ 2 ಮಾಡೋರಲ್ಲ, ಇದ್ರ ಮೇಲೆ ನಾವು ರಥ ಓಡಿಸ್ತಿದ್ದೀವಲ್ಲ ಕಾಂಕ್ರೀಟಲ್ಲಿ, ಹೆಂಗಿದು ಕತೆ ಇದು ಅವ್ನ ತಲೆ ಒಳಗೆ ಹೋಗಲಿಲ್ಲ. ದೇವರ ಆತ್ಮನು ಅವರ ರಥಗಳಲ್ಲಿ ಪ್ರಖ್ಯಾತಗೊಂಡ.
ಪ್ರಖ್ಯಾತಗೊಂಡ ಏನರ್ಥ? ಚಕ್ರಗಳು. ಆ ಚಕ್ರಗಳಲ್ಲಿ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಕೇಮ್. ಆ ಓವರ್ ಮಾಡಿ ಆ ಚಕ್ರ ಏನು ಮಾಡುತ್ತೆ? ಅದು ಚೀರ ಜೋರಾಗಿ ತಿರುಗಿಸ್ತತ್ತೆ. ಅದು ಆ ರಥ ಹಂಗೆ ಹೋಗ್ತಾ ಇರೋದು ಗಡ ಗಡ ಗಡ. ಅವ್ರು ಅಲ್ಲೇ ನೋಡ್ತಿರ್ತಾನೆ, ಇದು ಇಲ್ಲಿ ಮುಳುಗ್ತಾ ಇರೋದು ಅವ್ನಿಗೆ ಗೊತ್ತಿಲ್ಲ. ಅಲ್ಲಿ ಅವನಿಗೆ ಆಸೆ ಹುಟ್ಟಿಸ್ತಾರೆ, ಬಾ 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 ಮಗ ಬಾ 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 ಅಲ್ವಾ? ಒಬ್ಬ ಶತ್ರುಗೆ ಹೊಡಿಬೇಕು ಏನು ಮಾಡ್ತಾರೆ ಜನ? ಹಿಪಿ ಉಡೇ ಕೊಟ್ಟು ಅವನು ಹೊಡಿ ಎಲ್ಲ. ಆ ಥರ ದೇವ್ರೇನು ಮಾಡ್ತಾರೆ? ಪ್ರಖ್ಯಾತ ಪಡಿಸ್ಬಿಡ್ತಾರೆ ಪೆರವನ್ನು. ನನ್ನ ಮಕ್ಕಳು ಇಡೀ ಸೈನ್ಯನೇ ಒಳಗೆ ಬರುತ್ತೆ ಮಕ್ಕಳು. ಆ ಇಡೀ ಸೈನ್ಯನೇ ಬಂದಮೇಲೆ ದೇವ್ರ ಮೋಸ ಹತ್ರ ಕೇಳ್ತಾರೆ. ಅವತ್ತು ಇವನು ಅರಮನೆ ಏನು ಕೇಳ್ದ? ನನ್ನ ಹೆಸರು ಕೇಳ್ದಲ್ಲ ಅವನು. ಏನಂತ ಕೇಳ್ದ ಅವನು? ನಿನ್ನೆ ದೇವ್ರ ಹೆಸರು ಅವನಿಗೆ ಸ್ವಲ್ಪ ಹೇಳು, ಸ್ವಲ್ಪ ಮೈಕಲ್ಲಿ ಐ ಆಮ್ ದಟ್ ಐ ಆಮ್ ಅಂತ ಹೇಳಿ. ಇವಾಗ ಹೇಳಿ ಹೆಸರು ಅಂತ ಹೇಳಿ. ನೋಡಪ್ಪ, ನಮ್ಮ ದೇವರು ಇರುವಾತನಾಗಿ ಇರುವಾತನಾಗಿದ್ದಾರಪ್ಪ. ಇರುವಾತನಾಗಿದ್ದಾನೆ. என்ன சொன்னேன் இன்னைக்கு? நீ உங்க கடவுளுடைய பேர் என்னவா? இப்போ சொல்லு உன் பேர். என் பேர் சொல்லு ಅವನಿಗೆ. ಅಲ್ಲಿ ಅದಕ್ಕೆ ಡಿಸ್ಪ್ಲೇ ಮಾಡೋಕ್ಕೆ ನೀವು ಕರ್ಕೊಂಡ್ಬರ್ತಾರೆ ದೇವರು. ಇವನ್ನ ಮುಳುಗಿಸ್ಬೇಕು, ಇವ್ರ ದೇವ್ರ ಮಹಿಮೆ ಕಾಣಬೇಕು, ದೇವ್ರ ಮಾಮ ಎತ್ತಲ್ಪಡಬೇಕು. ಇದಕ್ಕೆ ಕರ್ಕೊಂಬಂದರು. ಕೊನೆಗೆ ಕೋಲ್ನ ಮತ್ತೆ ಚಾಚು ಅಂತಾರೆ. ಅವನು ಚಾಚಿದಾಗ ಮತ್ತೆ ಸಮುದ್ರ ಒಂದಾಗ್ಬಿಡತ್ತೆ. ಹೇಗೆ ಬಂದು ಹೊಡೆದಿರಬೇಕು. ಎಲ್ಲ ರಥಗಳು, ಕುದುರೆ ರಾವುತರು, ಸೈನಿಕರು, ಅವರ ಎಲ್ಲ ಬಲಗಳು ಅವತ್ತೆಲ್ಲ ಸಮುದ್ರದ ಒಳಗೆ ಮುಳುಗಿ ಹೋಯ್ತು. ಅವನು ಹೇಳ್ತಾನೆ, ಅದು ಮಾಡೋಕ್ಕೆ ಮುಂಚೆ, ಇವತ್ತು ನೋಡುವ ಐಗುಪ್ತರನ್ನ ಇನ್ನು ನೋಡದೆ. ಇವತ್ತು 2025 ನೋಡಿದ ಶತ್ರುಗಳ ಮುಖವನ್ನ ಇನ್ನು ನೋಡದೆ. ಆಮೆನ್. ಅವತ್ತು ನಾನು ನೋಡಿದ ಶತ್ರುಗಳು ಇವತ್ತು ನನ್ನ ಸೇವೆಯಲ್ಲಿ ಇವತ್ತವರೆಗೂ ನಾನು ಅವ್ರ ಮುಖ ನೋಡೋಕ್ಕಾಗಲಿಲ್ಲ. ಎಷ್ಟೋ ಜನ ನಾನು ನಡೆಯೋ ನೆಲದೊಳಗೆ ಸಮಾಧಿಯೊಳಗೆ ಮಲಗಿದ್ದಾರೆ. ಎಷ್ಟೋ ಜನ, ಮೋರ್ ದೆನ್ 15-16 ಪೀಪಲ್ ಆಲ್ರೆಡಿ ದೆ ಡೈಡ್ ಹೂ ಕೇಮ್ ಅಗೇನ್ಸ್ಟ್ ಮೈ. ಎಲ್ಲ ನೆಲದೊಳಗೆ ಮಲಗಿ ನಾನೇ ಹೂವು ಇಟ್ಟು ಬರ್ತೀನಿ ಅಲ್ಲಿ ಸಮಾಧಿ ಹತ್ರ. ಚೆನ್ನಾಗಿ ಮಲ್ಕೊಳ್ಳಪ್ಪ. ಯಾಕಂದ್ರೆ ಜೀವದಿದ್ದಾಗ ನಿಮಗೆ ಕರಿಯಂಗೆ ಆಗ್ತಿತ್ತು, ಸೇವೆ ನೋಡ್ಬಿಟ್ಟು ಕೆರೆಯದೇ ಮಲ್ಕೋ ಅಂತ ಬಿಟ್ಟಿದ್ದಾರೆ. ನಿಮ್ಮನ್ನ ನೋಡಿದ್ರೆ ಉಳ್ಕೊಳ್ತಾ ಇರ್ತಾರೆ. ಎದುರುಬೇಡಿ ರೀ, ಒಂದು ತಿಳ್ಕೊಳ್ರಿ, ಜಯ ನಿಮ್ಗೆ ಕಟ್ಟಿಟ್ಟ ಬುತ್ತಿ. ಟಫ್ ದ ಬ್ಯಾಟಲ್ ಗ್ರೇಟರ್ ದ ವಿಕ್ಟರಿ. ಯುದ್ಧ ಭೀಕರವಾದ್ರೂ ಕೂಡ ಜಯ ಅಷ್ಟೇ ಪ್ರಬಲವಾಗಿರುತ್ತೆ. ನಿನ್ನ ಯುದ್ಧ ದೊಡ್ಡದಿದ್ಯಾ, ಸಮಸ್ಯೆ ದೊಡ್ಡದಿದ್ಯಾ ಅಶೋಕ್ ಅವರೇ, ಅಷ್ಟೇ ದೊಡ್ಡ ಜಯ ಮಟ್ಟಕ್ಕೆ ನೀ ಬರ್ತೀಯ. ಶಾನನ್, ನಿನ್ನ ಯುದ್ಧ ದೊಡ್ಡದಾಗಿದೆಯಾ, ಅಷ್ಟೇ ದೊಡ್ಡ ಮಟ್ಟದಲ್ಲಿ ಜಯ ನಿನಗೆ ಬರುತ್ತೆ. ನಾನು ಹೇಳ್ತೇನೆ, ಆ ಜಯ ನಿಮಗೆ ಬರುತ್ತೆ. ಕೃಷ್ಣಪ್ಪ ಅವರೇ, ಜಯ ನಿಮಗೆ ಯುದ್ಧ ದೊಡ್ಡದಿದ್ಯಾ, ಜಯ ದೊಡ್ಡದಾಗತ್ತೆ. ಅದು when God destroyed the people of Egyptian, the army, entire army, ಆ ಒಂದೇ ಒಂದು ಬೆಳೆ, ಒಂದೇ ಒಂದು ಮೊಳಕೆ ಕೂಡ ಅದರಿಂದ ಹೊರಗಡೆ ಬರಕ್ಕಾಗಿಲ್ಲ ಮಕ್ಕಳೇ. ನಾಟ್ ಇನ್ ಎ ರೂಟ್, ಒಂದೊಂದು ಬೇರೆ ಕೂಡ ಅಲ್ಲಿಂದ ಬರಕ್ಕಾಗಿಲ್ಲ. ಎವ್ರಿ ಒನ್ ವಾಸ್ ಡಿಸ್ಟ್ರಾಯ್ಡ್. ಒಡಂಬಡಿಕೆಗೆ ವಿರೋಧ ಬರೋನ್ ಗತಿ ಅದೇ. ಈ ವರ್ಷ ನಿಮ್ಗೆ ಒಡಂಬಡಿಕೆಗೆ ನೀವು ಇಟ್ಕೊಂಡಿದ್ದೀರಾ, ಒಡಂಬಡಿಕೆ ನಂಜುಂಡಪ್ಪ, ನಿಮ್ಗೆ ವಿರೋಧ ಬರೋನು ತುಂಡು ತುಂಡಾಗಿ ಹೋಗ್ತಾನೆ. ತುಂಡು ತುಂಡಾಗಿ ಹೋಗ್ತಾರೆ. ಅವ್ರು ಯಾರು ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ದೇವ್ರ ರಾಜ್ಯ ಬಂದು ಅದು ಮಾತಿನಲ್ಲ, ಅದು ದೇವರ ಬಲದಲ್ಲಿ. ದ ಕಿಂಗ್ಡಮ್ ಆಫ್ ಗಾಡ್ ಇಸ್ ನಾಟ್ ಇನ್ ವರ್ಡ್ಸ್ ಬಟ್ ಇಟ್ ಇಸ್ ಇನ್ ಪವರ್. ಆ ಪವರ್ ಬಂದು ಇಟ್ಸ್ ಇನ್ ಕವನೆಂಟ್. ದಟ್ ಕವನೆಂಟ್ ಇಸ್ ಸೀಲ್ಡ್ ಬೈ ದ ಬ್ಲಡ್ ಆಫ್ ಜೀಸಸ್. ಕಟ್ಲೆ ಇಡು, ನಿನಗೆ ಅಧಿಕಾರ ಕೊಟ್ಟಿದ್ದಾರೆ. ಅದು ಆಗುತ್ತಾ ಇಲ್ವಾ, ನಾನು ಹೇಳ್ತಿದ್ದೀನಿ ಬದ ಏನೂ ಆಗ್ತಾ ಇಲ್ಲ. ಇಲ್ಲ, ನೋಡಿ ನೀನು ಹೇಳ್ತಿದ್ದೀನಿ ಏನೂ ಆಗ್ತಾ ಇಲ್ಲ, ನಿನ್ನಲ್ಲಿ ಇನ್ನೂ ಅಶ್ಯೂರೆನ್ಸು ಬಂದಿಲ್ಲ. ನಿನ್ನ ಕವನೆಂಟ್ ಇನ್ನೂ ಏನಾಗಿಲ್ಲ, ಪಕ್ಕಾ ಆಗಲಿಲ್ಲ. ಅದನ್ನು ಪಕ್ಕಾ ಮಾಡೋದನ್ನ ಸ್ಟೆಡ್ ಫಾಸ್ಟ್ ಮಾಡು. ಇನ್ನೂ ಕ್ಲೋಸ್ ಆಗಿ ನಡಿ ದೇವ್ರ ಹತ್ರ, ಇನ್ನೂ ಕ್ಲೋಸ್ ಮಾಡು ಅಲ್ವಾ. ಆ ಕ್ಲೋಸ್ನೆಸ್ ಬರ್ಬೇಕು ದೇವ್ರ ಜೊತೆ. ಆ ಎನ್ಕೌಂಟರ್ ಆಗಬೇಕು. ನನ್ನ ಪ್ರಿಯ ಮಕ್ಕಳು, ಆ ಎನ್ಕೌಂಟರ್ ಆಗೋದಕ್ಕೇನೆ ದೇವ್ರು ಕಾಯ್ತಾ ಇದ್ದಾರೆ. ರಾಘವರೇ,
ನಿಮ್ಮ ಜೊತೆ ಮಾತಾಡಕ್ಕೆ ಕಾಯ್ತಾ ಇದ್ದಾರೆ. ದ ಲಾರ್ಡ್ ಈಸ್ ವೇಟಿಂಗ್ ಟು ಲಿಸನಿಂಗ್ ಯೋ ಕಮ್ಯಾಂಡ್. ನಿನ್ನ ಕಮ್ಯಾಂಡ್ನ ಅವ್ರು ಮಾಡೋಕ್ಕೆ ಅವ್ರು ಕಾಯ್ತಾ ಇದ್ದಾರೆ. ಈಸ್ ವೇಟಿಂಗ್ ಟು ಡೂ ದಟ್ ಇಸ್ ಕಮ್ಯಾಂಡ್. ವಾಟ್ ಎವರ್ ಯು ಸ್ಪೀಕ್ ಆನ್ ಯುವರ್ ವರ್ಡ್ ಫ್ರಮ್ ಯುವರ್ ಮೌತ್. ನಿನ್ನ ಬಾಯಿಂದ ಏನು ನುಡಿತೀಯಾ ಅದು ಕಾರ್ಯ ಮಾಡೋಕ್ಕೆ ರೆಡಿ ಇದ್ದಾರೆ. ಎಲ್ಲ ದೇವ್ರ ಚಿತ್ತ ಬದೇರ್ ಎಲ್ಲ ಆಗ್ಬಿಡ್ತು. ನೋ ಟೆಲ್ ನೋ ಲಾರ್ಡ್, I bring every scenario, every situation under the control of our Lord Jesus Christ. ಎಲ್ಲವನ್ನ ನಿನ್ನ ಹತೋಟಿಗೆ ತರ್ತೇನೆ ಅಂತ ನೀ ಕಂಟ್ರೋಲ್ ಮಾಡು. ಯಾಕೆ ಕಂಟ್ರೋಲ್ ಆಗಲ್ಲ? ನಿನ್ನ ಬಾಯಿ ನಿನಗೆ ಆ ವಿಶ್ವಾಸ ಇಲ್ಲ ಅಂದರೆ ನೀನೇ ಮಾಡೋಕ್ಕೆ ಸಾಧ್ಯ. ಆ ವಿಶ್ವಾಸ ಇರಬೇಕು. ಮೈ ಗಾಡ್ ವಿಲ್ ನೆವರ್ ಫೇಲ್ ಮೀ. என் கர்த்தர் ஒரு நாள் என்னை கைவிட மாட்டார். அவர் ஒரு நாள் எனக்கு கை கொடுக்கவே மாட்டார். என் கரம் பிடித்து நடத்துவார். அப்படிப்பட்ட ஒரு உணர்வு, ஒரு நிச்சயம், ஒரு உறுதிப்பட்ட ஒரு விசுவாசம் ಉನಕ್ಕುಳ್ಳಾಗಿ ಏರ್ಪಡ ವೇಂಡುಮ್. ನಿನ್ನ ಹೃದಯದೊಳಗೆ ಅಂಥ ಒಂದು ಸ್ಥಿರಚಿತ್ತವಾದ ಆ ವಿಶ್ವಾಸ ಇರಬೇಕು. ಎಷ್ಟು ದೊಡ್ಡ ದೊಡ್ಡ ಕೇಸ್ ತಂದಿದ್ದಾರೆ ರೀ ರಾಜು ಅವರೇ. ನಾನು ಅಯ್ಯೋ ಇದು ಆಗಲ್ಲ ಹೋಗಪ್ಪ ಅನ್ನಲ್ಲ. ನಮ್ಮ ಅಪ್ಪನ ಕೈಲೆಲ್ಲ ಸಾಧ್ಯ ಕರ್ಕೊಂಬ ಅಂತ ಹೇಳ್ತೀನಿ. ಕರ್ಕೊಂಬ ಅಂತ ಹೇಳ್ತೀನಿ. ದೇವ್ರ ಕಾರ್ಯ ಮಾಡ್ತಾರೆ. ಬಿಜಾಪುರದಿಂದ ಬೆಳಗಾಮಿಂದ ಒಂದು ಹುಡುಗಿನ ಕರ್ಕೊಂಬಂದಿದ್ದಾರೆ. ಹೆಂಗ್ಸ್ನ 4 ಜನ ಕಟ್ಟಾಕಿದ್ದಾರೆ. ಅಲ್ಲಿಂದ ಹಿಡ್ಕೊಂಡೇ ಬಂದವರು ಅವಳನ್ನ. ಫೋನ್ ಮಾಡಿ ಹೇಳ್ತಾರೆ, ಬ್ರದರ್ ಈ ಥರ ಐತೆ, ಈ ಬೆಳಗಾಮಲ್ಲಿ ಎಲ್ಲ ಪಾಸ್ಟ್ರು ಪ್ರಾರ್ಥನೆ ಮಾಡಿದ್ದಾರೆ ಬ್ರದರ್, ಅದು ಹೋಗುತ್ತೆ ಮತ್ತೆ ಅದು ಬರುತ್ತೆ, ಅದು ಮತ್ತೆ ಬರೋದೇ ನೀವು ಬಾಕ್ಲಿ ಸರಿಗಿಟ್ಟಿಲ್ಲ, ನೀವು ಸರಿಗೆ ನಂಬಿ ನೀವು ಅದೆಲ್ಲ ಇಲ್ಲ ನಿಮ್ಮ ಕೈಲಿ ಆಗತ್ತಾ? ನನ್ನ ಕೈಲಿ ಆಗತ್ತಾ ಅಂತ ಕೇಳಬೇಡ. ನಿನಗೆ ವಿಶ್ವಾಸ ಆದರೆ ಬಾ ಧೈರ್ಯವಾಗಿ ಅಂತ. ಧೈರ್ಯವಾಗಿ ಬಂದ್ಬಿಟ್ರು ನೋಡಿ. ಬಂದಿಲ್ಲಿ ಕಾಲಿಟ್ಟಿದ್ದು ಅಷ್ಟೇ. ಆ ಡೋರ್ ಹತ್ತಬೇಕಾದ್ರೆ ಅದ್ರ ಮೇಲೆ ದೇವ್ರ ಬೆಂಕಿ ಇಳಿದು ಬಿಡ್ತೀವಿ ನೋಡಿ. ಕೈ ಕಾಲು ದಾರ ಎಲ್ಲ ಕಿತ್ಕೊಂಡು ಹೊರಗಡೆ ಬಂದ್ಬಿಡ್ತು ನೋಡಿ. ಅಮ್ಮ ನನ್ನ ಪ್ರಿಯ ಮಕ್ಕಳೇ, ಆ ರೀತಿ ಬಂದ ದುರಾತ್ಮ ಒಳಗೆ ಬಂದ ಮೇಲೆ ಕಂಪ್ಲೀಟ್ ಸೆಟ್ರಿ ಫ್ರೀ ಬಿಡುಗಡೆ ಆಯ್ತು. ಹೋಯ್ತೀನಿ ನನ್ನ ಬಿಟ್ಬಿಡು ಅದೇ ಹೇಳ್ತಾ ಐತೆ. ನಾನಿನ್ನು ಹೋಗ್ತೀಯ ಇಲ್ಲ ಅಂತ ಕೇಳಲಿಲ್ಲ. ಅಲ್ಲಿ ಪಾಸ್ಟರ್ಗಳು ಯಾವಾಗ ಹೋಯ್ತ್ಯಾ ಕೇಳಿ ಅವ್ರು ಸುಸ್ತಾಗ್ಬಿಟ್ರು. ಇಲ್ಲಿ ಅದೇ ಹೇಳುತ್ತೆ, ನಾನು ಹೋಯ್ತೀನಿ ಬಿಟ್ಬಿಡು. ನಾನು ಇಷ್ಟು ವರ್ಷ ಆಗಿಲ್ಲಿದ್ದೆ ಅವಳ ಜೊತೆ ಇದ್ದೆ. 20 ವರ್ಷದಲ್ಲಿ ಇದೆಯಲ್ಲ, ಇದಕ್ಕೆ ಬಾಡಿಗೆ ಕಟ್ಟೋರು ಯಾರು? ಇದಕ್ಕೆ ಫೀಸ್ ಕಟ್ಟೋರು ಯಾರು? ಇದಕ್ಕೆ ಮನೆ ಬಾಡಿಗೆ ಎಲ್ಲ ಕಟ್ಟಿದ್ದೀವಿ, ಕೊಡ್ಕೊಡಿದ್ದಿಲ್ಲ. ಇಲ್ಲ ಬಿಟ್ಬಿಡು ತಮ್ಮಯ್ಯ ಹೋಯ್ತೀನಿ. ಅವ್ರು ನೋಡ್ತಾರೆ, ಏನಿದು ಅವ್ನ ಕಮಾಂಡು ಇವನ್ ಕಮಾಂಡ್ ಏನು ವ್ಯತ್ಯಾಸ ಐತೆ? ಕಮಾಂಡ್ ಏನಂದರೆ ಒಡಂಬಡಿಕೆ ಒಳಗಿದ್ದೀರಾ. ನನಗೆ ಫೋನ್ ಮಾಡಬೇಡಿ ನೀವು, ನಂಜುಂಡಪ್ಪ ಅವರೇ, ನೀವು ಕಮಾಂಡ್ ಮಾಡಿ. ಯೇಸು ನಾಮದಲ್ಲಿ ಮಗಳನ್ನ ಬಾಯಿಗಳನ್ನ ಕಟ್ಟೆ ಹಾಕ್ತಾನೆ. ಯಾರು ನಿಮ್ಮ ವಿರೋಧಕ್ಕೆ ಬರ್ತಾರೆ? ಬಾಯಿನ ಕಟ್ಟೆ ಹಾಕಿ. ಅನಿತಾ ಅವರೇ, ನಾನೇನು ಮಾಡಲಿ ಬದೆ? ಅದು ಹೋದ್ರೆ ಹೋಗ್ಲಿ, ಬಂದೆ ಬಲ್ಲಿಂದ ಬಿಟ್ಬಿಡ್ತೀನಿ ಬದೆ. ನಮ್ಗೇನು ಗೊತ್ತಾಗ್ತಾ ಇಲ್ಲ ಬದೆ. ದೇವರೇ ನೋಡ್ಕೋಬೇಕು ಬದೆ. ದೇವರಿಂದ ನೋಡ್ಕೊಳ್ತಾರೆ. ದಿವ್ಯ ಅವರೇ, ದೇವ್ರು ನಿಮ್ಗೆ ಆಲ್ರೆಡಿ ಅಧಿಕಾರ ಕೊಟ್ಟಿದ್ದಾರೆ ಅಲ್ವಾ? ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಏನು ಮಾಡ್ಬೇಕು ನೀವು? ಚಲಾವಣೆಗೆ ಎಷ್ಟು ಜನ ಚಲಾವಣೆಗೆ ತರ್ತಾರೆ ಇವತ್ತಿಂದ ಸಹಿತ ನಡಕ್ತಾನೆ ನೋಡಿ. ಮನೆಗೆ ಹೋಗೋಷ್ಟು ಮನೆಗೆ ಹೋಗ್ಬಿಟ್ಟು ಏನು ಮಾಡಬೇಕು? ಸ್ನಾನ ಆಗಿದ್ದಾನೆ ಫಸ್ಟು 7 ರೌಂಡ್ ಹೊಡಿಬೇಕು. ಏಸು ನಾಮದಲ್ಲಪ್ಪ ಇವತ್ತು ಕೇಳಿದ ವಾಕ್ಯ ಪರವನಿಗೆ ಹಾಕಿ ಚಡ್ಡಿ ಹಾಕಿ ಹೊಡೆದು ಬಿಟ್ಟಂಗೆ ನನ್ನ ಮನೇಲಿರೋಂಥ ಎಲ್ಲ ಪರವಗಳು ಎಲ್ಲ ಕೆಳಗೆ ಬಿದ್ದು ಹೋಗೋದಕ್ಕಾಗಿ ಇಲ್ಲಿ ವಿಷಯ ಅಲ್ಲಿ ಹೊಡಿಬೇಕು. ವಿಷಯಲು ಹೊಡೆದ್ಬಿಟ್ಟು ಅಲ್ಲಿ ಹೊಡೀರಿ. ಅಲ್ಲಿ ಮತ್ತೆ ಅಲ್ಲಿಂದ ಫೋನ್, ಬ್ರದರ್ ತುಂಬ ಕಷ್ಟದಲ್ಲಿದೆ ಬ್ರದರ್, ಈಗಲೇ ಚರ್ಚಿಂದ ಬಂದ್ವಿ ಬ್ರದರ್, ತುಂಬ ಹೋರಾಟ ಆಗ್ತಾ ಇದೆ ಬ್ರೇ. ನಾ ಮಾಡಿದ ಪ್ರಸಂಗ ಯಾರಿಗೆ? ಸ್ವಾತಿ, ಯಾರಿಗೆ ಪ್ರಸಂಗ ಮಾಡಿದ್ದು? ಕಾಟ ತಡೆಯೋಕ್ಕಾಗ್ತಿಲ್ಲ ಬ್ರದರ್. ಅಶೋಕ್ ಅವರಿಂದ ಫೋನ್ ಮಾಡ್ತಾರೆ, ಏನು ಮಾಡೋದು, ಬಾಗಲಕೋಟೆಯಿಂದ ಮಾಡ್ತಾ ಇದ್ದೀರಿ ಬ್ರದರ್, ದಯವಿಟ್ಟು ಒಂದು ಪ್ರೇ. ಏನಂತ ಪ್ರೇ ಮಾಡೋದು ಅವ್ರಿಗೆ? ಜ್ಯೋತಿ ಅವರೇ, ಏನಂತ ಪ್ರೇ ಮಾಡೋದು? ಇಲ್ಲಿ ಬಂದು ಏನು ಕೇಳಿದ್ದೀರಾ? ಪ್ರಸಂಗ ಕೇಳಿದ್ದೀರಾ? ಎವ್ರಿಥಿಂಗ್ ಶುಡ್ ಫೀಡ್ ಇನ್ ಯೋರ್ ಹಾರ್ಟ್. ಇದು ನಿಮಗೆ ವೃದ್ಧಿ ಆಗೋದಕ್ಕೆ ಕೊಡ್ತಾ ಇದ್ದಾರಪ್ಪ. ಇನ್ನು ಹೋಗು ಎಲ್ಲ ಕಡೆಗಳಲ್ಲಿ ಯಾವಾಗಲೂ ಹೋಗಿ ಮನೆಯೊಳಗೆ ಇಟ್ಟಿದ್ದು ಕಾಲು ಹಿಂಗೆ ಇಡಬೇಕು. ಫಸ್ಟು ಇಡಬೇಕಾದ್ರೆ ಮುಂಚೆ ಏನು ಮಾಡ್ಬೇಕು? ಸ್ವಾತಿ ಅವರೇ, ಹಿಂಗೆ ಇಡಬೇಕು ಫಸ್ಟು. ಹಿಂಗಿಟ್ಟು ಎಸ್ ನಾಮ್ದು ತುಳಿತೀನಿ ದೇವ್ರೆ, ಎಸ್ ನಾಮದಲ್ಲಿ ಪಿಸಾಸಿ ಪೋ ಅಪ್ಪಾಲೆ. ಯಾವತ್ತಾನೆ ಹೇಳಿದ್ದೀರಾ ಮನೇಲಿ ಹೋಗಿ? ನಾವೇ ದೊಡ್ಡ ಬೆಡ್ಶೀಟ್ ಹಾಕೊಂಡು ಮಲಗಿಬಿಟ್ಟಿರ್ತೀವಿ. ಕಾಲು ನೋವ್ತಾ ಇದೆ, ಇಲ್ಲಿ ಸ್ವಲ್ಪ ತೈಲ ಹಾಕು, ಇಲ್ಲಿ ಸ್ವಲ್ಪ ಅಮ್ಕೋ, ಸ್ವಲ್ಪ ಅಮ್ಕಪ್ಪ. ತುಂಬ ಹೊತ್ತು ಕೂತಿದ್ದೀನಿ. ಈ ಪಾಸ್ಟ್ ಬೇರೆ ತುಂಬ ಡ್ಯಾನ್ಸ್ ಆಡಿಸ್ತಾರೆ. ಏನಂತ ಡ್ಯಾನ್ಸ್ ಆಡೋದು ನಾವು? ಎಗ್ರಿ ಇಲ್ಲಿ ಹಿಡಿದು ಬಿಡುತ್ತೆ ಸಡನ್ನಾಗಿ. ನಾನು ಹೇಳ್ತೇನೆ, ನಿನ್ನ ಮನೆಗೆ ಹೋಗೋ ಅಷ್ಟೊತ್ತಿಗೆ ಪಿಶಾಚಿ ಭಯ ಪಡ್ಕೊಂಡು ಕೂತಿರ್ಬೇಕು.
ಮಂಗಳಮ್ಮ ಬೆಲ್ಟ್ ಇದೆಯಾ? ರೆಡಿ ರೆಡಿ ಇರಬೇಕು. ಅವ್ನು ಭಯ ಪಡಬೇಕು, ಇವನು ಬರ್ತಾನೆ. ನಂಬ್ತೀರ ಮಕ್ಕಳು? ಎಷ್ಟೋ ಮನೆಗಳಿಗೆ ಹೋಗ್ಬೇಕಾದ್ರೆ ಆ ಅಪ್ಪ ಬಂದ ಅವ್ರಿಗೆ ಆಶ್ಚರ್ಯ, ಏನು ಈ ಅಪ್ಪ ಬರ್ತಾರೆ, ಯಾರಿದು? ನಾನು ಕೆಳಗಡೆ ಫ್ಲೋರ್ 8th ಫ್ಲೋರ್ಗೆ ಹೋಗ್ತಾ ಇದ್ದೀನಿ, ಮೇಲ್ ಬೊಬ್ಬೆ ಆಗ್ತಾ ಇದ್ದ ಅಮ್ಮ. ಆ ಅಪ್ಪ ಬಂದ, ಆ ಅಪ್ಪ ಯಾರು ಈ ಅಪ್ಪ, ಯಾರನ್ನ ಕರೆದಿದ್ದೇನೋ? ಅದು ಯಾರೋ ಒಂದು ಬ್ರದರ್ ಬರ್ತೀನಿ ಅಂತ ಹೇಳಿದ್ರು. ಯಾವ ಬ್ರದರು? ಅದು ಇವಾಗ ಫೋನ್ ಮಾಡಿ ಕೆಳಗಿದಾರಂತೆ. ಅವಳು ಬರೋದು ಇವಳು ಬೊಬ್ಬೆ ಆಗ್ತಾವಳಲ್ಲ. ಸೈತಾನ್ಗೆ ಅಲ್ಲೇ ಅಲರ್ಟ್ ಆಗತ್ತೆ ನೋಡಿ, ಸಿಗ್ನಲ್ ಬರ್ತದೆ ನೋಡಿ, ಅದಕ್ಕೆ ಸೆನ್ಸ್ ಆಗುತ್ತೆ. ಆಮೇನ್, ಹಲ್ಲೆಲೂಯಾ. ನಾನು ಹೇಳ್ತೀನಿ, ನಿಮ್ಮ ಕೋರ್ ಪ್ರಾಪರ್ಟಿ, ಆಸ್ತಿ, ವೆಲ್ತ್ಗಳೆಲ್ಲ ದೇವ್ರು ಈ ವರ್ಷದಲ್ಲಿ ರಿಲೀಸ್ ಮಾಡ್ತಾರೆ. ಅದ್ರ ಮೇಲೆ ಕಟ್ಟಿ ಅವನು ಮೂಟೆ ಕಟ್ಟಿ ಕೂತಿದ್ದಾನೆ. ನೀ ಆ ಮೂಟೆನ ತೆಗಿಬೇಕು. ಆ ಮೂಟೆ ತೆಗಿಯೋದಕ್ಕೆ ನೀವು ಅಧಿಕಾರ. ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿ, ಬಡವರ ಮೇಲೆ ದಯೆ ತೋರಿಸೋನ ಮೇಲೆ ದೇವರು ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದ್ಭುತ 28ರ ಪ್ರಕಾರ ದೇವರು 28ರ ವಾಕ್ಯದ ಪ್ರಕಾರ ದೇವರ ಆಸ್ತಿಗಳನ್ನ ನಿಮ್ಗೆಲ್ಲವನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಬ್ಲೆಸ್ಸಿಂಗ್ ಆಗುತ್ತೆ. ಅದನ್ನು ಇಟ್ಟು ಬರ್ಕೊಂಡು ಮನೆ ಏನು ಮಾಡಬೇಕು? ನೀನು ನುಡಿಬೇಕು ಅದನ್ನು, ಅಲ್ವಾ? ಆ ನುಡಿಬೇಕಾದ್ರೆ ನೀವು ಕ್ರಿಯಾಶೀಲಕ್ಕೆ ಬಂದಿದ್ದೀರಾ ಅಂತ ಅರ್ಥ. ಅದನ್ನು ನೀವು ಎಕ್ಸಸೈಸ್ ಮಾಡಬೇಕು, ಅಥಾರಿಟಿನ. ವೆನ್ ಯು ಡೋಂಟ್ ಎಕ್ಸಸೈಸ್ ಯುವರ್ ಅಥಾರಿಟಿ, ದೆನ್ ಯುವರ್ ಪವರ್ ವಿಲ್ ಡಿಕ್ರೀ. ಅದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ಡೇ ಬೈ ಡೇ. ಕತ್ತಿನ ಡೈಲಿ ಏನು ಮಾಡ್ತಾ ಇರಬೇಕು? ಹಿಡಿತಾ ಇದ್ರೇ ಕತ್ತಿ ಏನಾಗಿರುತ್ತೆ? ಶಾರ್ಪ್ ಆಗಿರುತ್ತೆ. ಎಂಥ ತುಂಡು ವಸ್ತುವನ್ನು ಕೂಡ ಅದು ತುಂಡು ಮಾಡಿ ಹಾಕುತ್ತೆ. ಅದೇ ರೀತಿ ನಿಮ್ಮ ಆತ್ಮ ಶಾರ್ಪ್ ಆಗ್ತಾ ಬರಬೇಕು. ಅದಕ್ಕೆ ನೀವು ಹೇಳ್ಬೇಕು, ದೇವರೇ 21 ವಾರ ಹಾಕಿದ್ದೀನಿ, ಅದೆಲ್ಲ ಆಶೀರ್ವಾದ ಬರಲಿ, ಬೇಗ ಬರಲಿ. ಅರ್ಥ ಆಯ್ತಾ? ಬೇಗ ಬರಲಿ. ಅದೆಲ್ಲ ಬಂದಿದ್ದಕ್ಕಾಗಿ ಸ್ತೋತ್ರ, ನಿನ್ಗೆ ಮಹಿಮೆ ಪಡಿಸ್ತೀನಪ್ಪ. ಇದು ನೀವು ಹೋಗಿ ಮಾತಾಡಬೇಕು. ஏதோ கொடுத்துட்டே வாங்கிட்டே அப்படியே பிடிக்கிட்டே ಇನ್ನು ನಾವು ಕೊಡಕೋಬಿಯೋ ಇಲ್ಲೋ அப்படிಯೋ ಇಬ್ಡಿಯೋ ಅದೆಲ್ಲ ಇದೆಲ್ಲ ಬೇಡ. ಅಪ್ಪ ಕೊಟ್ಟಿದ್ದೀನಿ ಎಲ್ಲ ಬರೋದಕ್ಕಾಗಿ ಸ್ತೋತ್ರ. ಆ ಥರ ಚೆನ್ನಾಗಿ ಪ್ರೇ ಮಾಡ್ತಿದ್ದೀರಾ? ಇವಾಗ ನಿಮಗೆ ಪ್ರಕಟಣೆ ಆಯ್ತು ಅಲ್ವಾ?